ಬ್ಯೂಟಿಗೆ ಒಂದ್ಸಲ ಅಲ್ಲ ಪದೇ ಪದೇ ಸೋತ್ ಬಿಡ್ತಾ ಇದೀನಿ ನೋಡ್ತಾ ಇದ್ರೆ ಇಂಟರ್ವ್ಯೂಸ್ ನೋಡ್ತಾ ಇರ್ತೀನಿ, ತುಂಬಾ ಫನ್ ಆಗಿ ತುಂಬಾ ಕಂಫರ್ಟೇಬಲ್ ಆಗಿ ಮಾತಾಡ್ಸ್ತಾ ಇರ್ತೀರಾ. ರಚನಾ ಅವ್ರು ಇದಾರೆ ಎನರ್ಜಿ ಅಂತಂದ್ರೆ ನಮ್ಮ ಬಾಸ್. ಹೇಗಿದೆ ಡೆವಿಲ್ ವೈಬ್? ಸೂಪರ್ ಹ್ಯಾಪಿ, ಸೂಪರ್ ಎಕ್ಸೈಟೆಡ್. ಡೆವಿಲ್ ಕ್ವೀನ್ ಅಂತಾನೆ ಅದು ಸ್ಟಾಂಪ್ ಹೊಡೆದ್ಬಿಟ್ಟಿದ್ದಾರೆ ಇವಾಗ. ಡೆವಿಲ್ ಇಂದಾನೆ ನಾನು ಲಾಂಚ್ ಆಗ್ಬೇಕು ಅಂತ ಇದ್ದೇನೆ ಅಂತ ಗೊತ್ತಿಲ್ಲ. ಸಾಂಗ್ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಗೊತ್ತಾ, ಆ ಸ್ಟಿಕಿನೆಸ್ ಅದ್ರಲ್ಲಿ ಶೂಟ್ ಮಾಡೋದಂದ್ರೆ ತುಂಬಾ ಕಷ್ಟ, ತುಂಬಾ ಕಷ್ಟವಾದ ಸನ್ನಿವೇಶ. ಲಕ್ ಖಂಡಿತವಾಗ್ಲೂ ಇದೆ. ಅವ್ರು ಪಾಪ ನಮ್ಮವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರಲ್ಲ ಸರ್, ಪಾಪ ನಾನು ಇಲ್ಲಿ ಕೂತಿರೋದು. ಫಸ್ಟ್ ಟೈಮ್ ದರ್ಶನ್ ಅವರನ್ನ ಮೀಟ್ ಆದಾಗ ರಚನಾ ರೈ ಅವರ ಎಕ್ಸೈಟ್ಮೆಂಟ್, ಅಲ್ಲಿಗೆ ನನ್ನ ಭಯ ವಾಟ್ ಎವರ್ ನನ್ನ ತಲೆಯಲ್ಲಿ ಫೀಡ್ ಆಗಿತ್ತು ಗೊತ್ತಾ. ಫಸ್ಟ್ ಟೈಮ್ ರಚನಾ ಅವರನ್ನ ದರ್ಶನ್ ಸರ್ ನೋಡಿದಾಗ ಏನ್ ಹೇಳಿದ್ರು? ನಮ್ ದರ್ಶನ್ ಸರ್ ಹೆಂಗೆ ಅಂದ್ರೆ, ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನೊಬ್ರು ತೊಂದರೆ ಆಗಬಾರ್ದು ಅಂತ. ಅವರ ಈ ಒಂದು ಪರಿಸ್ಥಿತಿ ಬಗ್ಗೆ ನಾನು ಹೇಳೋದಾದ್ರೆ ಬೇಗ ಅಂತವ್ರು ಅವರು ಆ ಸಿಚುವೇಶನ್ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ಕಾನೂನು ಕೈಯಲ್ಲಿದೆ, ಇನ್ನ ಏನು ಡಿಸೈಡ್ ಆಗಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿಯಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಇವರು ಕನ್ನಡವನ್ನ ಪಟಪಟ ಅಂತ ಮಾತನಾಡುವಂತಹ ಪುತ್ತೂರಿನ ಪುಟ್ಟಿ. ಡೆವಿಲ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯನ್ನ ಬೆಳಗೋದಕ್ಕೆ ಬರ್ತಿರುವಂತಹ ಡೆವಿಲ್ ಬ್ಯೂಟಿ, ಕ್ಯೂಟಿ, ನಾಟಿ, ನಿಮ್ಮೆಲ್ಲರ ಪ್ರೀತಿಯ ರಚನಾ ರೈ ಅವರು. ಮೊದಲನೇದಾಗಿ ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ನಾನ್ ಸೂಪರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ರಚನಾ ಅವ್ರು ಇದಾರೆ ಅಂದ್ರೆ ಎನರ್ಜಿ ಅಂತಂದ್ರೆ ನಮ್ಮ ಬಾಸ್ ಟಿವಿ. ಎಲ್ಲಾ ಕಡೆ ನೀವು ಕೂಡ ಬಾಸ್ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀರಾ. ಹೌದು. ಸೊ ಹೇಗಿದೆ ಡೆವಿಲ್ ವೈಬ್? ಸದ್ಯಕ್ಕೆ ಶುರು ಆಗಿದೆ, ಡೆವಿಲ್ ಜಾತ್ರೆ ಸ್ಟಾರ್ಟ್ ಆಗಿದೆ. ಸೂಪರ್ ಹ್ಯಾಪಿ, ಸೂಪರ್ ಎಕ್ಸೈಟೆಡ್. ಕಾಮನ್ ಆಗಿ ಡೆವಿಲ್ ಅಂದ ತಕ್ಷಣ ಎಲ್ಲರೂ ಭಯ ಪಡ್ತಾರೆ, ಬಟ್ ಈ ಬ್ಯೂಟಿಯನ್ನ ಡೆವಿಲ್ ಕ್ಯೂಟಿ ಅಂತಾರೆ, ಬ್ಯೂಟಿ ಅಂತಾರೆ, ನಾಟಿ ಅಂತಾರೆ. ಸೊ ಎಲ್ಲರೂ ಇಷ್ಟ ಪಡ್ತಾರೆ. ಸೊ ಏನ್ ಹೇಳ್ತೀರಾ ಅವರ ಪ್ರೀತಿಗೆ ಅಂತ? ಅದೇ ನನಗೆ ಗೊತ್ತಾಗ್ತಿಲ್ಲ ಸರ್, ನಾನು ಆ ಪ್ರೀತಿಗೆ ಹೆಂಗೆ ಐ ಮೀನ್ ಆ ಋಣಾನ್ ಹೆಂಗೆ ತೀರಿಸ್ಲಿ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಬಿಕಾಸ್ ನಾನು ಒಂದ್ ಫ್ರೆಶರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬೇಗ ಅಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ ಇಂಡಸ್ಟ್ರಿಲಿ. ಬಟ್ ಆದ್ರೂ ಜನ ಒಪ್ಕೊಂಡು ಆ ಪ್ರೀತಿನ ಕೊಡ್ತಾ ಇದಾರೆ ಗೊತ್ತಾ. ಆ ಡೆವಿಲ್ ನನ್ಗೆ ಯಾರು ನನ್ನ ರಚನಾ ಅಂತ ಹೆಚ್ಚಾಗಿ ಕರೆಯೋದೇ ಇಲ್ಲ, ಡೆವಿಲ್ ಕ್ವೀನ್ ಅಂತಾನೆ ಅದು ಸ್ಟಾಂಪ್ ಹೊಡೆದ್ಬಿಟ್ಟಿದ್ದಾರೆ ಇವಾಗ. ಅದು ಎಲ್ಲೇ ಹೋದ್ರು ಡೆವಿಲ್ ಕ್ವೀನ್. ಸೊ ಹಂಗೆ ಆಗ್ಬಿಟ್ಟಿದೆ. ಸೊ ಆ ಪ್ರೀತಿಗೆ ಐ ಥಿಂಕ್ ನಾನು ಉಸಿರಿರೋವರೆಗೂ ನಾನು ಚಿರಋಣಿ ಸರ್. ಹ್ಯಾಪಿ. ತುಂಬಾ ಖುಷಿ ಆಗ್ತದೆ. ಮಂಗಳೂರವರು, ನಮ್ಮ ಕನ್ನಡದವರು ಕನ್ನಡವನ್ನ ಇಷ್ಟು ಸ್ವಚ್ಛವಾಗಿ ಅಚ್ಚ ಕನ್ನಡವನ್ನ ಪದಪುಂಜಗಳನ್ನ ಬಿಡುವಂತಹ ಬ್ಯೂಟಿ ನಮ್ಮ ಒಂದು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಪಾದಾರ್ಪಣೆಯನ್ನ ಮಾಡ್ತಿದ್ದಾರೆ. ಸೊ ಎಷ್ಟು ಖುಷಿ ಆಗ್ತಿದೆ. ಅಂತದ್ರಲ್ಲೂ ಕೂಡ ಒಬ್ಬ ಮೇರು ನಟ, ಸ್ಯಾಂಡಲ್ವುಡ್ ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಂದ್ರೆ ಬಾಕ್ಸ್ ಆಫೀಸ್ ಕಿಂಗ್ ಅಂತಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅವರು ಸಿನಿಮಾದಲ್ಲಿ ಎಂಟ್ರಿ ಕೊಟ್ಟಿರುವಂತಹ ಹೀರೋಯಿನ್ಸ್ ಎಲ್ಲಾನು ಇವತ್ತು ಟಾಪ್ ರೇಂಜ್ ಅಲ್ಲಿ ಇದ್ದಾರೆ, ಪರ ಭಾಷೆಗಳಲ್ಲೆಲ್ಲ ಕೂಡ ಮಿಂಚ್ತಾ ಇದ್ದಾರೆ. ಸೊ ನಿಮ್ಮ ಫೇಟ್ ಕೂಡ ನಮ್ಗೆ ಮುಂದೆ ಕಣ್ಮುಂದೆ ಕಾಣಿಸ್ತಿದೆ, ರಚನಾ ಅವರ ಫ್ಯೂಚರ್ ಹಿಂಗಿರುತ್ತೆ ಅಂತ. ಸೊ ಏನ್ ಹೇಳ್ತೀರಾ ಅಂತ? ಅದೇ ಸೊ ಖುಷಿ ಆಗತ್ತೆ. ಅಂತ ಒಂದು ಸೂಪರ್ ಸ್ಟಾರ್ ಜೊತೆ ನಾನು ಸ್ಕ್ರೀನ್ ಹಂಚ್ಕೋತಾ ಇದ್ದೀನಿ ಅಂತ ಅಂದ ತಕ್ಷಣನೇ ನನಗೆ, ನಾನು ಯಾವತ್ತು ಆ ಕನ್ಸು ಕಟ್ಕೊಂಡವಳಲ್ಲ. ನಾನು ಸಿನಿಮಾಗ್ ಬರ್ಬೇಕಂತಾನೆ ನನ್ಗೆ ಆ ಕನ್ಸು ಇರ್ಲಿಲ್ಲ, ಬಟ್ ಇದು ಅಚಾನಕ್ ಆಗಿದ್ದು. ಸೊ ಅದ್ ಹಂಗಾದಾಗ್ಲೂ ಕೂಡ ಅಂತ ಒಂದು ಸ್ಟಾರ್ ಈಸ್ ಅ ಮ್ಯಾಸಿವ್ ಸ್ಟಾರ್, ಅಂತ ಮ್ಯಾಸಿವ್ ಫ್ಯಾನ್ ಬೇಸ್ ಇರುವಂತ ಸ್ಟಾರ್ ಅವರು, ಸೂಪರ್ ಸ್ಟಾರ್. ಸೊ ಅವ್ರ ಜೊತೆ ನನ್ಗೆ ಅವಕಾಶ ಸಿಕ್ತಿದೆ ಅಂದ ತಕ್ಷಣ ಇನ್ನ ನಾನು ಆ ಕನ್ಸಿಂದ ಸಂಪೂರ್ಣವಾಗಿ ಆಚೆ ಬಂದಿಲ್ಲ. ನನಗೆ ನಾನು ಇದೆಲ್ಲ ಮುಗಿಸಿದ ತಕ್ಷಣ ನನ್ನ ರೂಮಿಗೆ ಹೋಗಿ ಯೋಚನೆ ನಿಜವಾಗ್ಲೂ ಹಿಂಗೆಲ್ಲ ಆಗ್ತಾ ಇದೆಯಾ ಅಂದ್ರೆ, ಆ ಕಾಮೆಂಟ್ಸ್ ಆಗ್ಲಿ, ಜನ ಕೊಡ್ತಿರೋ ಆ ತೋರಿಸ್ತಿರೋ ಪ್ರೀತಿ ಆಗ್ಲಿ, ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಆಗ್ತಾ ಇದೆಯಾ, ಖಂಡಿತವಾಗ್ಲೂ ಹಿಂಗೆ ನಿಜ ಆಗ್ತಾ ಇದೆಯಾ ಅಂತ ನನಗೆ ಕನ್ನಡಿಲಿ ನೋಡ್ಕೊಂಡು ಅಂದ್ರೆ ಮನೆ ಹೋದ ತಕ್ಷಣ ನಾನು ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡೋಳು, ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ ಅಂತ. ಸೊ ಅದೇ ಫೀಲ್ ಅಲ್ಲಿ ಇದೀನಿ ನಾನು ಇವಾಗ್ಲೂ. ಬಟ್ ಐ ಆಮ್ ಬ್ಲೆಸ್ಡ್ ಅಂಡ್ ಗ್ರೇಟ್ಫುಲ್ ಸರ್. ಅಜ್ಜಿ ಪುಣ್ಯ ಮಾಡಿದೀನಿ ಅನ್ಸುತ್ತೆ ಆ ಕಾಲದಲ್ಲಿ. ಸೊ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಸರ್. ಯಾ. ಓಕೆ, ಪ್ರತಿಯೊಬ್ಬರಿಗೂ ಒಂದು ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ. ರಚನಾ ರೈ ಅವರ ಆಸೆ ಆಕಾಂಕ್ಷೆ ಏನಾಗಿತ್ತು? ಬಟ್ ಈಗಂತೂ ಆಕ್ಟ್ರೆಸ್ ಆಗಿದ್ದಾರೆ. ವೆಟರ್ನರಿ ಡಾಕ್ಟರ್ ಆಗ್ತಿದ್ದಂತವ್ರು ಆಕ್ಟ್ರೆಸ್ ಆಗಿದ್ದಾರೆ. ಸೊ ಹೆಂಗಿತ್ತು ಆ ಜರ್ನಿ? ಅದ್ರ ಬಗ್ಗೆ ಹಿಂದೆನೋ ಇವಾಗ ಸ್ಯಾಂಡಲ್ವುಡ್ ವನ್ನ ಎಂಟ್ರಿ ಕೊಡ್ತೀವಿ ಅಂದ್ರೆ ತುಳುವಲ್ಲಿ ಈಗಾಗಲೇ ಸರ್ಕಸ್ ಮಾಡಿದೀರಾ, ಈಗ ಸ್ಯಾಂಡಲ್ವುಡ್ ನಲ್ಲಿ ಡೆವಿಲ್ ಕ್ವೀನ್ ಆಗಿ, ಡೆವಿಲ್ ಬ್ಯೂಟಿ ಆಗಿ ಬಂದಿದ್ದೀರಾ. ಸೊ ಅದಕ್ಕೆ ಆದಂತಹ ಕೆಲವೊಂದು ಪ್ರಿಪರೇಷನ್ಸ್ ಅನ್ನೋದು ಇರ್ತದೆ. ಸೊ ನಿಮ್ಮ ಪ್ರಿಪರೇಷನ್ಸ್ ಎಲ್ಲ ಹೇಗಿತ್ತು ಅಂತ? ಸೊ ನಾನು ಬೇಸಿಕಲಿ ಸರ್ ಚಿಕ್ಕದ್ರಿಂದ ಒಂದು ಬುದ್ಧಿ ಬಂದಾಗಿಂದ ನನಗೇನ್ ಆಸೆ ಇದ್ದಿದ್ದು ಅಂದ್ರೆ ಪ್ರಾಣಿಗಳ ಜೊತೆ ಇರ್ಬೇಕು, ಪ್ರಾಣಿಗಳನ್ನ ರಕ್ಷಣೆ ಮಾಡ್ಬೇಕು ಅಂತ. ಸೊ ಅದ್ ಹೆಂಗೆ ಏನು ಅಂತ ಗೊತ್ತಿಲ್ಲ, ಅವಾಗ ಇನ್ನ ಪಾಪು ಅಲ್ವಾ. ಸೊ ಬೆಳೀತಾ ಓಕೆ, ವೆಟರ್ನರಿ ಡಾಕ್ಟರ್ ಇಸ್ ದ ಬೆಸ್ಟ್ ವೇ ನನಗೆ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಕ್ಕೆ, ಅದಕ್ಕೆ ಸಹಾಯ ಮಾಡಕ್ಕೆ ಅಂತ. ಬಟ್ ಏನಾಯ್ತು, ಒಂದ್ ಫೈನ್ ಡೇ ನಾನು ಫೀಲ್ಡ್ ವರ್ಕ್ ಅಂದ್ರೆ ನಾನು ಮೊದಲಿಂದಾನೇ ರೆಸ್ಕ್ಯೂ ಮಾಡ್ತಾ ಇರೋದ್ರಿಂದ ನನಗೆ ಆ ಊರಲ್ಲಿ ನನ್ಗೆ ಡಾಕ್ಟರ್ಸ್ ಎಲ್ಲ ತುಂಬಾ ಎಲ್ಲ ಪರಿಚಯ ನನ್ಗೆ. ಸೊ ಅವ್ರ ಜೊತೆ ನಾನು ಹೋಗೋಳು, ಬ್ಯಾಗ್ ಹಾಕೊಂಡು ಡಿಂಗ್ ಡಿಂಗ್ ಅಂತ ಹೋಗೋಳು ಎಲ್ಲ ರೆಸ್ಕ್ಯೂ ಮಾಡಕ್ಕೆ. ಸೊ ಅದು ಖುಷಿ ನನ್ಗೆ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗೋದು ನಾನು. ಸೊ ಫೈನ್ ಡೇ ಏನಾಯ್ತು, ಅಲ್ಲಿ ಅದು ಕೊಳ್ತ ಸ್ಥಿತಿಯಲ್ಲಿತ್ತು. ಸಿ ಸರ್, ಹ್ಯೂಮನ್ ವೇಸ್ಟ್ ಕೂಡ ನಮ್ಗೆ ಸಹಿಸಬಹುದು ಆ ಸ್ಮೆಲ್ ನ.
ಬಟ್ ಆನಿಮಲ್ ವೇಸ್ಟ್ ಇದೆ ಗೊತ್ತಾ, ಇವಾಗ ನೀವು ರೋಡ್ ಸೈಡ್ ಹೋದಾಗೆಲ್ಲ ಅದೊಂದು ಸ್ಮೆಲ್ ಹೊಡಿಯತ್ತೆ ಗೊತ್ತಾ. ಹೌದೌದು. ಸೊ ಅದು ಹತ್ರದಿಂದ ನೀವು ತಗೊಂಡಾಗ ಆ ಗಟ್ಟಿ ಇರ್ಬೇಕು, ನಾವು ಆ ಗಟ್ಟಿ ಇದ್ದವ್ರಿಗೆ ಮಾತ್ರ ಅದ್ ಮಾಡಕ್ ಸಾಧ್ಯ. ಸೊ ನನಗೆ ಅದೆಲ್ಲ ನೋಡ್ದಾಗ ನನಗೆ ಓಕೆ ನಾನ್ ಮಾಡ್ತೀನಿ, ಬಟ್ ನನ್ನ ಬಾಡಿ ರಿಜೆಕ್ಟ್ ಮಾಡ್ತಾ ಇತ್ತು. ಸೊ ನನಗದು ಹೋಗಿ ಅದನ್ನ ನೋಡಿದ್ಮೇಲೆ ನನಗೆ ಒಂದು ವಾರ ಊಟ ಸೇರ್ಲಿಲ್ಲ. ಅದ್ ನಾನ್ ಮಾಡ್ತಿದ್ದಲ್ಲ, ನನ್ ಬಾಡಿ ರಿಯಾಕ್ಟ್ ಆಗ್ತಿದ್ದು. ಸೊ ದಾಟ್ ವಾಸ್, ಅದಾದ್ಮೇಲೂ ನಾನು ಪ್ರಯತ್ನ ಪಟ್ಟೆ. ಸೊ ಅದಾದ್ಮೇಲೆ ಏನಾಯ್ತು, ನನಗೆ ರಕ್ತ ಕಂಡ್ರೆ ಆಗಲ್ಲ, ಕೆಲವ್ರಿಗೆ ಇರತ್ತಲ್ವಾ ಸರ್ ಅದು. ಸೊ ನನ್ಗೆ ಆ ಬ್ಲಡ್ ನೋಡಿದ ತಕ್ಷಣ ನನ್ಗೆ ಕೈಕಾಲೆಲ್ಲ ನಡ್ಗ ಸ್ಟಾರ್ಟ್ ಆಗ್ತಾ ಇತ್ತು. ಮೇ ಬಿ ಈ ಫೀಲ್ಡ್ ನನ್ಗೆ ಅಲ್ವೇನೋ. ಸೊ ನನ್ನ ಕನ್ಸೆಲ್ಲ ಒಂಥರ ಬ್ಲಾಂಕ್ ಆಗ್ಬಿಟ್ಟೆ ನಾನು, ಏನು ನೆಕ್ಸ್ಟ್ ನನ್ನ ಲೈಫಲ್ಲಿ ಏನು ಅಂತ. ಸೊ ಅಮ್ಮ ಏನ್ ಹೇಳಿದ್ರು, ಇದು ಓದು, ನೀನು ಓದ್ ಕಂಟಿನ್ಯೂ ಮಾಡು, ಓದ್ ಬಿಡ್ಬೇಡ ಅಂತ ಹೇಳಿದಾಗ ಜರ್ನಲಿಸಂ ತಗೊಂಡೆ. ಸೊ ಜರ್ನಲಿಸಂ ಬಂದ ಮೇಲೆ ನನಗೆ ಅದ್ರದ್ದು ಏನು ಗಂಧ ಗಾಳಿ ಗೊತ್ತಿಲ್ಲ, ಜರ್ನಲಿಸಂ ಹೆಂಗೆ ಏನು ಎತ್ತ ಗೊತ್ತಿಲ್ಲ. ಬಟ್ ಆದ್ರೂ ಕಲ್ತೆ, ಆ ಹಠ ಬಿಟ್ಟಿಲ್ಲ, ಕಲ್ತೆ, ಆರ್ಟಿಕಲ್ಸ್ ಬರೆಯಕ್ ಸ್ಟಾರ್ಟ್ ಮಾಡಿದೆ. ಜರ್ನಲಿಸಂ ಅಲ್ಲಿ ಏನು ಹೋಮ್ ವರ್ಕ್ ಕೊಡ್ತಾ ಇದ್ರು, ರಿಪೋರ್ಟಿಂಗ್ ಅದು ಇದು ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಇಡಕ್ ಟ್ರೈ ಮಾಡ್ತಾ ಇದೆ ಪ್ರತಿಯೊಂದು ವಿಚಾರದಾಗ್ವಾಗ್ಲೂ. ಯಾವ್ದಾದ್ರು ಒಂದ್ ವಿದ್ಯೆ ಕಲಿತೀನಿ ಅಂದ್ರೆ ಅಚ್ಚುಕಟ್ಟಾಗಿ ಕಲಿತೀನಿ ನಾನು ಅದನ್ನ. ಸೊ ಅಲ್ಲಿ ಪುಸ್ತಕ ಬರ್ದೆ, ಸೊ ಪೇಪರ್ಸ್ ಆರ್ಟಿಕಲ್ಸ್ ಬರೆಯಕ್ ಸ್ಟಾರ್ಟ್ ಮಾಡಿದೆ. ಸೊ ಹಿಂಗ್ ಮಾಡ್ತಾ ಇದ್ದಾಗ ನಾನು ಅದ್ರ ಜೊತೆಗೆ ಮಾಡಲಿಂಗ್ಸ್ ಮಾಡ್ತಾ ಇದ್ದೆ. ಸೊ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೆ, ಸ್ಟೇಜ್ ಆರ್ಟಿಸ್ಟ್ ಆಗಿದ್ದೆ. ಅಲ್ಲಿಂದ ನನ್ಗೆ ಅವಕಾಶ ಹುಡ್ಕೊಂಡ್ ಬಂದಿರೋದು. ನನ್ನನ್ನ ಯಾರೋ ನೋಡಿ, ಓಕೆ ನಿಮ್ ಮುಖ ಒಂದು ಕ್ಯಾಮ್ರಾಗ್ ಸೆಟ್ ಆಗತ್ತೆ ಅಂತ ಹೇಳಿ ನನ್ನನ್ನ ಅಲ್ಲಿಂದ ಪಿಕ್ ಮಾಡಿ ಟ್ರೈ ಮಾಡಿ, ನನ್ಗೆ ಯಾವ್ದಾದ್ರು ವಿದ್ಯೆ ನೀವು ನನ್ಗೆ ಕಲ್ಸ್ಕೊಡ್ತೀರಾ ಅಂದ್ರೆ ನಾನು ಟ್ರೈ ಮಾಡ್ತೀನಿ, ನಾನು ಇಲ್ಲ ಅನ್ನಲ್ಲ. ಸೊ ಇದನ್ನು ಹಾಗೆ ಟ್ರೈ ಮಾಡೋಣ ಅಂತ ಬಂದಿರೋದು. ಇನ್ ಯಾವ್ದು ಬಿಟ್ಟಿದ್ದೀರಾ ಅಂತ ನೀವು? ಒಂದ್ ಕಡೆ ಜರ್ನಲಿಸಂ ಅಲ್ಲೂ ನೀವೇ ಇದ್ದೀರಾ, ಬುಕ್ ಬರೀತೀರಾ, ಆರ್ಟಿಕಲ್ಸ್ ಬರೀತೀರಾ, ಆಂಕರಿಂಗ್ ಮಾಡ್ತೀರಾ, ಆಕ್ಟಿಂಗ್ ಮಾಡ್ತೀರಾ, ರಿಪೋರ್ಟಿಂಗ್ ಮಾಡ್ತೀರಾ, ಅಂಡ್ ಅನಿಮಲ್ಸ್ ರೆಸ್ಕ್ಯೂ ಎಲ್ಲ ಮಾಡ್ತೀರಾ. ಇನ್ ಯಾವ್ದನ್ ಬಿಟ್ಟಿದ್ದೀರಾ? ಅಡಿಗೆ ಬರಕ್ ಬರುತ್ತಾ? ಯೂಟ್ಯೂಬ್ ಕುಕ್ ನಾನು. ಯೂಟ್ಯೂಬ್ ನೋಡ್ಕೊಂಡು ಏನ್ ಬೇಕಾದ್ರೂ ಹೇಳಿ ಪಡಬಡ ಮಾಡ್ಬಿಡ್ತೀನಿ. ಅದೇ ಇವಾಗ ಕೇಳಿ, ದೋಸೆಗೆ ಏನ್ ಹಾಕ್ಬೇಕು ಅಥವಾ ಒಂದ್ ಪಲ್ಯಕ್ಕೆ ಏನ್ ಮಾಡ್ಬೇಕು. ಮಂಗಳೂರು ನಿಮ್ದು ಪುತ್ತೂರಲ್ಲ, ಆ ಕಡೆ ಪುತ್ತೂರಲ್ಲಿ ಐ ಥಿಂಕ್ ಬನ್ಸ್ ಎಲ್ಲ ಫೇಮಸ್. ಬನ್ಸ್ ಏನೆಲ್ಲ ಹಾಕ್ತಾರೆ? ಬೇರೆ ಕ್ವೆಶ್ಚನ್ ಹೋಗೋಣ ಪ್ಲೀಸ್. ಅದೇ ಹೇಳ್ದಲ್ಲ, ಯೂಟ್ಯೂಬ್ ಓಪನ್ ಮಾಡಿ ಇವಾಗ ಹೇಳ್ತೀರಿ. ಇವಾಗ ಕುಕ್ ಮಾಡಿ ತೋರಿಸ್ತೀನಿ, ಪರ್ಫೆಕ್ಟ್ ಆಗಿ ಕುಕ್ ಮಾಡ್ತೀನಿ. ಬಟ್ ಆ ಇಂಗ್ರೀಡಿಯೆಂಟ್ಸ್ ಏನು ಎತ್ತ ಎಲ್ಲ ನನಗೆ ದೇವರಾಡೇ ಗೊತ್ತಿಲ್ಲ. ಓಕೆ, ನೀವು ಇಷ್ಟಪಟ್ಟು ಕುಕ್ ಮಾಡಿದ್ದನ್ನ ಮನೆಯವರು ಇಷ್ಟಪಟ್ಟು ತಿನ್ನುವಂತದ್ದು ಯಾವ್ದು ಅಂತ, ಯಾವ ಡಿಶ್ ಅನ್ನ ನೀವು ತುಂಬಾ ಇಷ್ಟಪಟ್ಟು? ನಾನು ಮಶ್ರೂಮ್ ಕರಿ ತುಂಬಾ ಚೆನ್ನಾಗಿ ಕುಕ್ ಮಾಡ್ತೀನಿ. ಸೊ ಅದನ್ನ ಕೇಳಿದ್ರೆ ನಾನು ಇವಾಗ್ಲೂ ಹೇಳ್ಬೋದು. ಸೊ ದಟ್ಸ್ ಒನ್ ಥಿಂಗ್ ದಟ್ ಐ ಕುಕ್ ರಿಯಲಿ ವೆಲ್. ಮಶ್ರೂಮ್ ಕರಿ ಮತ್ತೆ ಗೀ ರೈಸ್. ಸೊ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಅದನ್ನ. ಎಸ್, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನನಗೂ ಮಾಡ್ಕೊಡೋ ಡೆಫಿನೆಟ್ಲಿ ಆ ಭಾಗ್ಯ ಬರ್ಲಿ, ದೇವರು ಮಾಡ್ಕೊಡ್ಲಿ ಅಂತ ಮಾಡ್ಕೊಡ್ತೀನಿ. ಶೂರ್. ಏನಂತಂದ್ರೆ ಈಗ ಡೆವಿಲ್ ಬ್ಯೂಟಿ ಆಗಿ ಸ್ಯಾಂಡಲ್ವುಡ್ ಅಂತೂ ಎಂಟ್ರಿ ಕೊಟ್ಟಿದ್ರೆ, ಅದಕ್ಕಿಂತ ಮುಂಚೆ ದಿ ರೈಸ್ ಆಫ್ ಅಶೋಕ್ ಆಗಿರ್ಬೋದು, ಅದಕ್ಕಿಂತ ಗೋನಂ ಗಗನಂ ಆಗಿರ್ಬೋದು, ಆಮೇಲೆ ವಾಮನ ಸಿನಿಮಾದಲ್ಲಿ, ಈ 3 ಸಿನಿಮಾಗಳು, ಈ 3 ಸಿನಿಮಾಗಳಲ್ಲೂ ಕೂಡ ನಾವು ಆಕ್ಟ್ರೆಸ್ ಆಗಿ ಕಾಣಿಸ್ಕೋಬೇಕಾಗಿತ್ತು. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ. ಸೊ ನೋಡಿ, ನಾವು ಯಾವ್ದೋ ಒಂದು ಯಾವ್ದು ಕೂಡ ನಮ್ ಕೈಲಿರಲ್ಲ. ಆ ಒಂದು ಸಮಯನೋ ಸಂದರ್ಭನೋ ಗೊತ್ತಿಲ್ಲ, ಆ ಒಂದು ಪ್ರಾಜೆಕ್ಟ್ ಕೈಗೆ ಬಂದಿರೋಂತ ತುತ್ತು ಬಾಯಿಗೆ ಬರಲ್ಲ. ಸೊ ಅಂತದ್ದು ಇವತ್ತು ನೀವು ಇಷ್ಟೊಂದು ಗ್ರ್ಯಾಂಡ್ ಎಂಟ್ರಿ ಬೇಕಿತ್ತೇನೋ, ಅದಕ್ಕೆ ಅವು ಕೈ ತಪ್ತು ಅನ್ನೋಂಥದ್ದು. ಖಂಡಿತವಾಗ್ಲೂ ಸರ್. ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಅಥವಾ ಪ್ರತಿಯೊಂದು ಸಿನಿಮಾನು ಎಲ್ರಿಗೂ ಮಾಡಕ್ ಆಗಲ್ಲ. ಬಿಕಾಸ್ ನಾವ್ ಆಕ್ಟರ್ಸ್ ಗೆ ಆ ಟೈಮ್ ಆಗಲ್ಲ, ಅಥವಾ ನಮ್ ಪರ್ಸನಲ್ ಇಶ್ಯೂಸ್ ಇರುತ್ತೆ. ಸೊ ಎಲ್ರು ಎಲ್ಲದನ್ನು ಮಾಡಕ್ ಆಗಲ್ಲ. ಯಾರ ಹಣೆ ಬರ್ದಲ್ಲ ಅದ್ ಏನ್ ಬರ್ದಿರುತ್ತಾನ ಭಗವಂತ, ಅದ್ ಅವ್ರಿಗೆ ಗೊತ್ತು. ಸೊ ಅದೇ ಹೇಳ್ದೆ ಅಲ್ಲ ಸರ್, ಪ್ರಾಬಬ್ಲಿ ಮೇ ಬಿ ಡೆವಿಲಿಂದಾನೇ ನಾನು ಲಾಂಚ್ ಆಗ್ಬೇಕು ಅಂತ ಇತ್ತೇನೋ ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದಾನೇ ಆಗ್ತಾ ಇದೀನಿ. ಸೊ ನಾನು ಏನೇ ಪ್ರಯತ್ನ ಪಟ್ರು ದೇವ್ರು ಇಲ್ಲಮ್ಮ ಇರೋ ಅರ್ಜನ್ ಮಾಡ್ಬೇಡ ಇರು ಅಂತ ಕಾದು ಇರಿಸಿ, ಐ ಥಿಂಕ್ ಇಲ್ಲಿಂದಾನೇ ಅದೊಂದು ಲಾಂಚ್ ಅಂತ ಸಿಗ್ತಾ ಇದೆ. ನನ್ ಪ್ಲಾನೇ ಬೇರೆ ಇತ್ತು. ಸೊ ಬೇರೆದ್ರಲ್ಲಿ ನಾನು ಲಾಂಚ್ ಆಗ್ಬೇಕಿತ್ತು. ಬಟ್ ಫಾರ್ ಸರ್ಟೈನ್ ರೀಸನ್ ಐ ಥಿಂಕ್ ಎಲ್ಲಾರು ಮಾಡಕ್ ಆಗಲ್ಲ ಅಂತಾರಲ್ವ ಸರ್, ಮೇ ಬಿ ನನ್ ಇಲ್ಲಿಂದಾನೇ ಆಗ್ಬೇಕು ಅಂತ ಬರ್ದಿತ್ತೇನೋ ಆಲ್ರೆಡಿ. ಸೊ ಮೇಡಮ್, ಕಾಮನ್ ಆಗಿ ಒಂದು ಸಿನಿಮಾದಲ್ಲಿ ಅವಕಾಶ ಸಿಗುವಂತದ್ದೇ ಹೆಚ್ಚು. ಅಂತದ್ರಲ್ಲಿ ನಿಮ್ 3 ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರು ಕೂಡ ಕಾರಣಾಂತರಗಳಿಂದ ಬೇರೆ ಆಗ್ತೀರಾ, ಬಿಕಾಸ್ ಹಿಂಜರಿತೀರಾ, ಅಥವಾ ಏನು ಬೇಡ, ಯಾವ್ದೋ ಒಂದು ಕಾರಣಕ್ಕೆ ಬೇಡ ಅಂತೀರಾ. ಏನಿರ್ಬೋದು ಆ ಕಾರಣ ಅಂತ? ಡೇಟ್ಸ್ ಸರ್. ಅವಾಗ ನಾನು ಇನ್ನ ಓದ್ತಾ ಇದ್ದೆ. ಸೊ ಅದನ್ನ ನನಗೆ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ. ಅಂದ್ರೆ ಇವಾಗ ನಾವು 1 ವರ್ಷಕ್ಕೆ ಅಗ್ರಿಮೆಂಟ್ ಹಾಕಿರ್ತೀವಿ. ಅದಾದ್ಮೇಲೆ ತಿರ್ಗಾ ಕಮಿಟ್ಮೆಂಟ್ ಬೇಕು ಅಂದ್ರೆ, ಅದಾದ್ಮೇಲೆ ಇನ್ನ 2 ವರ್ಷ 3 ವರ್ಷ ಕಮಿಟ್ಮೆಂಟ್ಸ್ ಬೇಕು ಅಂದ್ರೆ ನಮ್ಗೂ ನಮ್ ಕಮಿಟ್ಮೆಂಟ್ಸ್ ಇರತ್ತೆ ಅಲ್ವಾ ಸರ್. 1 ವರ್ಷದ ಅಗ್ರಿಮೆಂಟ್ ಆ ಟೈಮಲ್ಲಿ ಮುಗಿಸಿದ್ರೆ ನಮ್ಗೇನ್ ಸಮಸ್ಯೆ ಇಲ್ಲ. ಅದಾದ್ಮೇಲೆ ಇನ್ನ ಟೈಮ್ ಬೇಕು. ಇನ್ನ ಪಾಪ ಅವ್ರನ್ನು ನಾವು ಬ್ಲೇಮ್ ಮಾಡಕ್ ಆಗಲ್ಲ. ಸಿನಿಮಾ ಅಂದ ತಕ್ಷಣ ಎಲ್ಲರೂ ಎಫರ್ಟ್ ಇರತ್ತೆ, ಟೀಮ್ ವರ್ಕ್ಸ್ ಇರೋದು. ಸೊ ಒಂದಲ್ಲ ಒಂದು ಬರತ್ತೆ, ಪಾಪ ಕಷ್ಟ ಎಲ್ರಿಗೂ ಇರತ್ತೆ. ಹಂಗಂತ ನಮ್ ಲೈಫ್ ಅಲ್ಲೂ ಅದಿರತ್ತೆ ಅಲ್ವಾ ಸರ್. ಆ ಹೊತ್ತಲ್ಲಿ ನೀವು ನನಗೆ ಸಿನಿಮಾ ಮುಗಿಸ್ಕೊಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಇದೀನಿ ನಾನು. ಸೊ ಅದಾದ್ಮೇಲೂ ಕಾಯ್ತೀನಿ ನಾನು. ಅದಾದ್ಮೇಲೆ ತಿರ್ಗಾ ನನ್ನ ಲೈಫು ಇರತ್ತೆ. ಸೊ ನಾನು ಅದನ್ನ ನೋಡ್ಕೋಬೇಕಾಗತ್ತೆ, ನಂದು ಪರ್ಸನಲ್ ಇಶ್ಯೂಸ್ ಇರತ್ತೆ. ಸೊ ಅದೆಲ್ಲ ಕಾರಣದಿಂದಾಗಿ ಆಚೆ ಈಚೆ ಆಯ್ತು. ಬಿಟ್ರೆ ಓದು ಮೇನ್. ನನ್ನ ಅದು ನಮ್ಮಾಗ ಒಂದು ಆಸೆ ಇದ್ದಿದ್ದು, ಫಸ್ಟ್ ಓದ್ ಮುಗಿಸ್ಕೊ, ಆಮೇಲೆ ನೀನ್ ಏನ್ ಬೇಕಾದ್ರೂ ಮಾಡು, ನೀನ್ ಬಿಟ್ಬಿಡ್ತೀನಿ, ಫಸ್ಟ್ ಕಂಪ್ಲೀಟ್ ಮಾಡು. ಸೊ ಅದೊಂದು ರೀಸನ್ ನನಗೆ ಸ್ವಲ್ಪ
ಕಂಪ್ಲೀಟ್ ಮಾಡೋ ತನಕ ಕಷ್ಟ ಆಗ್ತಾ ಇತ್ತು. ಈಗ ಇಂಡಸ್ಟ್ರಿಗೆ ಬರಬೇಕು ಅಂತಂದಾಗ ಮನೆಯವರ ಸಪೋರ್ಟ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸೊ ನಿಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು? ಡೆವಿಲ್ ಸಿನಿಮಾಗೆ ಆಯ್ಕೆ ಆಗಿದ್ದೀರಿ ಅಂತ ಗೊತ್ತಾದ ತಕ್ಷಣ ನೀವು ಯಾರ ಜೊತೆ ಶೇರ್ ಮಾಡಿದ್ರಿ ಮೊಟ್ಟ ಮೊದಲ ಬಾರಿಗೆ ಅಂತ? ನಾನು ಆಡಿಷನ್ಸ್ ಕಾಲ್ ಇದ್ದಿದ್ದಲ್ವಾ, ಸೊ ಆಡಿಷನ್ಸ್ ಹೋಗ್ಬೇಕಾದ್ರೆ ನಮಗೆಲ್ಲ ಹೇಳಿರ್ಲಿಲ್ಲ. ಬಿಕಾಸ್ ಯಾರು ಇದೆಲ್ಲ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಹೌದು. ಅಂತ ಸ್ಟಾರ್ ಜೊತೆಲ್ಲ ಹೌದಾ ಸಡನ್ ಆಗಿ ಸಿಗೋದು ಹೌದಾ, ಸುಮ್ನೆ ಟ್ರೈ ಮಾಡೋಣ ನನ್ಗೂ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ನಾನು ಹೋಗಿರೋದು. ಅಮ್ಮ ಹೇಳಿರ್ಲಿಲ್ಲ. ಸೊ ಆಡಿಷನ್ ಸೆಲೆಕ್ಟ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು ನಿಜವಾಗ್ಲೂ ಸೆಲೆಕ್ಟ್ ಆಗ್ಬಿಟ್ಟ ಅಂತ. ಸೊ ಅವಾಗ್ಲೇ ನಾನು ಅಮ್ಮ ಕಾಲ್ ಮಾಡಿ ಹೇಳಿದ್ದು ಹಿಂಗ್ ಹೋಗಿದ್ದೆ, ಸೆಲೆಕ್ಟ್ ಆಗಿದ್ದೀನಿ. ಅಮ್ಮ ಎಲ್ಲ ನಂಬಕ್ಕೆ ರೆಡಿ ಇಲ್ಲ, ಏನೋ ಹೇಳ್ತಾಳೆ ಇವಳು ಸುಮ್ನೆ ಅಂತ ಹೇಳ್ಕೊಂಡು ಅಲ್ಲೇ ಬಿಟ್ಬಿಟ್ಟಿದ್ರು. ಅಗ್ರಿಮೆಂಟ್ ಸೈನ್ ಆಗಿ ಸೆಟ್ ಹೋಗಿ ಆ ಫೋಟೋ ಕಳಿಸ್ದಾಗ್ಲೇ ಹೌದಲ್ಲ ನನ್ ಮಗಳು ದರ್ಶನ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ ಅಂತ ಅವತ್ತು ಆಕ್ಸೆಪ್ಟ್ ಮಾಡ್ಕೊಂಡಿರೋದು ಅವರು. ಸೊ ಯಾ ಇಟ್ ವಾಸ್ ದೇ ಆರ್ ಆಲ್ ಹ್ಯಾಪಿ ಬಿಕಾಸ್ ಅವರೆಲ್ಲ ದರ್ಶನ್ ಸರ್ ತುಂಬಾ ದೊಡ್ಡ ಅಭಿಮಾನಿಗಳು ಅವರೆಲ್ಲ. ಅಂದ್ರೆ ಅವ್ರು ಮಾಡಿರುವಂತ ದಾನ ಧರ್ಮಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರಲ್ವಾ ಸರ್. ಸೊ ಅದನ್ನೆಲ್ಲ ಅವ್ರಿಗೆ ತುಂಬಾ ಇಷ್ಟ, ಅವ್ರ ವ್ಯಕ್ತಿತ್ವ ತುಂಬಾ ಇಷ್ಟ. ಸೊ ಮನೆಯಲ್ಲಿ ನನ್ನ ಚಿಕ್ಕಿ ಅಂದ್ರೆ ನನ್ನ ಚಿಕ್ಕಮ್ಮ, ಸೊ ಅವರೆಲ್ಲ ತುಂಬಾ ಖುಷಿ ಪಟ್ರು. ದೇರ್ ಆಲ್ ವೇಟಿಂಗ್, ಅಂದ್ರೆ ತುಂಬಾ ಕಾಯ್ತಾ ಇದ್ರು ಶೂಟಿಂಗ್ ಟೈಮ್ ಅಲ್ಲಿ ಒಮ್ಮೆ ಮೀಟ್ ಮಾಡ್ಸು, ನಾನು ಒಮ್ಮೆ ಮೀಟ್ ಮಾಡಿಸಿದ್ರ? ಇಲ್ಲ, ಯಾಕೆ ಪಾಪ ಅವ್ರಷ್ಟೊಂದು, ಯಾಕಂತಂದ್ರೆ ದರ್ಶನ್ ಸರ್ ಎಲ್ಲ ವರ್ಕ್ ಮಾಡ್ತಾ ಇದಾರೆ ಅವರೆಲ್ಲರೂ, ಆಯ್ತಾ. ಸೊ ಅವರು ಫ್ರೀ ಇರ್ಬೇಕಾದ್ರೆ ನಮಗ್ ಶೂಟಿಂಗ್ ಇರ್ತಾ ಇರ್ಲಿಲ್ಲ. ಸೊ ಹಂಗ ಆಗ್ತಾ ಇತ್ತು ಅದು. ಸೊ ಹಂಗ್ ಮಿಸ್ ಆಯ್ತು. ಖಂಡಿತವಾಗ್ಲು ರಿಲೀಸ್ ಆದ್ಮೇಲೆ ಒಂದು ಸಕ್ಸಸ್ ಪಾರ್ಟಿಯಲ್ಲೇ ಮೀಟ್ ಆಗುವಂತ ಚಾನ್ಸ್ ಸಿಗ್ಲಿ. ಸೊ ಮನೆಯೇ ಮೊದಲ ಪಾಠಶಾಲೆ ಅಂತಾರೆ, ತಾಯಿಯೇ ಮೊದಲ ಗುರು ಅಂತಾರೆ. ಸೊ ನಿಮಗೆ ನಿಮ್ಮ ಮನೆಗೂ ಅವಿನಾಭಾವ ಸಂಬಂಧ, ಒಳ್ಳೆ ಬಾಂಡಿಂಗ್ ಇದೆ. ಸೊ ರಚನಾ ರೈ ಅವರು ಆಕ್ಟ್ರೆಸ್ ಆಗಿ ಈಗ ಎಲ್ರಿಗೂ ಪರಿಚಯ ಆಗಿದ್ದಾರೆ. ಸೊ ಪರ್ಸನಲ್ ಲೈಫ್ ಬಗ್ಗೆ ಏನಾದ್ರೂ ರಚನಾ ಅವರ ಬಗ್ಗೆ ತಿಳ್ಕೊಳ್ಳುವಂತದ್ದಾದ್ರೆ, ಏನಾದ್ರೂ ಹೇಳುವಂತದ್ದಾದ್ರೆ? ಐ ಆಮ್ ಅ ವೆರಿ ಸಿಂಪಲ್ ಗರ್ಲ್ ಸರ್. ನಾನ್ ನನ್ನನ್ನೇ ಬ್ಯುಸಿಯಾಗಿ ಇಟ್ಕೊಳ್ಳೋ ಅಂತೋಳು. ನಾನು ಹೊರಗಡೆ ಹೋಗೋದ್ ಕಮ್ಮಿ, ತುಂಬಾ ರೇರ್ ಆಗಿ ಆಚೆ ಹೋಗ್ತೀನಿ ನಾನು. ಇಲ್ಲ ನಾನಾಯ್ತು, ನನ್ ಮನೆ ಆಯ್ತು. ಸೊ ನನ್ ಮನೇನೆ ಒಂಥರ ಮಿನಿ ಝೂ. ನಿಮ್ಗೆ ಮನೆಗೆ ಎಂಟ್ರ್ ಆದ ತಕ್ಷಣನೇ ಪ್ರಾಣಿ ಪಕ್ಷಿ ಅದೆಲ್ಲ ಇರತ್ತೆ. ಸೊ ನನ್ಗೆ ಅದೇ ಪ್ರಪಂಚ. ಅದ್ ಬಿಟ್ಟು ನಾನು ಆಚೆನೆ ಬಂದಿಲ್ಲ. ಸೊ ನನ್ಗೆ ಬರಕ್ಕೂ ಇಷ್ಟ ಇಲ್ಲ, ಅಲ್ಲೇ ಇರ್ತೀನಿ. ಅದ್ ಬಿಟ್ರೆ ಐ ಆಮ್ ಅ ವೆರಿ ಸ್ಪಿರಿಚುವಲ್ ವುಮೆನ್. ಸೊ ಟೆಂಪಲ್ ಇದೇ ನನ್ ಪ್ರಪಂಚ. ಬರೀ ಟೆಂಪಲ್ ಸುತ್ತು, ಪ್ರಾಣಿಗಳ ಜೊತೆ ಇರು, ಅಮ್ಮ ಜೊತೆ ಇರು, ಅಷ್ಟೇ. ಇದೇ ನನ್ ಪ್ರಪಂಚ. ಇದು ಬಿಟ್ರೆ ದೇರ್ ಇಸ್ ನಥಿಂಗ್ ಇನ್ ಮೈ ಲೈಫ್. ರಚನಾ ರೈ ಅವರು ತುಂಬಾ ನಂಬುವಂತಹ ದೇವರು ಅಂತಂದ್ರೆ ಯಾರು? ನಮ್ಮನೆ ದೈವ ಜುಮಾದಿ, ಅಪ್ಪೆ ಜುಮಾದಿ ಅಂಡ್ ಅಪ್ಪೆ ಕಲ್ಲುರ್ಟಿ, ಪಂಜುರ್ಲಿ. ಸೊ ನಮ್ಮ ಮನೇಲಿ ತುಂಬಾ ದೈವಗಳಿದೆ. ಇದೇ ಮೇನ್ ಫಸ್ಟ್. ಅದಾದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ನನ್ ಭಾರಿ ಪ್ರೀತಿಯ ದೇವ್ರು. ಸೊ ನಾನ್ ನಂಬುವಂತ ದೇವ್ರು. ಈ ಬ್ಯೂಟಿಗೆ ಒಂದ್ಸಲ ಅಲ್ಲ, ಪದೇ ಪದೇ ಸೋತ್ ಬಿಡ್ತಾ ಇದೀನಿ, ನೋಡ್ತಾ ಇದ್ರೆ. ಸೊ ಒಂದೇ ಒಂದು ಸಲ ಸೋತು ಬಿಡೇನಿ ಈ ಒಂದು ಸಾಂಗ್ ರಿಲೀಸ್ ಆದ್ಮೇಲಂತೂ ರಚನಾ ರೈ ಅವರ ಒಂದು ಬ್ಯೂಟಿ ಆಗಿರ್ಬೋದು ಇನ್ನೊಂದಷ್ಟು ಜನಕ್ಕೆ ಪಸರಿಸ್ತು. ಅವ್ರ ಬಗ್ಗೆ ತಿಳ್ಕೊಳ್ಳುವಂತದಾಗ ಯಾರು ಗುರು ಈ ಬ್ಯೂಟಿ, ಇಷ್ಟು ದಿನ ಎಲ್ಲಿದ್ರು ಈ ಕರಾವಳಿ ಕ್ಯೂಟಿ ಅಂತ ಹೇಳ್ಬಿಟ್ಟು. ಸೊ ಸಾಂಗ್ ಬಗ್ಗೆ, ಸಾಂಗ್ ಮೇಕಿಂಗ್ ಬಗ್ಗೆ, ಸಾಂಗ್ ಅಲ್ಲಿ ಆಕ್ಟ್ ಮಾಡಿದಂತಹ ದರ್ಶನ್ ಸರ್ ಅವರ ನಿಮ್ಮ ಬಗ್ಗೆ, ಹಾಗೇನೆ ಈ ಒಂದು ಸಾಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಸೊ ಥೈಲ್ಯಾಂಡ್ ಅಲ್ಲಿ ಶೂಟ್ ಮಾಡಿದ್ ನಾವು. ಫಸ್ಟ್ ಥೈಲ್ಯಾಂಡ್ ಅಂತ ಇರ್ಲಿಲ್ಲ, ಬೇರೆ ಕಡೆ ಪ್ಲಾನ್ ಮಾಡಿದ್ವಿ. ಫಾರ್ ಸಮ್ ರೀಸನ್ ಅದನ್ನ ಶೂಟ್ ಮಾಡಕ್ ಆಗಿಲ್ಲ ಆ ಲೊಕೇಶನ್ ಅಲ್ಲಿ. ಸೊ ಥೈಲ್ಯಾಂಡ್ ಅಂತ ಫಿಕ್ಸ್ ಆದ್ವಿ. ಸೊ ಥೈಲ್ಯಾಂಡ್ ಅಂದ ತಕ್ಷಣ ನಿಮಗೆ ಗೊತ್ತು, ಬೀಚ್, ಫಸ್ಟ್ ಆಫ್ ಆಲ್ ಸನ್ಲೈಟ್. ಅಲ್ಲಿ ಹೋಗಿ ಬಂದವ್ರಂತೂ 1-2 ಶೇಡ್ ಡಾರ್ಕ್ ಆಗಿನೇ ಬರೋದು ಬಿಟ್ರೆ ನಾರ್ಮಲ್ ಆಗಿ ಯಾರು ಬಂದಿಲ್ಲ ಐ ಗೆಸ್. ಸೊ ಆ ಬಿಸಿಲಲ್ಲಿ, ಆ ಸ್ಯಾಂಡ್ ದೆಗೆಯಲ್ಲಿ, ಆಮೇಲೆ ನಿಮ್ಗೆ ಬೀಚ್ ಅಂದ ತಕ್ಷಣ ನಾವು ಮಂಗಳೂರವ್ರಿಗೆ ದೊಡ್ಡ ವಿಚಾರ ಅಲ್ಲ, ಬಿಕಾಸ್ ವಿ ಸರ್ವೈವ್ ಎಟ್ ಹವೆವರ್. ಸೊ ಆ ಬಿಸಿಲು ಅಂಡ್ ಅದು ಹ್ಯೂಮಿಡ್ ಇದೆ ಗೊತ್ತಾ, ಆ ಸ್ಟಿಕಿನೆಸ್. ಸೊ ಅದ್ರಲ್ಲಿ ಶೂಟ್ ಮಾಡೋದಂತ ಹೇಳಿದ್ರೆ ತುಂಬಾ ಕಷ್ಟವಾದ ಸನ್ನಿವೇಶ. ಅಂಡ್ ಅದು ನಿಮಗೆ ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ, ಅವತ್ತೊಂದ್ ದಿನ ಏನಾಗಿತ್ತು ಅಂದ್ರೆ, ಸೆಕೆಂಡ್ ಡೇ ಆಫ್ ಶೂಟ್. 10 ವರ್ಷದಲ್ಲಿ ಬರ್ದೇ ಇರೋಂತ ಬಿರುಗಾಳಿ ಆ ದಿನ ಬಂದಿತ್ತು. 10 ವರ್ಷದಲ್ಲಿ ಅಲ್ಲಿ ಸ್ಟಾರ್ಮ್ ಬಂದಿರ್ಲಿಲ್ವಂತೆ, ಅದೇ ದಿನ ಬಂದಿದ್ದು. ಸೊ ಅದ್ ಹೆಂಗ್ ಬಂದಿತ್ತು ಅಂದ್ರೆ, ಎಲ್ಲಾ ಸ್ಯಾಂಡ್ ಮುಖಕ್ಕೆ ಹೊಡೆದಿರೋದು, ಕ್ಯಾಮರಾ ಇತ್ತು. ಅಂಡ್ ಮೇಲೆ ಇದೆಲ್ಲ ಏನು ಕವರ್ ಮಾಡಿರ್ತಾರೆ ಗೊತ್ತಾ, ಅಲ್ಲಿ ಹಟ್ಟಿಗಳಿಗೆ ಅದೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿರೋದು. ಮರ ಎಲ್ಲ ಪಟ್ ಅಂತ ನಮ್ ಮುಂದೆನೆ ಮುರಿದು ಬೀಳ್ತಾ ಇತ್ತು. ಸೊ ನಾವು ಐಲ್ಯಾಂಡ್ ಅಲ್ಲಿ ಇರೋದ್ರಿಂದ ನಾವ್ ಆಚೆ ಹೋಗ್ಬೇಕಂದ್ರೂ ಬೋಟಲ್ಲೇ ಹೋಗ್ಬೇಕು. ಅಲ್ಲಿ ನೀರ್ ಏರಿಳಿತ ಆಗ್ತಾ ಇದೆ, ಬಿಗ್ ವೇವ್ಸ್ ಬರ್ತಾ ಇದೆ. ಅದು ಸೆಟ್ಲ್ ಆಗದೆ ನಾವೆಲ್ಲ ಹೋಗಂಗೇ ಇಲ್ಲ, ನಾವಿಲ್ಲೇ. ಸೊ ಅದೊಂದ್ ಭಯ ಆಗಿತ್ತು, ಏನಾಗತ್ತೆ ಅಂತ ಗೊತ್ತಿರ್ಲಿಲ್ಲ. ನಾವ್ ಇಲ್ಲೇ ಸ್ಟಕ್ ಆಗ್ತೀವೇನೋ ಅನ್ಕೊಂಡಿದ್ದೆ. ಸೊ ಅದು ದೇವ್ರ ದಯದಿಂದ ದಟ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಐ ಕ್ಯಾರಿ ಥ್ರೂ ಔಟ್. ಸೊ ಅದು ನಾನು ಯಾವತ್ತೂ ಮರೆಯಲ್ಲ ಆ ಎಕ್ಸ್ಪೀರಿಯನ್ಸ್ ನ. ಸೊ ಇಟ್ ವಾಸ್ ಫನ್. ಸಾಂಗ್ ಬಗ್ಗೆ ಹೇಳೋದಾದ್ರೆ, ದರ್ಶನ್ ಸರ್ ಒಟ್ಟಿಗೆ ಒಂದು ಡ್ಯುಯೆಟ್ ಆಗೋವಂಥದ್ದು, ರೊಮ್ಯಾನ್ಸ್ ಮಾಡುವಂತದ್ದಾಗಿರ್ಬೋದು. ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅವ್ರ ಜೊತೆ ಫೋಟೋ ತಗೋಬೇಕು ಅನ್ನೋಂತಹ ಆಸೆ ಆಕಾಂಕ್ಷ. ಅಂತದ್ರಲ್ಲಿ ಎಷ್ಟೋ ಜನ ಹೀರೋಯಿನ್ಸ್ ವೆಯ್ಟ್ ಮಾಡ್ತಿದ್ದಂತಹ ಗಳಿಗೆ ನೀವು ನಿಜವಾಗ್ಲೂ ಹೇಳ್ತೇನೆ, ಟು ಬಿ ಫ್ರಾಂಕ್, ನೀವು 100% ಲಕ್ಕಿ ಗರ್ಲ್ ಅಂತಾನೆ ಹೇಳ್ಬೋದು. ಅದ್ರ ಹಿಂದೆ ನಿಮ್ಮ ಪರಿಶ್ರಮನೂ ಕೂಡ ಇದ್ದೇ ಇದೆ. ಬಿಕಾಸ್ ಯಾಕಂತಂದ್ರೆ ಚಾನ್ಸ್ ಸಿಕ್ಕಿದ ತಕ್ಷಣ
ಓಕೆ ಎಕ್ಸೈಟ್ಮೆಂಟ್ ಎಲ್ಲ ಇರುತ್ತೆ, ಬಟ್ ಅದರಲ್ಲಿ ಅವರೊಟ್ಟಿಗೆ ಆಕ್ಟ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಪರಿಶ್ರಮ ಅನ್ನೋದು 100% ಬೇಕೇ ಬೇಕು. ಸೊ ಹೆಂಗಿತ್ತು ಆ ಸಾಂಗ್ ಶೂಟ್ ಅದೇ ಮಾಡ್ಬೇಕಾದ್ರೆ? ನಾನ್ ಲಕ್ ಖಂಡಿತವಾಗ್ಲೂ ಇದೆ ಈ ಸಿನಿಮಾಗೆ, ಲಕ್ ಖಂಡಿತವಾಗ್ಲೂ ಇದೆ, ಮ್ಯಾಟರ್ ಆಗುತ್ತೆ. ಬಟ್ ಅದೇ ಲಕ್ಗೆ ನಾನು ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡಿದ್ದೀನಿ. ಸೊ ಐ ಬಿಲೀವ್ ಹಾರ್ಡ್ ವರ್ಕ್ ಮಾಡಿದ್ರೆ ಆ ಲಕ್ ಜೊತೆಗೆ ಸೇರಿದ್ರೇನೆ ಈ ಅದೃಷ್ಟ ಅಂತ ಅನ್ನೋದು, ಅಂದ್ರೆ ಈ ಅವಕಾಶ ಅಂತ ಅನ್ನೋದು ಸಿಗೋದು. ಸೊ ಅದಾದಾಗ ಅದೇ ಹೇಳಿದ್ನಲ್ಲ ಸರ್, ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಅಂತ ಸೂಪರ್ ಸ್ಟಾರ್ ಅವರು ಪಾಪ ನಮ್ಮವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದಕ್ಕಲ್ವಾ ಸರ್ ಪಾಪ ನಾನ್ ಇಲ್ಲಿ ಕೂತಿರೋದು. ಇಲ್ಲ ಅಂದ್ರೆ ಪಾಪ ಅವ್ರಿಗೆ ಎಷ್ಟೋ ಆಪ್ಷನ್ಸ್ ಇರ್ತಾ ಇದ್ವು, ಎಂತೆಂತ ಹೀರೋಯಿನ್ಸ್ ಬರ್ತಾ ಇದ್ರು ಸರ್ ಜೊತೆ ಆಕ್ಟ್ ಮಾಡಕ್ಕೆ. ಬಟ್ ಅವ್ರು ಇಲ್ಲ, ನಮ್ಮವ್ರನ್ನ ನೋಡಿ ಪಾಪ ಒಂದ್ ಅವಕಾಶ ಕೊಡೋಣ, ಬೆಳೀಲಿ ಅವ್ರುನು ಅಂತ ಮನ್ಸ್ ಮಾಡಿದಕ್ಕೆ ನಾನ್ ಇವತ್ತಿಲ್ಲಿ ಕೂತಿರೋದು. ಸೊ ಅದ್ ಏನೇ ಸಂಪೂರ್ಣ ಕ್ರೆಡಿಟ್, ಅದ್ ಏನೇ ಕ್ರೆಡಿಟ್ ಇದ್ರು ಸರ್ ಅದು ನಮ್ ಪ್ರಕಾಶ್ ಸರ್ಗೆ, ನಮ್ ದರ್ಶನ್ ಸರ್ಗೆ ಹೋಗೋದು. ಅಂಡ್ ನೀವು ಸಾಂಗ್ ಬಗ್ಗೆ ಕೇಳಿದ್ರಿ, ಸೊ ಸಾಂಗ್ ಇದು ಅಷ್ಟು ಸುಂದರವಾಗಿ ಸ್ಕ್ರೀನ್ ಅಲ್ಲಿ ಬರ್ಬೇಕಂತ ದ ಬಿಗ್ಗೆಸ್ಟ್ ರೀಸನ್ ಇಸ್ ಆರ್ ಕೊರಿಯೋಗ್ರಾಫರ್ ಸಂತೋಷ್ ಸರ್. ಅಂಡ್ ಇನ್ನೊಂದ್ ದೊಡ್ಡ ಮೆಜಿಷಿಯನ್ ಅಂದ್ರೆ ನಮ್ ಸುಧಾಕರ್ ಸರ್, ನಮ್ DOP ಸರ್, ಮ್ಯಾಜಿಕಲ್ ಹ್ಯಾಂಡ್ಸ್ ಅವ್ರದಂತು. ಸೊ ಅವ್ರ ಒಂದೊಂದು ಫ್ರೇಮ್ ಇಡ್ತಾ ಇದ್ರು, ನಾವಲ್ಲಿ ನೋಡ್ತಾ ಇದ್ದಾಗ ಏನ್ ಹಿಂಗೆ ಅಂದ್ರೆ ನಮ್ ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಲ್ಲ, ಬಟ್ ಆ ಫ್ರೇಮ್ ಅಲ್ಲಿ ಅಷ್ಟು ಸುಂದರವಾಗಿ ತೋರಿಸೋರು ಅವರು. ಅವ್ರ ಇಮ್ಯಾಜಿನೇಷನ್ ಬೇರೆ. ಸೊ ಅವ್ರ ಇಮ್ಯಾಜಿನೇಷನ್ ಪ್ರಕಾರ ಇದು ಅಷ್ಟು ಸುಂದರವಾಗಿ ಮೂಡ್ ಬರಕ್ಕೆ ರೀಸನ್, ದೇ ಆರ್ ದ ರೀಸನ್. ಅಂಡ್ ಎಂಟೈರ್ ಕಾಸ್ಟ್ ಅಂಡ್ ಕ್ರೂ, ಅವರು ನಮ್ಮ ಟೀಮ್ ಆಗಿರ್ಬೋದು. ಸೊ ಅವರೆಲ್ಲ ಅಂದ್ರೆ ಹೌ ಡು ಐ ಟೆಲ್ ಯು, ಅವರೆಲ್ಲ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಸರ್. ಅಂಡ್ ಕಾಸ್ಟ್ಯೂಮ್ ವೈಸ್ ಆಗ್ಲಿ, ನಮ್ ತಶ್ವಿನಿ ಮ್ಯಾಮ್ ಅವ್ರ ಕಾಸ್ಟ್ಯೂಮ್ ಮಾಡಿದ್ರು ಚೇತನ್ ಅವ್ರ ಜೊತೆ. ಸೊ ಅವ್ರದೆಲ್ಲ ಪ್ಲಾನ್ ಎಲ್ಲ ಅಂದ್ರೆ ವೆಲ್ ಪ್ಲಾನ್ಡ್ ಅಂಡ್ ಎಕ್ಸಿಕ್ಯೂಟ್ ಆಗಿರೋದ್ರಿಂದ ಆ ಸಾಂಗ್ ಅಷ್ಟು ಮುದ್ದಾಗಿ ಸ್ಕ್ರೀನ್ ಮೇಲೆ ಮೂಡ್ ಬಂದಿದೆ ಸರ್. ನಮ್ಗೆ ಇನ್ನೊಂದು ರಚನಾ ರಾಯ್ ಅವರು ಮಲ್ಟಿ ಟ್ಯಾಲೆಂಟ್ ಅಂತ ನಮ್ಗೆ ಗೊತ್ತಿದೆ, ಒಳ್ಳೆ ಸಿಂಗರ್ ಅಂತ ಕೂಡ ಕೇಳ್ಪಟ್ಟಿದ್ವಿ. ಸೊ ಪ್ಲೀಸ್ ಯಾರು ಹೇಳಿರೋದು ಇದು? ನಾನು ಗೂಗಲ್ ಅಲ್ಲಿ ನೋಡ್ಕೊಂಡು ಗೂಗಲ್ ಹೇಳಿದ್ದು. ನೆವರ್. ಅಯ್ಯೋ ಪ್ಲೀಸ್, ವಾಟ್ ಇಸ್ ದಿಸ್? ಒಂದೆರಡು ಲೈನ್ ನನಗೋಸ್ಕರ ಹಾಡೋದಾದ್ರೆ ಕೊನೆಯಲ್ಲಿ ಮಾಡೋಣ, ಬಿಟ್ ಪಾಪ ಎಲ್ಲ ಭಯ ಪಡ್ಕೊಬಿಡ್ತಾರೆ. ಕೊನೆಯಲ್ಲಿ ಮಾಡೋಣ. ಶೂರ್, ಓಕೆ, ತೊಂದ್ರೆ ಇಲ್ಲ. ಸಾಂಗ್ ಬಗ್ಗೆ ಹೇಳಿದ್ದಾಯ್ತು. ಫಸ್ಟ್ ಡೇ ಶೂಟ್ ರಚನಾ ರೈ ಅವರ ಒಂದು ಡೆವಿಲ್ ಶೂಟ್ ಹೆಂಗಿತ್ತು? ಫಸ್ಟ್ ಟೈಮ್ ದರ್ಶನ್ ಅವರನ್ನ ಮೀಟ್ ಆದಾಗ ರಚನಾ ರೈ ಅವರ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಅಂತ ದೊಡ್ಡ ಸ್ಟಾರ್. ಯಾಕಂತಂದ್ರೆ ಯೂಶುವಲಿ ಅಂತ ದೊಡ್ಡ ನಟನ ನೋಡ್ತಾ ಇರ್ಬೇಕು, ಹಿಂಗೆ ನೋಡ್ತಾನೆ ಇರ್ತೀವಿ. ಅಂತವ್ರ ಜೊತೆ ನೀವು ನಿಮ್ಮ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ತರ ಆಗುತ್ತೆ. ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಹೆಂಗ್ ಆಕ್ಟ್ ಮಾಡ್ಬೇಕಪ್ಪ, ಏನಾದ್ರು ತಪ್ಪು ಮಾಡೋದು ಭಯ ಅನ್ನೋದಿರುತ್ತೆ, ಆತುರತೆ ಇರುತ್ತೆ, ಕೌತುಕತೆ ಇರುತ್ತೆ. ಏನಾದ್ರು ನಾವು ಎಷ್ಟೇ ಕಾನ್ಫಿಡೆಂಟ್ ಹಾರ್ಡ್ ವರ್ಕ್ ಮಾಡ್ಬೋದ್ರು ಕೂಡ ಅಂತ ದೊಡ್ಡ ಸ್ಟಾರ್ ನಟ ಜೊತೆ ಏನಾದ್ರು ಮಿಸ್ಟೇಕ್ ಮಾಡ್ಬಿಟ್ರೆ ಅವ್ರು ಏನ್ ಅನ್ಕೊಂತಾರೋ ಅನ್ನೋಂತ ಗೊಂದಲ ಇರುತ್ತೆ. ನಿಮ್ಗೆ ಇವೆಲ್ಲ ಬಂದಿರುತ್ತೆ ಸಹಜವಾಗಿ ಅಂತ ಅನ್ಕೊಂಡಿದ್ದೀನಿ. ಏನ್ ಹೇಳ್ತೀರಾ ಫಸ್ಟ್ ಡೇ ಶೂಟ್? ಅದೇ ನಾನು ಹೇಳ್ದೆ ಅಲ್ಲ ಸರ್, ನಾನು ಫ್ರೆಶರ್ ಆಗಿರೋದ್ರಿಂದ ತುಂಬಾ ತನ್ನ ತಲೆಯಲ್ಲಿ ಗಿಜಿ ಇತ್ತು, ಆ ಗೊಂದಲಗಳಿತ್ತು. ಹಿಂಗೆ ಅಂತ ಸ್ಟಾರ್ಸ್ ಅಂತ ಪ್ರಕಾಶ್ ಸರ್ ಕೂಡ ಇಸ್ ಅ ಲೆಜೆಂಡರಿ ಡೈರೆಕ್ಟರ್ ಆಫ್ ಕೋರ್ಸ್. ಸೊ ಅವ್ರ ಮೆಂಟರ್ಶಿಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಂತ ದೊಡ್ಡ ಬ್ಯಾನರ್ ಅದು, ಶ್ರೀ ಜಯಮತ, ಅದ್ರದ್ದೇ ಒಂದು ಪವರ್ ಇದೆ ಅದಕ್ಕೆ. ಸೊ ಅಂತ ದೊಡ್ಡ ಬ್ಯಾನರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲ ದಿಗ್ಗಜರು ಇರೋದು ಆ ಟೀಮ್ ಅಲ್ಲಿ. ಅಚ್ಯುತ್ ಸರ್ ಆಗಿರ್ಬೋದು, ಎಂತೆಂತ ಸೂಪರ್ ಸ್ಟಾರ್ಸ್ ಎಲ್ಲ ಇದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ನಾನು ಪ್ರಿಪೇರ್ ಆಗ್ಲೇಬೇಕಲ್ವಾ, ನನ್ನ ಹೋಮ್ ವರ್ಕ್ ನಾನು ಮಾಡ್ಕೊಂಡಿದ್ದೆ. ಬಟ್ ಆ ಎನ್ವಿರಾನ್ಮೆಂಟ್ ಹೆಂಗಿತ್ತು ಅಂದ್ರೆ, ಸೆಟ್ ಫಸ್ಟ್ ಡೇ ನನಗೆ RR ನಗರಲ್ಲಿ ಶೂಟಿಂಗ್ ಇದ್ದಿದ್ದು. ನಮ್ಮ ಶ್ರೀನಿವಾಸ್ ಪ್ರಭು ಸರ್ ಮತ್ತೆ ತುಳಸಿ ಮ್ಯಾಮ್ ಅವ್ರ ಬಗ್ಗೆ ಮಾತಾಡ್ಬೇಕಂತ ಇಲ್ಲ ನಾನು. ಸೊ ಅಂತ ಆಕ್ಟರ್ಸ್ ಅವರೆಲ್ಲ, ಅವ್ರ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿದ್ದು. ಸೊ ಆ ದಿನದಲ್ಲೇ ಕಲಿತೆ ಸರ್ ನಾನು. ಅಂದ್ರೆ ಆ ಪ್ರೊಡಕ್ಷನ್ ಹೌಸ್ ನಮ್ಮನ್ನ ಅಷ್ಟು ಅಂದ್ರೆ ಒಂದು ಆರ್ಟಿಸ್ಟ್ಗೆ ಕೊಡಬೇಕಾದಂತ ಬೆಲೆ, ಒಂದು ಆರ್ಟಿಸ್ಟ್ಗೆ ಕೊಡಬೇಕಾದಂತ ಫೆಸಿಲಿಟೀಸ್ ನ ಅಷ್ಟು ಅಚ್ಚುಕಟ್ಟಾಗಿ ಕೊಟ್ಟಿರೋದ್ರಿಂದ ಪ್ರತಿಯೊಬ್ರು ಟೀಮ್ ಅಲ್ಲಿ ಒಂದು ಹೋಮ್ ಫೀಲ್. ಅದು ಎಂಟರ್ ಆದ ತಕ್ಷಣ ಒಂದು ಫ್ಯಾಮಿಲಿ ತರ, ಒಂದು ಮನೆ ಮಗಳ ತರ ಟ್ರೀಟ್ ಮಾಡಿಸ್ಬಿಟ್ರು ನನ್ನಲ್ಲಿ. ಸೊ ಅಲ್ಲಿಗೆ ನನ್ನ ಭಯ ವಾಟ್ ಎವರ್ ನನ್ನ ತಲೆಯಲ್ಲಿ ಫೀಡ್ ಆಗಿತ್ತು ಗೊತ್ತಾ, ಅದು ಅಲ್ಲಿಗೆ ನಿಂತು ಬಿಡ್ತು. ಓಕೆ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಇಲ್ಲಿ, ನಾನಾಗಿರಕ್ ಬಿಡ್ತಾರೆ ಇಲ್ಲಿ ಅಂತ ಗೊತ್ತಾಯ್ತು. ನಾನು ತಪ್ಪು ಮಾಡಿದ್ರು ತಿದ್ದುತ್ತಾ ಇದ್ರು ಹೊರತು, ನೀನ್ ತಪ್ಪು ಮಾಡ್ತಾ ಇದ್ಯಾ, ನೀನ್ ಹಂಗ್ ಮಾಡಂಗಿಲ್ಲ, ಹಿಂಗ್ ಮಾಡಂಗಿಲ್ಲ, ಅದೆಲ್ಲ ಏನೂ ಇಲ್ಲ. ಪ್ರಕಾಶ್ ಸರ್ ಅದು ಇಸ್ ವೆರಿ ಕೂಲ್, ವೆರಿ ಕಾಮ್, ವೆರಿ ಕಂಪೋಸ್ಡ್ ಡೈರೆಕ್ಟರ್. ಅವ್ರಿಗೆ ಕೋಪ ಬರೋದು ತುಂಬಾ ಕಮ್ಮಿ, ಬಂದ್ರೆ ಜೋರದಾರ ಅವರು. ಬಟ್ ಕೋಪ ಬರೋದು ತುಂಬಾ ಕಮ್ಮಿ. ತುಂಬಾ ನನಗೆ ಕ್ಯಾಮ್ರಾ ಹೆಂಗ್ ಫೇಸ್ ಮಾಡ್ಬೇಕು, ಅಂಡ್ ಅವ್ರಿಗೆ ಸರ್ ಆಕ್ಟರ್ ಇಂದ ಏನ್ ತೆಗಿಬೇಕು ಅಂದ್ರೆ ಅವ್ರಿಗೆ ಏನ್ ಬೇಕು, ಅವ್ರ ಕ್ಯಾರೆಕ್ಟರ್ ಇಂದ ಏನ್ ಬೇಕು, ಹಿ ನೋಸ್ ಇಟ್ ವೆರಿ ವೆಲ್. ಅವ್ರು ತಗ್ಸ್ತಾರೆ ಅದನ್ನ. ಸೊ ಅದ್ ಅವರು ಇವ್ರು ಅಂತಲ್ಲ, ಅವ್ರಿಗೆ ಏನ್ ಬೇಕು ಅದು ಬರೋ ತನಕ ಬಿಡಲ್ಲ ಅವರು. ಸೊ ಹಂಗಿರ್ಬೇಕಾದ್ರೆ ನಾನ್ ಕಲಿತಾ ಇದ್ದೆ. ಒಂದೇ ಸಿನಿಮಾ ನನ್ಗೆ ಜೀವನಕ್ಕಾಗೋಷ್ಟು ಕಲ್ಸ್ಕೊಡ್ತು ಸರ್. ಸೊ ಅಂಡ್ ದರ್ಶನ್ ಸರ್ ಜೊತೆ ನನಗೆ ಉದಯಪುರಲ್ಲಿ ಇದ್ದಿದ್ದು. ಅಲ್ಲೂ ಕೂಡ ಸಿನಿಮಾದ ಒಂದು ಕ್ರೂಷಿಯಲ್ ಪಾರ್ಟ್ ಸರ್ ಜೊತೆ ಫಸ್ಟ್ ಗೆ ಇದ್ದಿದ್ದು. ಸೊ ನಾನು ಅದನ್ನ ಮಾಡ್ಬಿಟ್ಟೆ ಅಂದ್ರೆ
ಸಿನಿಮಾದಲ್ಲಿ ಬೇರೆ ಅಂತ ಕಷ್ಟ ಸನ್ನಿವೇಶಗಳು ಅಷ್ಟು ಬರಲ್ಲ. ಸೊ ಅಲ್ಲೇ ನಾನು ಮಾಡ್ದೆ ಅಂದ್ರೆ ಅವ್ರು ನನ್ನನ್ನ ಮಾಡ್ಸಿದ್ರು. ಅಷ್ಟು ಕಂಫರ್ಟೇಬಲ್ ಆಗಿ ಆ ಸಿಚುವೇಶನ್ ಕ್ರಿಯೇಟ್ ಮಾಡಿರೋದ್ರಿಂದ ನನಗೆ ಮಾಡಕ್ಕಾಯ್ತು. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್. ನನಗೆ ಸಿನಿಮಾ ಶೂಟಿಂಗ್ ಇದೆ ಅಂದ ತಕ್ಷಣ ಡಿಂಗ್ ಖುಷಿಯಾಗಿ ಹೋಗೋದು. ನಾನು ಫುಲ್ ಹ್ಯಾಪಿಯಾಗಿ ಎದ್ದೇಳೋದು. ಮಂಗಳೂರಿಂದ ಬೇಗನೆ ಬಂದ್ಬಿಡ್ತೀನಿ. ನಾನು 1-2 ದಿನ ಮುಂಚೆನೆ ಬಂದ್ಬಿಡ್ತೀನಿ. ಶೂಟಿಂಗ್ ಇದೆ ಫುಲ್ ಖುಷಿ ನನ್ಗೆ. ಶೂಟಿಂಗ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ಖುಷಿ. ಸೊ ಹಿಂಗಿತ್ತು ಎನ್ವಿರಾನ್ಮೆಂಟ್. ದಿನ ಬೆಳಗ್ಗೆ ಆದ್ರೆ ಇವತ್ತು ಶೂಟಿಂಗ್ ಇದೆ ಹೋಗ್ಬಿಡೋಣ ಅಂತ. ಶೂಟಿಂಗ್ ಇಲ್ಲ ಅಂದ ತಕ್ಷಣ ಬೇಜಾರಾಗ್ಬಿಡೋದು. ಅಯ್ಯೋ ಶೂಟಿಂಗ್ ಇಲ್ಲ ಅಂತ, ಮುಗಿತಲ್ಲ ಅಂತ. ಸೊ ಇಟ್ ವಾಸ್ ಲೈಕ್ ದಟ್. ಫಸ್ಟ್ ಟೈಮ್ ರಚನಾ ಅವರನ್ನ ದರ್ಶನ್ ಸರ್ ನೋಡಿದಾಗ ಏನ್ ಹೇಳಿದ್ರು ಅಂತ? ಏನಿಲ್ಲ, ಫಸ್ಟ್ ಅವ್ರು ಕೇಳಿದ್ದು ಅವ್ರೆ ನಮ್ ಹೀರೋಯಿನ್ ಅವ್ರೆಲ್ಲಿ ಅಂತ, ಅಂದ್ರೆ ಪ್ರಕಾಶ್ ಸರ್ ಹತ್ರ. ಬಿಕಾಸ್ ನಾವು ಮೀಟೇ ಆಗಿರ್ಲಿಲ್ಲ. ಇಲ್ಲಿ ಹೀರೋಯಿನ್ ಅವ್ರು ಬಂದಿದಾರ ಇಲ್ವಾ ಅಂತಾನು ಗೊತ್ತಿಲ್ಲ. ನಾವು ಫ್ಲೈಟ್ ಅಲ್ಲಿ ಕೂತಿದ್ವಿ ಆಲ್ರೆಡಿ. ಅವ್ರು ಲಾಸ್ಟ್ ಕೊನೆಗೆ ಬಂದು ಫ್ರೆಂಡ್ ಸೀಟ್ ಅಲ್ಲಿ ಕೂತಿದ್ರು. ಎಲ್ಲ ಎಕ್ಸಿಟ್ ಆಗ್ಬೇಕಾದ್ರೆ ನಾನು ಫಸ್ಟ್ ಟೈಮ್ ಸರ್ ನ ನೋಡಿದ್ದು. ಸೊ ಅವಾಗ ನಮಸ್ತೆ ಸರ್ ಅಂದ್ರೆ, ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಇಷ್ಟೇ ಮುದ್ದಾಗಿ ಮಾತಾಡ್ಸಿದ್ರು. ಹಿ ಮೇಡ್ ಮಿ ಫೀಲ್ ಲೈಕ್ ಅದೇ ತುಂಬಾ ವರ್ಷದಿಂದ ಪರಿಚಯ ಇರೋ ತರಾನೇ ಮಾತಾಡ್ಸಿದ್ರು. ಒಂದು ಸ್ಟ್ರೇಂಜರ್ ನ ಮಾತಾಡ್ಸ್ತಾರೆ ಗೊತ್ತಾ, ಹಂಗೆ ಏನು ಫೀಲ್ ಮಾಡ್ಸಿಲ್ಲ ನನ್ನ. ಸೊ ಇಟ್ ವಾಸ್ ವೆರಿ ಕಂಫರ್ಟೇಬಲ್ ಟು ಬಿ ವಿತ್ ಹಿಮ್. ಅದ್ರಲ್ಲೂ ನಿಮ್ಮನ್ನ ನೋಡ್ರೆ ಯಾರು ಬೇಕಾದ್ರೂ ಮಾತಾಡ್ಸ್ಲೇಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನೀವೇ ಅಷ್ಟು ತುಂಬಾ ಚೆನ್ನಾಗಿ ಜಲ್ ಆಗ್ತಿರಲ್ಲ. ಎಲ್ರು ಅಂಡ್ ಇನ್ನೊಂದ್ ಏನಂತಂದ್ರೆ, ದರ್ಶನ್ ಅವರನ್ನ ನೋಡಿದಾಗ ಹೇಳಿದ್ರಿ ಹೆಂಗಿತ್ತು ಅನುಭವ ಅಂತ. ಅವ್ರ ಜೊತೆ ಆಕ್ಟ್ ಮಾಡಿದಾಗ ಈಗ ಹೊಸಬರಿಗೆ ದರ್ಶನ್ ಅವರು ಸದಾ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿರುವಂತವ್ರು. ಸೊ ಅದೇ ರೀತಿ ನಿಮ್ಮನ್ನ ಹೊತ್ಕೊಂಡು ಹೋಗುವಂತಹ ಒಂದು ಸೀನು ಇತ್ತು. ಅಂತ ಟೈಮಲ್ಲಿ ಮೊದಲೇ ಅವ್ರಿಗೆ ಬೆನ್ನೋವಿತ್ತು. ಆ ಒಂದು ಸಂದರ್ಭ ನಿಮ್ಮ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಾಗ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಅಲ್ಲೆಲ್ಲಾನು ಕೂಡ ನಿಮ್ಮ ಎಕ್ಸ್ಪ್ರೆಷನ್ಸ್ ಎಲ್ಲ ನೀವು ಕೂಡ ಒಂದ್ ಕಡೆ ಸುಮ್ನೆ ನಿಂತ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಬೇಕು ಅನ್ನೋಂತ ಗೊತ್ತಾಗ್ತಿರ್ಲಿಲ್ಲ ನಿಮ್ಗೆ, ಕೈಕಾಲ ಆಡ್ತಿರ್ಲಿಲ್ಲ. ಆ ಒಂದು ಸೀನ್ ಬಗ್ಗೆ ಹೇಳೋದಾದ್ರೆ? ಅದೇ ಸರ್, ಅಂದ್ರೆ ಈಗ ನನ್ಗೆ ಅದನ್ನ ನೆನ್ಸ್ಕೊಂಡ್ರು ಆ ಸಿಚುವೇಶನ್ ಹೋಗಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಆತರ ಸಿಚುವೇಶನ್ ಅದು. ಅದ್ ಸೀನ್ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅದ್ ಎಕ್ಸಾಕ್ಟ್ ಸೀನ್ ಏನಕ್ ಬೇಕಿತ್ತು ಅಲ್ಲಿ. ಅದು ಮಾಡದೆ ಹೋದ್ರೆ ತುಂಬಾ ಹೊಡ್ತಾ ಅದು ಸಿನಿಮಾಗೆ. ದ ಮೇಜರ್ ಪೋರ್ಷನ್ ಅದು. ಅಂಡ್ ಪ್ರಕಾಶ್ ಸರ್ ಎಲ್ಲ ಪಾಪ ಪ್ರೀತಿಯಿಂದ ಬೇಡ ಮನೆ ಬೇಡ, ನಿನ್ ಕಷ್ಟ ಆಗತ್ತೆ ಬೇಡ. ಬಟ್ ನಮ್ ದರ್ಶನ್ ಸರ್ ಹೆಂಗೆ ಅಂದ್ರೆ, ನನಗ್ ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ನನ್ನಿಂದ. ಸೊ ಆ ಸೀನ್ ನ ಬಿಲ್ಡ್ ಮಾಡಕ್ಕೆ ಅದ್ರ ಹಿಂದಿದ್ ಶ್ರಮ ಇದೆ ಗೊತ್ತಾ ಸರ್. ಎಷ್ಟು ದಿನ ಟ್ರಾವೆಲ್ ಮಾಡಿರ್ತಾರೆ ಆ ಕ್ಯಾರೆಕ್ಟರ್ ಬಗ್ಗೆ. ಸೊ ನಾನ್ ಇವಾಗ ಬೇಡ ಅಂದ ತಕ್ಷಣ ಅದ್ ವ್ಯರ್ಥ ಆಗಿ ಹೋಗತ್ತೆ. ಅಷ್ಟು ವರ್ಷದ ಜರ್ನಿ ಇದೆ ಗೊತ್ತಾ ಸರ್ ಅವ್ರದ್ದು. ವ್ಯರ್ಥ ಆಗಿ ಹೋಗ್ಬಿಡತ್ತೆ. ತೊಂದ್ರೆ ಇಲ್ಲ, ನಾನ್ ಟ್ರೈ ಮಾಡ್ತೀನಿ, ನಾನ್ ತೊಂದ್ರೆ ಇಲ್ಲ ಅಪ್ಪಿ, ನಾನ್ ಟ್ರೈ ಮಾಡ್ತೀನಿ ಅಂತ ಹೇಳಿ ಎತ್ತಿದ್ರು. ಆಗಿಲ್ಲ ಅವ್ರಿಗೆ. ನಾನ್ ಅವ್ರ ಕೈಯಲ್ಲಿ ಇದನ್ನ, ನನಗೆ ಗೊತ್ತು ಅವ್ರ ಬಾಡಿ ಶಿವರ್ ಆಗ್ತಾ ಇತ್ತು. ನನ್ಗೆ ಐ ಕುಡ್ ಫೀಲ್ ಇಟ್. ನನ್ ಬೇಡ ಸರ್ ನಿಮ್ ನೋವಾಗ್ತಿದೆ ನನಗೆ. ಅಂದ್ರೆ ಹೌ ಡು ಐ ಟೆಲ್ ಯು, ಪಾಪ ಅಂತ ಒಂದ್ ವ್ಯಕ್ತಿಗೆ ಅಷ್ಟು ನೋವಾಗ್ತಾ ಇದೆ ಅಂದಾಗ ಏನ್ ಮಾಡ್ತೀರಾ ನೀವು? ಆಗಿಲ್ಲ, ನಾನು ಆ ಕೈಯಲ್ಲಿ ಇದ್ದೆ, ಆದ್ರೂ ನನ್ನ ಜೋಪಾನವಾಗಿ ಇಳಿಸ್ಬಿಟ್ಟು ಅಲ್ಲೇ ಬಿದ್ಬಿಟ್ರು. ಒಂದು ಹೆಜ್ಜೆ ಮುಂದೆ ಇಡಕ್ ಆಗಿಲ್ಲ ಅವ್ರಿಗೆ. ನನ್ಗೆ ಲಿಟ್ರಲಿ ಏನ್ ಮಾಡಕ್ ಆಗತ್ತೆ ಆ ಪರಿಸ್ಥಿತಿಲಿ? ಅವ್ರ ನೋವುನಂತೂ ನಮಗ್ ತಗೊಳಕ್ ಆಗಲ್ಲ. ಸೊ ಏನ್ ಮಾಡ್ತೀರಾ ಆ ಪರಿಸ್ಥಿತಿಲಿ? ವಿ ವರ್ ಆಲ್ ಸ್ಟನ್. ನಾವ್ ಯಾರು ಅಲ್ಲಾಡ್ತಿರ್ಲಿಲ್ಲ. ವಿ ವರ್ ಆಲ್ ಸ್ಟಕ್ ದೇರ್. ಸೊ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ ಸರ್. ಅಲ್ಲೇ ಬಿದ್ದು ಬಿಟ್ರು. ತುಂಬಾ ಟೈಮ್ ಅಲ್ಲೇ ಮಲ್ಕೊಂಡಿದ್ರು. ಅಂಡ್ ಅದಾದ್ಮೇಲೆ ಅವ್ರು ಎದ್ದು ನಡಿಯಕ್ ಆಗದೆ ಅವ್ರ ಸಪೋರ್ಟ್ ಇಟ್ಕೊಂಡು ಕ್ಯಾರವನ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿರೋದು ಅವ್ರು. ಸೊ ಅವತ್ತು ಶೂಟ್ ಕ್ಯಾನ್ಸಲ್ ಆಯ್ತಾ? ಇಲ್ಲ, ಅದನ್ನ ಕಂಪ್ಲೀಟ್ ಮಾಡಿ ಅವರು ಮುಗೀತು ಅಂತ ಬಿದ್ದಿರೋದು. ಅಲ್ಲಿ ತನಕ ನಿಂತಿದ್ರು, ಯಾರಿಗೂ ಹೇಳ್ಕೊಂಡಿಲ್ಲ ಬೆನ್ನೋವಾಗ್ತಿದೆ ಅಂತ. ಅವ್ರು ಒದ್ದಾಡ್ತಿದ್ರು, ನಾವೆಲ್ಲ ನೋಡ್ತಾ ಇದ್ವಿ. ಅವ್ರನ್ನ ಕೇಳಕ್ಕೂ ಭಯ ಆಗತ್ತೆ. ಅಂದ್ರೆ ತೀರಾ ಅವ್ರನ್ನ ಮುಜುಗರ ಪಡ್ಸಕ್ಕೂ ನಮ್ಗೆ ಇಷ್ಟ ಇಲ್ಲ. ಸೊ ಅವ್ರಿಗೆ ಮುಗೀತು ಅಂತ ಹೇಳಿ ಅದನ್ನ ಇಳಿಸ್ಬಿಟ್ಟೆ ಬಿದ್ದಿರೋದು ಅವರಲ್ಲಿ. ಅಲ್ಲಿ ತನಕ ಅವ್ರ ಪೈನ್ ಇರೋಂಥದ್ದು, ಬ್ಯಾಕ್ ಪೈನ್ ಇರೋಂಥದ್ದು ಹೇಳ್ಕೊಳ್ಳಲ್ಲ ಸರ್. ಒಂದು ನಗು ಇದೆ ಗೊತ್ತಾ ಅವ್ರದ್ದು, ಆ ನೋವಿನ ಹಿಂದೆದು ನಗು ಇದೆ ಗೊತ್ತಾ, ಅದನ್ನ ಮರೆ ಮಾಡ್ಬಿಡ್ತಾರೆ. ಆ ನಗುಲಿ ಎಲ್ಲ ನೀವ್ ಮರ್ತೋಗ್ಬಿಡ್ತೀರಾ. ಇಲ್ಲ, ನಾನು ಆರಾಮಾಗಿದ್ದೀನಿ. ಬಟ್ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಆ ನೋವು. ಎಲ್ಲಾರು ಒಂದ್ ಸಪೋರ್ಟ್ ತಗೊಂಡ್ ನಿಲ್ಲೋರು, ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಜ್ವರ. ಸೊ ನಾವ್ ನೋಡ್ಕೊಂಡ್ ಬಂದವ್ರು ಸರ್ ನಾವು ಆ ಸಿಚುವೇಶನ್. ಮತ್ತೆ ಅದನ್ನ ನೆನ್ಸ್ಕೊಳಕ್ ಇಷ್ಟಪಡಲ್ಲ. ಎಸ್, ಆರ್ ಅನ್ನೋ ಅಕ್ಷರ ಸ್ಯಾಂಡಲ್ವುಡ್ಗೆ ತುಂಬಾ ಅಚ್ಚುಕಟ್ಟಾಗಿ ಆಗ್ ಬಂದಿದೆ ಅನ್ನುವಂಥದ್ದು. ರಾಧಿಕಾ ಅವರಾಗಿರ್ಬೋದು, ರಕ್ಷಿತಾ ಅವರಾಗಿರ್ಬೋದು, ರಮ್ಯಾ ಅವರಾಗಿರ್ಬೋದು, ಈಗ ಈ ಜನರೇಷನ್ ಅಲ್ಲಿ ರಚನಾ ರೈ. ಸೊ ಮುಂದೆ ದಶಕಗಳ ಕಾಲ ಸ್ಯಾಂಡಲ್ವುಡ್ ಸಿನಿಮಾ ರಂಗವನ್ನ ಆಳುವಂತಹ ಪ್ರತಿಭೆ ಆಗ್ತಾರೆ ಅನ್ನುವಂಥದ್ದು ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ, ಕಣ್ಮುಂದೆ ಬರ್ತಾ ಇದೆ. ಸೊ ಏನ್ ಹೇಳ್ತೀರಾ ಈ ಒಂದು ಜೀನ್ಸ್ ಬಗ್ಗೆ? ಅಯ್ಯೋ, ತುಂಬಾ ದೊಡ್ಡ ಮಾತು ಅದು. ಅವರೆಲ್ಲ ಲೆಜೆಂಡ್ಸ್. ಅವರೆಲ್ಲ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇವಾಗ ನನ್ನನ್ನ ಜನ ಅವ್ರ ಜೊತೆ ಸೇರ್ಸಿದಾಗ ಖುಷಿ ಅಂತೂ ಖಂಡಿತವಾಗ್ಲೂ ಆಗತ್ತೆ. ಬಟ್ ನಾನು ಅವ್ರ ಜೊತೆ ಇದನ್ನ ಖಂಡಿತವಾಗ್ಲೂ ಇಲ್ಲ. ನಾನಿನ್ನ ಅಂಬೆಗಾಲ್ ಇಡ್ತಾ ಇದ್ದೀನಿ. ನಾನಿನ್ನ ಪ್ರೂವ್ ಮಾಡೋದಿದೆ. ನಾನು ಪ್ರೂವ್ ಮಾಡಿದ್ಮೇಲೆ ನನ್ಗೆ ಖುಷಿಯಿಂದ ಒಪ್ಕೋತೀನಿ. ಬಿಟ್ರೆ ಇವಾಗ ನಾನಿನ್ನ ಟ್ರೈ ಮಾಡ್ತಾ ಇದ್ದೇನೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಪ್ರೂವ್ ಆಗಿದೆ. ಸೊ ನನ್ಗೆ ನಂದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವ್ರು ಖಂಡಿತವಾಗ್ಲೂ ಬೆಳೆಸ್ತಾರೆ, ಬಟ್ ಹಂಗಂತ ನಾನು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಸೊ ಅದ್ ನನ್ ಜವಾಬ್ದಾರಿ. ನಾನು ಅದನ್ನ ಹೊತ್ಕೊಂಡು ಹೋಗ್ತೀನಿ ಖಂಡಿತವಾಗ್ಲೂ. ಬಟ್ ಬೆಳೆಸೋದು ಉಳಿಸೋದು ಅವ್ರಿಗೆ ಬಿಟ್ಟಿರೋದು. ಸೊ ಅವ್ರ ಪ್ರೀತಿಯಿಂದ ಕರೀತಾರೆ ಅಂದ್ರೆ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ತೀನಿ.
ಅಫ್ಕೋರ್ಸ್ ನಿಮ್ಮ ಹಾರ್ಡ್ ವರ್ಕ್ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಸಿನಿಮಾಗಳ ಸಾಂಗ್ ಅಲ್ಲಿ ನೋಡಿದ ತಕ್ಷಣ. ಹೌದು ಆನ್ ಬೋರ್ಡ್ ಅಂತ ಬಂದ ತಕ್ಷಣ ಎಲ್ರಿಗೂ ಖುಷಿ ಆಗ್ಬಿಡುತ್ತೆ, ಅದು ಇಂತ ಒಂದು ದೊಡ್ಡ ಸಿನಿಮಾದಲ್ಲಿ. ಹೌದು ಹೌದು ಸೊ ಒಂದು ದರ್ಶನ್ ಅವರ ಒಂದು ಡೆವಿಲ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ರಂಗ ಪ್ರವೇಶವನ್ನ ಮಾಡಿದಿರ ಅಂದ್ಮೇಲೆ 99% ಅಲ್ಲ 100 ಅಂಡ್ ಔಟ್ ಆಫ್ 100 ಇನ್ನೂ ಜಾಸ್ತಿನೇ ನಿಮಗೆ ಜವಾಬ್ದಾರಿ ಅನ್ನೋದು ಹೆಗಲ ಮೇಲೆ ಜಾಸ್ತಿ ಬೀರುತ್ತೆ. ಸೊ ಆ ಜವಾಬ್ದಾರಿ ಈಗ ನಿಮ್ಮ ನಟನೆ ಮೇಲೆ ಎಷ್ಟು ಜಾಸ್ತಿ ಆಗಿದೆ ಅಂತ? ಖಂಡಿತವಾಗ್ಲೂ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅನೌನ್ಸ್ ಆದ ದಿನದಿಂದ ಹ್ಮ್. ಜನರಿಗೆ ಎಕ್ಸ್ಪೆಕ್ಟೇಷನ್ ಇದೆ. ಹ್ಮ್. ಸರ್ ಜೊತೆ ಪೇರಪ್ ಆಗಿದೀವಿ ಅಂದ್ರೆ ಅದ್ರಲ್ಲಿ ಏನೋ ಒಂದು ಕಾರಣ ಇರುತ್ತೆ ನಮ್ಮನ್ನ ಸೆಲೆಕ್ಟ್ ಮಾಡಿರೋದಕ್ಕೆ. ಸೊ ಜನದ ಎಕ್ಸ್ಪೆಕ್ಟೇಷನ್ಸ್, ಆ ರೆಸ್ಪಾನ್ಸಿಬಿಲಿಟಿ ಹ್ಮ್. ಅದಿದೆ, ಆ ಭಾರ ಇದ್ದೇ ಇದೆ, ಖಂಡಿತವಾಗ್ಲೂ ಇದೆ. ಬಿಕಾಸ್ ಅವ್ರು ತೋರಿಸ್ತಿರುವಂತ ಪ್ರೀತಿನ ನಾನು ಯಾವತ್ತು ಅದನ್ನ ಉಳಿಸ್ಕೋಬೇಕೇ ಹೊರತು ನಾನು ಅದಕ್ಕೆ ಧಕ್ಕೆ ತರುವಂತ ನಾನು ಯಾವತ್ತು ಮಾಡಬಾರ್ದು ಗೊತ್ತಾ. ಸೊ ಆ ರೆಸ್ಪಾನ್ಸಿಬಿಲಿಟಿ ನನಗೆ ತುಂಬಾ ಇದೆ. ಹ್ಮ್. ಸೊ ಅದನ್ನ ನಾನು ಉಳಿಸ್ಕೊಂಡು ಹೋಗ್ತೀನಿ. ಅಂಡ್ ಸದ್ಯಕ್ಕೆ ಆ ತೂಕ ಭಾರ ಜಾಸ್ತಿ ಇದೆ, ಆದ್ರೂ ಐ ಟ್ರೈ ಮೈ ಬೆಸ್ಟ್. ನಾನು ಖಂಡಿತವಾಗ್ಲೂ ನಾನು 100% ಕೊಡ್ತೀನಿ. ಒಪ್ಕೊಳ್ಳೋದು ಮೆಚ್ಕೊಳ್ಳೋದು ಅವ್ರಿಗೆ ಜನರಿಗೆ ಬಿಟ್ಟಿರೋದು ಸರ್. ಅಫ್ಕೋರ್ಸ್ ಇನ್ನು ಸಿನಿಮಾ ರಿಲೀಸ್ ಆಗೋದಕ್ಕೆ ಹತ್ತತ್ರ 1.5 ತಿಂಗಳಿದೆ. ಹೌದು. ಸೊ ಈಗ್ಲೇ ಕೇಳಬೇಕೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ಕೇಳ್ಕೊಂಡ್ಬಿಡ್ತೀನಿ, ಮುಂದೆ ನಿಮ್ಗೆ ಸಿಗ್ತಿರೋ ಇಲ್ವೋ ಗೊತ್ತಿಲ್ಲ. ರಚನಾ ಅವರು ಡೆವಿಲ್ ಸಿನಿಮಾದಲ್ಲಿ ಯಾವ ಪಾತ್ರವನ್ನ, ಹೀರೋಯಿನ್ ಪಾತ್ರ ಅಂತೂ ಮಾಡಿದ್ದಾರೆ, ಹೌದು. ಪಾತ್ರದ ಹೆಸರೇನು, ಹಾಗೇನೆ ಪಾತ್ರದ ಬಗ್ಗೆ ಏನಾದ್ರೂ ಹೇಳೋದಾದ್ರೆ? ಬನ್ನಿ ಎಲ್ಲ ಹೇಳ್ಬಿಡ್ತೀನಿ. ಪಾತ್ರ ಮುದ್ದಾದಂತ ಪಾತ್ರ, ಹ್ಮ್. ಆದ್ರೆ ಅದಕ್ಕೂ ಅದರದ್ದೇ ಅಂತ ಶೇಡ್ ಇದೆ. ಹ್ಮ್. ಎಲ್ರಿಗೂ ಇಷ್ಟ ಆಗುವಂತ ಪಾತ್ರ. ಹೆಸರು ರಿವೀಲ್ ಮಾಡಲ್ವಾ? ಒಂದ್ ಸಾಂಗ್ ಬರುತ್ತೆ ಸದ್ಯದಲ್ಲೇ, ಹಾ. ಅದಾದ್ಮೇಲೆ ಸಿಗಿ, ಆಮೇಲೆ ಹೇಳ್ತೀನಿ. ನಾನ್ ಸಿಗ್ಬೇಕಂತ ನೀವು ನಿಮಗೆ ಗೊತ್ತಾಗತ್ತೆ ಅದ್ರಲ್ಲಿ ನನ್ನ ಹೆಸರು. ಅಲ್ಲ, ನಾನು ಅದಕ್ಕೆ ಕೇಳಿದ್ ಇವಾಗ, ಮತ್ ಸಿಗ್ತಿರೋ ಇಲ್ವೋ ಗೊತ್ತಿಲ್ಲ ಅಂತ. ಸಿಗ್ತೀನಿ, ಎಲ್ಲಿಲ್ಲೇ ಇದೀನಿ, ಎಲ್ಲೋಗ್ತೀನಿ. ಸೊ ಆ ಸಾಂಗ್ ಅಲ್ಲಿ ಗೊತ್ತಾಗತ್ತೆ. ಓಕೆ, ಅಂದ್ರೆ ಈಗ ಯಾವುದೇ ಒಬ್ಬ ನಟಿಮಣಿಗೆ ಹೀರೋ ಲೆವೆಲ್ ದೊಡ್ಡ ದೊಡ್ಡ ನಟರ ಸಿನಿಮಾಗಳು ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಓ ಸ್ಕ್ರೀನ್ ಫೇಸ್ ಕಡಿಮೆ ಇರುತ್ತಾ, ಹಿಂಗಪ್ಪ ನಮ್ ಪರ್ಫಾರ್ಮೆನ್ಸ್ ಹಿಂಗೆ, ನಮ್ಗೂನು ಕೂಡ ನಟನೆ ಮಾಡೋದಕ್ಕೆ ಒಂದು ಅವಕಾಶ ಇರಬೇಕು. ಅವ್ರು ದೊಡ್ಡ ಆಕ್ಟರ್ ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಓಕೆ ನಮ್ಗೆ ಒಳ್ಳೆ ಫೇಮ್ ಬರುತ್ತೆ, ನೇಮ್ ಬರುತ್ತೆ, ಅದ್ರ ಜೊತೆಗೆ ನಮ್ಮ ಪರ್ಫಾರ್ಮೆನ್ಸ್ಗೂ ಇಂಪಾರ್ಟೆನ್ಸ್ ಇರಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಮೂಲಕ ನೀವು ಇನ್ನೊಂದಷ್ಟು ರೀಚ್ ಆಗ್ಬೇಕು ಅನ್ನುವಂಥದ್ದು ನಿಮ್ಮ ಥಾಟ್ ಇಲ್ಲ. ಸೊ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಯಾವತ್ತಾದ್ರೂ ಈ ತರ ಅನ್ಸಿದ್ಯಾ? ಡೆವಿಲ್ ಸಿನಿಮಾ ಬಂದ್ಮೇಲೆ ನಿಮ್ಗೆ, ಯಾಕಂದ್ರೆ ದೊಡ್ಡ ನಟನ ಸಿನಿಮಾ ಅಂದ ತಕ್ಷಣ ಅವ್ರಿಗೇನೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅನ್ನುವಂಥದ್ದು, ದೊಡ್ಡ ನಟ ಅಂತಂದ್ರೆ ಅವ್ರು ಫೋಕಸ್ ಮಾಡ್ತಾರೆ ಅನ್ನೋಂಥದ್ದು, ಜನರು ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಆತರ ಇರುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿತ್ತು? ಐ ಸ್ಟಾರ್ಟ್ ಫ್ರಮ್ ಹಿಯರ್. ಇದು ಪ್ರಕಾಶ್ ಸರ್ ಸಿನಿಮಾ. ಹ್ಮ್. ದಿಸ್ ಇಸ್ ಪ್ರಕಾಶ್ ಸರ್ಸ್ ಯೂನಿವರ್ಸ್ ಇದು. ಹ್ಮ್. ಬಿಕಾಸ್ ಪ್ರಕಾಶ್ ಸರ್ ನೀವು ಹಿಂದಿನ ಸಿನಿಮಾ ಎಲ್ಲ ನೋಡ್ಕೊಂಡ್ ಬಂದ್ರೆ ಸರ್, ಅಲ್ಲಿ ಹೀರೋ ಹೀರೋಯಿನ್ಸ್ಗೆ ಆ ಪಾತ್ರಕ್ಕೆ ಇರುವಂತ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಿರಬಹುದು. ಬರೀ ಹೀರೋ ಅಲ್ಲ, ಅಲ್ಲಿ ಆ ಹೀರೋಯಿನ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ, ಅಷ್ಟೇ ಪರ್ಫಾರ್ಮೆನ್ಸ್ ಸ್ಪೇಸ್ ಇರುತ್ತೆ. ಸೊ ಪ್ರಕಾಶ್ ಸರ್ ಸಿನಿಮಾ ಅಂದ ತಕ್ಷಣ ಪ್ರತಿಯೊಂದು ಪಾತ್ರಕ್ಕೆ ಅದ್ರದ್ದೇ ಆದಂತ ತೂಕ ಇದೆ, ಅದ್ರದ್ದೇ ಆದಂತ ಒಂದು ಛಾಪ್ ಇದೆ. ಸೊ ಪ್ರಕಾಶ್ ಸರ್ ಸಿನಿಮಾ ಇದು. ಸೊ ಡೆಫಿನೆಟ್ಲಿ ಅಲ್ಲಿ ಹೀರೋ ಸರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಹೀರೋಯಿನ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ, ಅಷ್ಟೇ ಪರ್ಫಾರ್ಮೆನ್ಸ್ ಕೂಡ ಇದೆ. ಸೊ ನಾನು ಅದೃಷ್ಟನೇ ಏನೋ ಗೊತ್ತಿಲ್ಲ ಸರ್, ಅಂತ ಸ್ಟಾರ್ ಜೊತೆ ಸಿಕ್ಕಿರೋದು ಹೌದು. ಈ ಕಡೆ ಪರ್ಫಾರ್ಮೆನ್ಸ್ ಕೂಡ ನಾನೊಂದು ಆರ್ಟಿಸ್ಟ್ ಆಗಿ ಏನ್ ಸ್ಟ್ಯಾಂಡ್ ತಗೋಬಹುದು, ಒಂದು ಆರ್ಟಿಸ್ಟ್ ಗೆ ಏನೇನ್ ಬೇಕು ಪ್ರೂವ್ ಮಾಡ್ಕೊಳಕ್ಕೆ, ಅದೆಲ್ಲ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿದೆ. ಸೊ ನಾನು ಪ್ರೂವ್ ಮಾಡ್ಕೊಂಡೆ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಅ ಮ್ಯಾಸಿವ್ ಥಿಂಗ್ ಫಾರ್ ಮಿ. ಎಸ್, ರಚನಾ ರೈ ಅವರ ಸೆಲೆಬ್ರಿಟಿ ಕ್ರಶ್ ಯಾರು? ಸೆಲೆಬ್ರಿಟಿ ಕ್ರಶ್ ಅಂತ ಸದ್ಯಕ್ಕೆ ಇಲ್ಲ. ಯಾರು ಇಲ್ಲ? ಸೆಲೆಬ್ರಿಟಿ ಕ್ರಶ್ ಅಂತ ಯಾರು ಇಲ್ಲ. ಓಕೆ, ಲವ್ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ, ನೀವು ತುಂಬಾ ಚೆನ್ನಾಗಿರೋದ್ರಿಂದ ಒಂದಷ್ಟು ಪ್ರಪೋಸಲ್ಸ್ ಅಂತೂ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲೇನೆ ಐ ಲವ್ ಯು ಅನ್ನೋದು, ಅವರ ಕವನ ಕವಿತೆಗಳು, ಅವರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಬರುತ್ತೆ. ರೀಸೆಂಟ್ ಆಗಿ ನಿಮಗ್ ಬಂದಿರುವಂತಹ ಯಾವ್ದಾದ್ರು ಒಂದು ಪ್ರಪೋಸಲ್ ಬಗ್ಗೆ, ಅಥವಾ ಲವ್ ಪ್ರಪೋಸ್ ಆಗಿರ್ಬೋದು, ಅಥವಾ ಏನಾದ್ರೂ ಕ್ರೇಜಿಯೆಸ್ಟ್ ಪ್ರಪೋಸಲ್ ಬಗ್ಗೆ ಹೇಳೋದಾದ್ರೆ? ಅದೇ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರ್ತಾ ಇರತ್ತೆ. ಕ್ರೇಜಿಯೆಸ್ಟ್ ಅಂದ್ರೆ ಸದ್ಯಕ್ಕಂತೂ ಯಾರು ಆ ಧೈರ್ಯ ಮಾಡ್ತಾ ಇಲ್ಲ, ಯಾರು ಹತ್ರ ಬರ್ತಾ ಇಲ್ಲ, ಹಂಗೆ ಓಪನ್ ಆಗಿ ಬಂದ್ ಪ್ರಪೋಸ್ ಎಲ್ಲ ಮಾಡಿದ್ರೆ. ಸ್ಕೂಲ್ ಕಾಲೇಜಸ್ ಟೈಮ್ ಅಲ್ಲಿ ಎಸ್ ಇತ್ತು. ಯಾವ್ದಿತ್ತು? ಸ್ಕೂಲ್ ಕಾಲೇಜಸ್ ಅಲ್ಲಿ ತುಂಬಾ ಇತ್ತು ಸರ್, ಒಂದೆರಡು ಅಂತಲ್ಲ. ಇಟ್ ವಾಸ್ ವೆರಿ ಕಷ್ಟ ಆಗ್ಬಿಡೋದು ಅವಾಗೆಲ್ಲ. ಚಿಕ್ಕವರಲ್ಲ, ಅದೆಲ್ಲ ಹೆಂಗ್ ತಗೋಬೇಕು ಅಂತಾನು ಗೊತ್ತಿರಲ್ಲ. ಸೊ ಅವಾಗೆಲ್ಲ ತುಂಬಾ ಕಾಟ ಇರೋದು. ಇವಾಗ ಅಷ್ಟು ಧೈರ್ಯ ಮಾಡಲ್ಲ ಯಾರುನು. ಎಷ್ಟು ಜನ ಬಂದಿದ್ರು, ಎಷ್ಟು ಜನ ರಚನಾ ಅವರ ಹಿಂದೆ ಬಿದ್ದಿದ್ರು ಅಂತ? ಇದ್ರು, ಅಲ್ಪ ಸ್ವಲ್ಪ, ತುಂಬಾ ಜನ ಅಂತ ಆಗ್ಲೇ ಹೇಳಿದ್ರಿ, ಈಗ ನೋಡ್ರಿ ಅಲ್ಪ ಸ್ವಲ್ಪ ಅಂತ. ಎಲ್ಲಿಂದ? ಇದ್ರು ಕಾಲೇಜ್ ಸ್ಕೂಲ್ ಟೈಮ್ಸ್ ಅಲ್ಲಿ. ಕಾಲೇಜಲ್ಲಿ ಯಾರಾದ್ರೂ ಪ್ರಪೋಸ್ ಮಾಡಿದ್ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡೋದಾದ್ರೆ? ನಾನು ಬ್ಯಾಡ್ಮಿಂಟನ್ ಆಡಕ್ ಹೋಗ್ತಾ ಇದ್ದೆ ಯಾವಾಗ್ಲೂ. ಸೊ ಆ ಒಂದು ರೂಟ್ ಇತ್ತು ನಾನು ನಡ್ಕೊಂಡು ಹೋಗೋದು. ಅಲ್ಲಿ ಯಾವಾಗ ಒಬ್ಬ ವೆಯ್ಟ್ ಮಾಡೋದು, ನನಗೆ ಅವ್ನು ನೋಡಕ್ ಭಯ, ಬರೀ ನಾನು ಕಾಲ್ ನೋಡ್ಕೊಂಡು ಹೋಗೋದು, ಇಲ್ಲಿ ಮಾತಾಡ್ಸ್ಬಿಡ್ತಾನೋ ಅಂತ.
ಸೊ ಒಂದಿನ ಅವ್ನು ಡೈರೆಕ್ಟ್ ಆಗಿ ಬಂದು ಪ್ರಪೋಸ್ ಮಾಡಿರೋದಿದೆ. ಸೊ ಅದಾದ್ಮೇಲೂ ಮನೆ ತನಕ ಫಾಲೋ ಮಾಡ್ಕೊಂಡ್ ಬಂದು ನಂಬರ್ ಎಲ್ಲ ಎಸ್ತಿರೋದು. ಯಾರು ನೋಡ್ತಾರೆ ನಂಬರ್ ಎಲ್ಲ ಎಸ್ತಾರೆ, ಅದೆಲ್ಲ ಯಾರು ಕೇರ್ ಮಾಡ್ತಾರೆ, ಅದೆಲ್ಲ ಯಾವ ಟ್ರಿಕ್ಸ್ ಅಂತ ಗೊತ್ತಿಲ್ಲ. ಸೊ ನಂಬರ್ ಎಲ್ಲ ಎಸಿಯೋದು, ನಂಬರ್ ಎಲ್ಲ ನೋಡಿ ಇಲ್ಲಿ ನಾನು ಪಿಕ್ ಮಾಡ್ಬಿಟ್ಟು ನೋಡ್ತೀನೋ ಅಂತ ನಾನು ಅದಕ್ಕೆ ಮೆಟ್ಕೊಂಡು ಹೋಗ್ತಾ ಇದ್ದೆ. ಸೊ ಈ ತರದ ಎಕ್ಸ್ಪೀರಿಯನ್ಸ್, ಈ ತರ ಹಿಂದೆ ಬಿದ್ದು ಕಾಟ ಕೊಟ್ಟಿರೋದೆಲ್ಲ ಇದೆ. ಅಂದ್ರೆ ಏನಾದ್ರು ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿ, ಬಟ್ ನೀವು ಹೈಡ್ ಮಾಡ್ತಿದ್ರ ಅಂತ ನನಗೆ ಗೊತ್ತಾಯ್ತು. ಸ್ಪೆಷಲ್ ಅಂದ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಲ್ವಾ, ಸೊ ಅದು ನನಗೆ ಸ್ಪೆಷಲ್ ಅಲ್ಲ. ನನಗೆ ಭಯ ಆಗೋದು, ಈ ತರ ಕಾಟ ಕೊಡ್ತಾರೆ, ನಿಮ್ದಾಗ ಓಡಾಡಕ್ ಬಿಡಲ್ವಲ್ಲ ಅಂತ, ಅದೊಂದ್ ಭಯ ನನ್ಗೆ. ಸೊ ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ನಮ್ಮಲ್ಲಿ ಹೆಂಗೆ ಅಂದ್ರೆ ಇವಾಗ ಅವ್ರು ಪ್ರಪೋಸ್ ಮಾಡೋದ್ ಮಾಡ್ತಾರೆ, ನಮ್ ಸ್ಕೂಲ್ ತುಂಬಾ ಸ್ಟ್ರಿಕ್ಟ್ ಆಯ್ತಾ, ನಾವೇನಾರು ನಿಂತ್ಕೊಂಡು ಅವ್ರ ಕತೆಗಳನ್ನ ಕೇಳ್ಕೊಂಡ್ವಿ ಅಂದ್ರೂ ನಮ್ಮನೆ ತಕೊಂಡ್ ಹೋಗೋರು, ಏನೋ ಮಾತಾಡ್ತಿದ್ದ ನೀನು, ಏನ್ ಕತೆ, ನಮ್ ತಪ್ಪಿಲ್ಲ ಅಂದ್ರೂ ನಮಗ್ ಕೇಳೋರು. ಸೊ ಯಾಕ್ ಬೇಕಪ್ಪ ಅನ್ಕೊಂಡು ನಾನ್ ಸುಮ್ನೆ ಹೋಗ್ತಾ ಇದ್ದೆ. ಓಕೆ, ಈಗ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆ ಅನ್ನೋದು ಇರ್ತೈತೆ. ಸೊ ಒಂದಷ್ಟು ಜನ ಹುಡುಗರು ಬಂದಾಗ ಆ ಹೀರೋಯಿನ್ ಫೀಲಿಂಗ್ ಅನ್ನೋದು ಬಂದೇ ಬರುತ್ತೆ. ಈಗಂತೂ ಹೀರೋಯಿನ್ ರಿಯಲ್ ಲೈಫ್ ಅಲ್ಲೇ ಆಗ್ಲಾ ಯಾರಾದ್ರೂ ಏನೇ ನೀನ್ ಇಷ್ಟೊಂದ್ ಜನ ಬರ್ತಾರೆ ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ಮಾತಾಡೋದು, ಅವಾಗ ಒಂದು ಹೀರೋಯಿನ್ ಫೀಲ್. ಅವಾಗ ಹೀರೋಯಿನ್ ಆಗ್ತಿದೆ ಅಂತ ಗೊತ್ತಿರ್ಲಿಲ್ಲ. ಅವಾಗ ಎಲ್ರ ಜೊತೆ ಗೊತ್ತಲ್ಲ ಎಷ್ಟು ಪ್ರಪೋಸ್ ಬಂದಿದೆ, ಹಂಗೆ ಎಲ್ಲ ಪ್ರಪೋಸ್ ಮಾಡ್ತಾರೆ. ನನ್ ಫ್ರೆಂಡ್ ಏನಾದ್ರು ಅವ್ನು ನನಗೆ ಪ್ರಪೋಸ್ ಮಾಡಿ, ಅವಾಗ್ಲೇ ಪ್ರಪೋಸ್ ಮಾಡಿದ ನಾನ್ ದೊಡ್ಡ ಹೀರೋಯಿನ್ ತರ ಅವಾಗ ಹೇಳ್ಕೊಳ್ಳೋದು. ಸೊ ಬಿಲ್ಡಪ್ ಎಲ್ಲ ಜಾಸ್ತಿ ಇತ್ತು ಅವಾಗ್ಲೇ. ಈಗೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಫನ್ನಿ ಮೂಮೆಂಟ್ಸ್, ನಗು ಬರುತ್ತೆ. ಇವಾಗೆಲ್ಲ ಡಿಸ್ಕಸ್ ಮಾಡಿದ್ರೆ ಅದನ್ನೆಲ್ಲ ನಗು ಬರುತ್ತೆ. ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಆಗಾಗ ಸಿಗ್ತಾ ಇರ್ತಾರೆ. ಈಗ್ಲೂ ನನ್ ಫ್ರೆಂಡ್ಸ್ ಅವರೆಲ್ಲ ನನ್ ಸ್ಕೂಲ್ ಇಂದ ಇದ್ದವರು. ಅಂದ್ರೆ ನಾನು ಉಳ್ಸ್ಕೋತೀನಿ ಎಲ್ರು, ನಾನು ಕಳ್ಕೊಳಕ್ ಇಷ್ಟ ಪಡಲ್ಲ. ಇಷ್ಟ ಆದ್ರು ಅಂದ ತಕ್ಷಣ ನಾನು ಅವ್ರಿಗೆ ಏನೇ ಆದ್ರೂ ಬಿಟ್ಕೊಡಲ್ಲ. ಸೊ ಅವ್ರು ಈಗ್ಲೂ ನನ್ ಜೊತೆ ಇದಾರೆ. ನನ್ ಚೈಲ್ಡ್ಹುಡ್ ಫ್ರೆಂಡ್ಸ್ ನನ್ಗೆ ಇವಾಗ್ಲೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಓಕೆ, ಈಗಂತೂ ಆಕ್ಟರ್ಸ್ ಆಗಿದ್ದೀರಾ. ಸೊ ಇದು ಇನ್ನೂ ಸಿನಿಮಾಗಳು ಮಾಡಬೇಕು, ಇನ್ನೂ ಅಚೀವ್ ಮಾಡಬೇಕು, ಪರಭಾಷೆಗಳಲ್ಲಿ ಮಿಂಚಬೇಕು ಅನ್ನುವಂಥದ್ದು ನಿಮ್ ಕನ್ಸು. ಬಟ್ ನಾನು ಆದ್ರೇನು ಕೂಡ ಕೇಳ್ತಾ ಇದೀನಿ ಇನ್ನೊಮ್ಮೆ ಮುಂಚೆನೇನೆ. ಅಫ್ಕೋರ್ಸ್ ನಿಮ್ಮ ಗೋಲ್ ಮೇಲೆ ನಿಮ್ಮ ಗುರಿ ಇರುತ್ತೆ ಅಂತ ನನಗೆ ಗೊತ್ತು. ನನಗೆ ನಿಮ್ಮ ಗೋಲ್ ಕಡೆನೆ ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಗೊತ್ತು. ರಚನಾ ರೈ ಅವರ ಹುಡುಗ ಆಗ್ಬೇಕು ಅಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ವೆರಿ ಸಿಂಪಲ್. ಇಲ್ಲಿಂದ ಶುದ್ಧ ಇದ್ರೆ ಸಾಕು. ನನಗೆ ಈ ಲುಕ್ಸ್ ಅದು ಇದು ಏನು ನಿಮ್ ಫೇಮ್ ನಿಮ್ ಮನಿ ಅದೆಲ್ಲ ನನಗೆ ಏನು ಮ್ಯಾಟರ್ ಆಗಲ್ಲ. ನನಗೆ ಇಲ್ಲಿಂದ ಶುದ್ಧ ಇರ್ಬೇಕು. ನನಗೆ ಇಷ್ಟೇ ಬೇಕಿರೋದು. ನನಗೆ ಪ್ರಾಣಿ ಪಕ್ಷಿ ಗಿಡ ಮರ ನೇಚರ್, ಆಮೇಲೆ ಈ ದೇವ್ರು, ಈ ಭಯ ಭಕ್ತಿ ಅನ್ನೋದಿದೆ ಗೊತ್ತಾ. ಸೊ ಇದ್ರ ಮೇಲೆ ಇರೋ ಒಂದು ಪ್ರೀತಿ ಇದೆ ಗೊತ್ತಾ, ಅಷ್ಟಿದ್ರೆ ಸಾಕು. ಆ ಹೊಂದಾಣಿಕೆ ಇದ್ರೆ ಸಾಕು. ಅದ್ ಬಿಟ್ಟು ಬೇರೆ ಏನು ಇಲ್ಲ. ಅವ್ರ ತಂದೆ ತಾಯಿ, ಅವ್ರ ಫ್ಯಾಮಿಲಿನ ಅವ್ರ ಜೊತೆ ಚೆನ್ನಾಗಿದ್ಕೊಂಡು ಒಂದ್ ಒಳ್ಳೆ ಮನೆ ಮಗ, ಅಷ್ಟೇ ನನಗೆ ಬೇಕಿರೋದು. ಲವ್ ಮ್ಯಾರೇಜ್ ಇಷ್ಟನಾ, ಅರೇಂಜ್ ಮ್ಯಾರೇಜ್ ಇಷ್ಟ? ಗೊತ್ತಿಲ್ಲ. ಮೇ ಬಿ ಲವ್, ಮೇ ಬಿ ಅರೇಂಜ್, ವಿ ನೆವರ್ ನೋ. ಯಾವ್ದಾಗುತ್ತೋ ಗೊತ್ತಿಲ್ಲ. ಐ ಆಮ್ ಓಪನ್ ಟು. ಈಗ ಮನೆಯಲ್ಲಿ ಕಾಮನ್ ಆಗಿ ಏನಂತಂದ್ರೆ ಎಜುಕೇಶನ್ ಕಂಪ್ಲೀಟ್ ಆದ ತಕ್ಷಣ ಲವ್ ಮಾಡುವಂತದ್ದು ಆಗಿರ್ಬೋದು, ಅಥವಾ ಮದುವೆ ಪ್ರಪೋಸಲ್ಸ್ ಬರುತ್ತೆ. ನಾವು ಮನೆಯವ್ರು ಸುಮ್ನಿದ್ರು ಕೂಡ ಏನೋ ನಿಮ್ ಗೋಲ್ಗೆ ಸರಿ ಆಯ್ತು, ಮನೆಯವ್ರು ಸಾಥ್ ಕೊಡ್ತಿದ್ರು ಕೂಡ ಬೇರೆಯವ್ರ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಯಾವಾಗ ಆಂಟಿ ಮದುವೆ ಮಾಡ್ತೀರಾ ಅನ್ನೋಂಥದ್ದು ಹಾಕೊಡುವಂತದ್ದು. ನಿಮ್ಗೆ ಆತರ ನಾನು ಹಾಕೊಡಲ್ಲ. ಅವಾಗ ನಾನು ಹಾಕೊಡಲ್ಲ ಮೀನ್ಸ್ ಲೈಕ್ ಏನಂತಂದ್ರೆ ಈಗಿನ ಬೇರೆಯವ್ರು ಬಂದು ನಮ್ಗೆ ಹಾಕೊಡ್ತಾರೆ, ನಾವೇ ಬಿಡ್ಬೇಕು. ಸೊ ಆತರ ಬಂದಾಗ ಹೆಂಗಿರುತ್ತೆ ನಿಮ್ ರಿಯಾಕ್ಷನ್ಸ್ ಎಲ್ಲ? ಮನೆಯವ್ರು ಅನ್ಸ್ಬಿಡತ್ತೆ ನನಗೆ. ಅವ್ರಂತೂ ನೆಮ್ಮದಿ ಆಗಿಲ್ಲ ಅವ್ರ ಜೀವನದಲ್ಲಿ, ನಮ್ಮನ್ನು ಇಡಕ್ ಬಿಡಲ್ಲ ಜೀವನದಲ್ಲಿ ನೆಮ್ಮದಿ. ಬಟ್ ನನ್ನ ಅಮ್ಮ ಎಲ್ಲ ಹೆಂಗಂದ್ರೆ ಅವಳ ಇಷ್ಟ, ಅದು ಅವಳ ಜೀವನ. ಸೊ ನಾನ್ ಹೇಳ್ದಂಗೆ ಮನೆಯಲ್ಲಿ, ಅವ್ರು ಹೇಳ್ದಂಗೆ ಅಂತ ಏನು ಇಲ್ಲ. ನಾನು ಚಿಕ್ಕದ್ರಿಂದ ನನ್ನ ಜೀವನ ನಾನು ನೋಡ್ಕೊಂಡು ಬಂದಿರೋದ್ರಿಂದ ಸೊ ನಾನು ಏನೇ ಡಿಸಿಷನ್ ತಗೊಂಡ್ರು ನನ್ನ ಅಮ್ಮಗೊಂದು ನಂಬಿಕೆ ಇದೆ, ಸರಿಯಾಗಿ ತಗೊಳ್ತಾಳೆ ಅವಳು ಅಂತ. ಸೊ ಅದೆಲ್ಲ ಮ್ಯಾಟರ್ ಆಗಲ್ಲ ನನ್ಗೆ. ಇಲ್ಲ, ಮದ್ವೆ ಬರ್ತಾರೆ ಅದು ಇದು ಹೇಳ್ಕೊಂಡು ಅಂತ ಅಂದ್ರೆ ಫ್ಯಾಮಿಲಿದು ಪ್ರಪೋಸಲ್ ಇದೆ, ಅದಿದೆ ಇದಿದೆ ಅನ್ಕೊಂಡ್ ಬರ್ತಾರೆ. ಬಟ್ ನಾನು ಹೇಳ್ದೆ ಅಮ್ಮ ಮನೇಲಿ ಒಪ್ಕೊಳ್ಳಲ್ಲ. ಇಲ್ಲ. ಓಕೆ, ರಚನಾ ರೈ ಅವರು ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಫ್ರೆಂಡ್ಶಿಪ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ? ಇದ್ರ ಬಗ್ಗೆ ಬಾಂಡಿಂಗ್ ಬಗ್ಗೆ ಫ್ರೆಂಡ್ಸೇ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತೀನಿ. ಸೊ ಅದು ಫ್ರೆಂಡ್ಸ್ ಬೇರೆ, ನನ್ನ ಫ್ಯಾಮಿಲಿ ಬೇರೆ. ನನಗೆ ಆ ತರ ಟ್ರೀಟ್ ಮಾಡ್ತೀನಿ. ನನ್ಗೆ ಹತ್ರ ಆದ್ರಿ ಅಂದ್ರೆ ಐ ಟ್ರೀಟ್ ಯು ಲೈಕ್ ಮೈ ಫ್ಯಾಮಿಲಿ, ಐ ಟ್ರೀಟ್ ಯು ಲೈಕ್ ಮೈ ಓನ್. ಸೊ ದಟ್ ಈಸ್ ಮೀ. ನಾನು ಹಂಗೆ, ನನಗೆ ಮುಚ್ಚು ಮರೆ ಗೊತ್ತಿಲ್ಲ. ಆಮೇಲೆ ನನಗೆ ಪ್ರೀತಿಲಿ ಲಿಮಿಟೇಷನ್ಸ್ ಗೊತ್ತಿಲ್ಲ. ನಾನು ಇಷ್ಟೇ ಇರ್ಬೇಕು, ಹಿಂಗೆ ಇರ್ಬೇಕು ಇಲ್ಲ. ನೀನ್ ನನ್ಗೆ ಇಷ್ಟ ಆದ್ಯಾ, ನಾನು ನಿನ್ನ ತುಂಬಾ ಹಚ್ಕೋತೀನಿ, ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀನಿ. ಸೊ ನಾನು ಹಂಗ್ ಟ್ರೀಟ್ ಮಾಡೋಳು. ನನಗೆ ಫ್ಯಾಮಿಲಿ ತರ ನೋಡ್ಕೋತೀನಿ ನಾನು ಎಲ್ರು. ಎಸ್, ಈಗ ನಮ್ಮ ಸೆಗ್ಮೆಂಟ್ ಅಲ್ಲಿ ಏನಂತಂದ್ರೆ ಬ್ಯೂಟಿ ಬಗ್ಗೆ. ಸೊ ಇಷ್ಟೊಂದು ಚೆನ್ನಾಗಿದ್ದೀರಾ. ಸೊ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಬ್ಯೂಟಿ ಸೀಕ್ರೆಟ್ ಹೌದು, ಎಂತದೂ ಇಲ್ಲ. ನಥಿಂಗ್ ಐ ಡು. ಈಗ ನಟಿ ಅಂದ ತಕ್ಷಣ ಸ್ಕಿನ್ ಕೇರ್, ಹೇರ್ ಕೇರ್ ಅನ್ನೋಂಥದ್ದು ಕಂಪಲ್ಸರಿ ಇದ್ದೇ ಇರುತ್ತೆ. ಒಂದ್ ಒಳ್ಳೆ ಮಾಯಿಶ್ಚರೈಸರ್, ಒಂದ್ ಒಳ್ಳೆ ಸನ್ಸ್ಕ್ರೀನ್, ಒಂದ್ ಒಳ್ಳೆ ನೈಟ್ ಕೇರ್, ಅಷ್ಟು ಬಿಟ್ರೆ ಬೇರೆ
ಈಗ ಮೇಕಪ್ ಔಟ್ಡೋರ್ ಇಂಡೋರ್ ಅಂತ ಮಾಡ್ತಿರ್ತೀರಾ, ಹ್ಮ್. ಔಟ್ಡೋರ್ ಶೂಟ್ಸ್ ಇಂಡೋರ್ ಶೂಟ್ಸ್ ಅಂದಾಗ ಮೇಕಪ್ ಹ್ಮ್. ಎಲ್ಲ ಗಂಟೆ ಗಟ್ಟಲೆ ಕ್ಯಾರಿ ಹ್ಮ್. ಮಾಡ್ಬೇಕಾಗುತ್ತೆ. ಹ್ಮ್. ಕೆಮಿಕಲ್ಸ್ ನ ನಾವು ಫೇಸ್ ಮೇಲೆ ಸ್ಕಿನ್ ಮೇಲೆ ನಾವು ಅಬ್ಸರ್ವೇಷನ್ ಮಾಡಕ್ಕೆ ಬಿಟ್ಟಾಗ ಮೇಕಪ್ ಎಲ್ಲ ಹೌದು. ಮಾಡ್ಕೊಂಡಾಗ ಆಟೋಮೆಟಿಕಲಿ ಸ್ಕಿನ್ ಎಲ್ಲ ಡ್ಯಾಮೇಜಸ್ ಆಗುತ್ತೆ. ಸೊ ಡೆಫಿನೆಟ್ಲಿ ಅಂತ ಒಂದು ಸಂದರ್ಭದಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಂತೀರಾ, ಟಿಪ್ಸ್ ಅನ್ನ ತಗೊಂತೀರಾ? ನಾನ್ ಹೆಚ್ಚಾಗಿ ಮೇಕಪ್ ಯೂಸ್ ಮಾಡಲ್ಲ. ನೀವು ನನ್ನ ಸಿನಿಮಾದಲ್ಲಿ ನೋಡಿದ್ರು, ನಾನು ಆ ಸಾಂಗ್ ಅಲ್ಲಿ ನೋಡಿದ್ರು ನಾನು ಮೇಕಪ್ಪೇ ಹಾಕಿಲ್ಲ ಅದ್ರಲ್ಲಿ. ಬರೀ ನನ್ಗೆ ಕಣ್ಣೇ ನನ್ಗೆ ಎಲ್ಲ ನನ್ ಮುಖದಲ್ಲಿ ನನ್ ಕಣ್ಣೇ ಅದನ್ನ ನಾನು ಚೆನ್ನಾಗಿ ಅಲಂಕಾರಗೊಳಿಸಿದ್ರೆ ಸಾಕು. ಬೇರೆ ಏನು ನನ್ಗೆ ಅಷ್ಟು ಮ್ಯಾಟರ್ ಆಗಲ್ಲ. ನನ್ಗೆ ಇಷ್ಟನೇ ಅದು. ಸೊ ಅದಕ್ಕೊಂದು ನಾನು ಸ್ವಲ್ಪ ಡಿಸೈನ್ ಮಾಡ್ತೀನಿ ಬಿಟ್ರೆ, ಬೇರೆ ನಾನು ಟಿಂಟೆಡ್ ಒಂದ್ ಸನ್ಸ್ಕ್ರೀನ್ ಹಚ್ತೀನಿ, ಅದೊಂದು ಲಿಪ್ಸ್ಟಿಕ್ ಹಾಕ್ತೀನಿ. ಸೊ ಐ ಆಮ್ ಸಾರ್ಟೆಡ್. ನಾನು ಸ್ಕಿನ್ ಎಷ್ಟಾಗತ್ತೆ ಅಷ್ಟು ಬ್ರೀದ್ ಮಾಡಕ್ ಬಿಡ್ತೀನಿ. ಅದಕ್ಕೆ ಜಾಸ್ತಿ ಇದ್ ಮಾಡಲ್ಲ ನಾನು. ಯೋಗ ಪ್ರಿಫರ್ ಮಾಡ್ತೀರಾ, ವರ್ಕೌಟ್ ಪ್ರಿಫರ್ ಮಾಡ್ತೀರಾ? ವರ್ಕೌಟ್. ನನಗೆ ಆ ಯೋಗ ಕೂರು ಅಂತ ಕಾಮ್ನೆಸ್ ಇಲ್ಲ ಮೈಂಡ್ ಅಲ್ಲಿ. ನನ್ನ ತಲೆಯಲ್ಲಿ ಅದು ಇದು ಓಡ್ತಾ ಇರತ್ತೆ. ಸೊ ಯೋಗ ಅಂದ ತಕ್ಷಣ ಕಾಮ್ನೆಸ್, ಐ ಕಾಂಟ್ ಬಿ ದಟ್ ಕಾಮ್. ಸೊ ನಾನು ಯಾವಾಗ್ಲೂ ಅಂತ ಇರೋವಳು, ಎನರ್ಜಿ ಹೈ ಇರೋದು ನನ್ಗೆ. ಸೊ ಅದು ಕೂರಕ್ ಆಗಲ್ಲ ನನ್ಗೆ ಕಾಮ್ ಆಗಿ. ಐ ಹ್ಯಾವ್ ಟು ವರ್ಕೌಟ್. ಓಕೆ, ವರ್ಕೌಟ್ ಪ್ರೋಸೆಸ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಡಯಟ್ ಲಿಸ್ಟ್ ಅಲ್ಲಿ ಏನೆಲ್ಲ ಇರುತ್ತೆ? ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಸೊ ಸ್ಟ್ರೆಂಥಿಂಗ್ ಮಾಡ್ತೀರಾ, ಯಾವ ತರ ಮಾಡ್ತೀರಾ? ಇಟ್ಸ್ ನಾಟ್ ಅಬೌಟ್ ಸ್ಟ್ರೆಂಥನಿಂಗ್. ನನ್ಗೆ ಕಾರ್ಡಿಯೋ ಮ್ಯಾಟರ್ ಆಗುತ್ತೆ. ಬಟ್ ನಾನು ಸಿನ್ಸ್ ಐ ಆಮ್ ಅ ಬ್ಯಾಡ್ಮಿಂಟನ್ ಪ್ಲೇಯರ್ ಅಲ್ಲ, ನಾನು ಬ್ಯಾಡ್ಮಿಂಟನ್ ಜಾಸ್ತಿ, ನನ್ಗೆ ಆತರ ಆಕ್ಟಿವಿಟಿ ಇಷ್ಟ. ನನಗೆ ಈ ಜಿಮ್ ಅಲ್ಲಿ ವರ್ಕೌಟ್ ಮಾಡೋದಕ್ಕಿಂತ, ನಿಂತಲ್ಲಿ ಅದು ವೇಟ್ ಲಿಫ್ಟಿಂಗ್ ಅದಕ್ಕಿಂತ ನನಗೆ ಈ ಬಾಡಿ ವರ್ಕೌಟ್ಸ್ ಇಷ್ಟ. ನನಗೆ ಈ ಓಡಾಟ ಇಷ್ಟ. ಸೊ ಐ ಡೂ ದಿಸ್. ಐ ಪ್ಲೇ ಬ್ಯಾಡ್ಮಿಂಟನ್. ಆರ್ ಟೈಮ್ ಸಿಕ್ಕಿದಾಗ ನನಗೆ ಫುಟ್ಬಾಲ್ ತುಂಬಾ ಇಷ್ಟ. ಸೊ ಫುಟ್ಬಾಲ್ ಆಡ್ತೀನಿ. ಸೊ ಓಕೆ, ಡಯಟ್ ಲಿಸ್ಟ್ ಅಲ್ಲಿ ಏನೆಲ್ಲ ಇರುತ್ತೆ? ಸರ್ಜಾಗಿ ತಿಂತೀನಿ ಅಷ್ಟೇ. ವೆಜ್ ನಾನ್ ವೆಜಿಟೇರಿಯನ್? ನಾನ್ ವೆಜ್ ಅಲ್ಲಿ ನಾನು ತಿನ್ನೋದು ಬರೀ ಸೀ ಫುಡ್ ಅಷ್ಟೇ. ಬೇರೆ ಅಷ್ಟು ಇಷ್ಟ ಪಡಲ್ಲ. ನಾನು ತಿನ್ನೋದು ಇಲ್ಲ. ಅದ್ ಬಿಟ್ರೆ ವೆಜ್ ತುಂಬಾ ಇಷ್ಟ ನನಗೆ. ಸೊ ಅದು ಇದು ಇರೋದ್ ಒಂದ್ ಜೀವನ, ಎಲ್ಲ ಚೆನ್ನಾಗಿ ತಿನ್ಕೊಂಡು ಇರ್ಬೇಕು ನನ್ಗಂತೂ. ಅದ್ರಲ್ಲಿ ಡಯಟ್ ಗಿಯಟ್ ನನಗೆ ಇಲ್ಲ. ನನ್ ತುಂಬಾ ಇಷ್ಟ ಸ್ವೀಟ್ಸ್ ಎಲ್ಲ ಅಂದ್ರೆ ಪ್ರಾಣ ನನ್ಗೆ. ಸೊ ಅದಿರ್ಲೇಬೇಕು, ನಾನು ತಿಂದೇ ತಿಂತೀನಿ. ಅದಕ್ಕೆ ಏನ್ ವರ್ಕೌಟ್ ಬೇಕು ಅದನ್ನ ಮಾಡ್ತೀನಿ. ಈಗ ಮಂಗಳೂರವ್ರಿಗೆ ಆ ಕಡೆ ಎಲ್ಲಾನು ಫುಡ್ ಅನ್ನುವಂಥದ್ದು ಸಪರೇಟ್ ಆಗಿರುತ್ತೆ. ಸೊ ಈ ಕಡೆ ನಮ್ಮ ಬೆಂಗಳೂರು, ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಈ ಕಡೆ, ಅಥವಾ ಕೆಲವೊಂದ್ ಕಡೆ ಎಲ್ಲ ಮಂಡ್ಯ ಆ ಕಡೆ ಎಲ್ಲ ಬಂದಾಗ ಏನಾಗುತ್ತೆ ಅಂತ ಮುದ್ದೆ. ಸೊ ಮುದ್ದೆ ಮಾಡಕ್ ಬರಲ್ಲ ಅಂತ ಗೊತ್ತು. ಬಿಕಾಸ್ ಯಾಕಂದ್ರೆ ನಿಮ್ಮ ಒಂದು ಅಡಿಗೆಯ ಪದ್ಧತಿನೇ ಬೇರೆ, ನಮ್ಮ ಅಡಿಗೆ ಪದ್ಧತಿನೇ ಬೇರೆ. ಮುದ್ದೆ ಮಾಡಕ್ ಬಂದಿಲ್ಲ ಅಂದ್ರೆ ಮುದ್ದೆ ತಿಂದಿದ್ದೀರಾ? ನಂಗೆ ಇಷ್ಟ, ಭಾರಿ ಇಷ್ಟ ಮುದ್ದೆ, ಸೊಪ್ಪು ಸಾರು, ಆಮೇಲೆ ಚಿಕನ್ ಕರಿ ಬರುತ್ತೆ ಗೊತ್ತಾ, ಅದಕ್ಕೊಂದು ತಿನ್ನ ಭಾರಿ ಇಷ್ಟ. ತಿನ್ನಕಂತೂ ಬರುತ್ತೆ? ಯಾರು ಕಲ್ಸಿದ್ದು ನಿಮ್ ಫಸ್ಟ್? ನನ್ಗೆ ನನ್ ಫ್ರೆಂಡ್ಸ್. ನಾನು ಅದೇ ಹೇಳ್ದೆ ಅಲ್ಲ, ನಾನು ಬ್ಯಾಡ್ಮಿಂಟನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಸೊ ತುಂಬಾ ಸ್ಟೇಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ, ಸೊ ಅಲ್ಲಿ ಸ್ಟೇಟ್ ಇದ್ದು ಫುಡ್ ಅದನ್ನ ಟ್ರೈ ಮಾಡಿರೋದಿದೆ. ಸೊ ನನ್ ಫ್ರೆಂಡ್ಸ್ ಮನೇಲಿ ತಿಂದಿರೋದು ಈಗ್ಲೂ ಇಷ್ಟ. ಅಂಡ್ ನಮ್ಮ ಮನೇಲಿ ನನ್ನ ರಾಗಿ ಮಣ್ಣಿ ಗೊತ್ತಾ, ಮಣ್ಣಿ ಬರುತ್ತೆ ಗೊತ್ತಾ, ಸೊ ಅದನ್ನ ಕುಡ್ಸ್ಕೊಂಡ್ ಬೆಳ್ದಿರೋದು ನಾನು. ಸೊ ಅದಕ್ಕೆ ನನ್ ಬೋನ್ಸ್ ಎಲ್ಲ ಇವಾಗ್ಲೂ ಆ ಸ್ಟ್ರಾಂಗ್ ಆಗಿ ಬೆಳ್ದಿರೋದು ನಾನು ಹಂಗೆ ಗಟ್ಟಿಯಾಗಿ. ಅದನ್ನೇ ಕುಡಿತಾ ವರ್ಕೌಟ್ಗೆಲ್ಲ ಹೋಗ್ತಾ ಇದ್ದಿದ್ದು ನಾನು. ಓಕೆ, ನಿಮ್ಮ ಮನೆಯಲ್ಲಿ 30 ಗಿಣಿ ಏನೋ ಇದೆ ಅಂತ ಕೇಳ್ಪಟ್ವಿ. ಆ ಅನಿಮಲ್ಸ್ ಆಗಿರ್ಬೋದು, ಏನೇನ್ ಪಕ್ಷಿಗಳಾಗಿರ್ಬೋದು, ಏನೇನಿದೆ? ನೀವು ಕೂಡ ಅನಿಮಲ್ ಲವರು, ದರ್ಶನ್ ಸರ್ ಕೂಡ ಅನಿಮಲ್ ಲವರು. ಸೊ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಹೇಗಿರ್ತಿದ್ರು ಅವರು? ಹಾಗೇನೆ ಅನಿಮಲ್ಸ್ ಬಗ್ಗೆ ಏನಾದ್ರು ಮಾತಾಡ್ತಿದ್ರ, ಅಥವಾ ಸೀನ್ಸ್ ಬಗ್ಗೆ ಏನಾದ್ರು ಮಾತಾಡ್ತಿದ್ರ? ನಮಗ್ ಟಾಪಿಕ್ ಅದು ಪ್ರಾಣಿ ಪಕ್ಷಿ, ಅದೇ ನೇಚರ್ ಬಗ್ಗೆನೆ ನಮಗ್ ಟಾಪಿಕ್. ಅವ್ರಿಗೆ ಫೋಟೋಗ್ರಫಿ ಅಂದ್ರೆ ತುಂಬಾ ಇಷ್ಟ. ಅದ್ರ ಬಗ್ಗೆ ಮಾತಾಡೋರು, ಎಲ್ಲೆಲ್ಲ ಹೋಗ್ತಾ ಇದ್ರು, ಅದ್ರ ಬಗ್ಗೆ ಹೇಳ್ಕೊಳ್ಳೋರು. ಅಂಡ್ ನನ್ ಮನೇಲಿ ಈ ತರ ಗಿಣಿಗಳೆಲ್ಲ ಇದೆ, ಅಂಡ್ ಬೆಕ್ಕು, ನಾಯಿ, ಅದ್ರ ಬಗ್ಗೆ ಎಲ್ಲ ಹೇಳಿದಾಗ ಅವ್ರಿಗೆ ಖುಷಿ ಆಗೋದು. ಸೊ ಬೇಸಿಕಲಿ ನನ್ ಮನೇಲಿ ಇರೋ ಗಿಣಿಗಳು ಹೆಂಗೆ ಅಂದ್ರೆ, ನಾನು ಗಿಣಿ ಸಾಕೋ ಅಂತ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ನನಗೆ ಪಕ್ಷಿಗಳನ್ನ ಕೂಡ ಹಾಕೋದಂದ್ರೆ ಇಷ್ಟ ಇಲ್ಲ ಖಂಡಿತವಾಗ್ಲು. ಬಟ್ ನನಗೆ ಈ ರೋಡ್ ಅಲ್ಲಿ ಪಾಸ್ ಆಗ್ತಾ ಇದ್ದಾಗ ಆ ಚಿಕ್ಕ ಪಂಜರದಲ್ಲಿ ಇರ್ತಾರೆ ಗೊತ್ತಾ, ಚಿಕ್ಕ ಗೂಡಲ್ಲಿ ಹಾಕಿರ್ತಾರೆ ಗೊತ್ತಾ, ತುಂಬಾ ಹಿಂಸೆ ಆಗೋದು ಸರ್ ನನಗೆ. ಐ ಕಾಂಟ್ ಸೇವ್, ಎಲ್ಲದನ್ನು ಸೇವ್ ಮಾಡೋ ಅಂತ ಶಕ್ತಿ ನನ್ನಲ್ಲಿ ಖಂಡಿತವಾಗ್ಲೂ ಇಲ್ಲ. ಬಟ್ ನನ್ ಕಣ್ಣಿಗೆ ಅದ್ರಲ್ಲಿ ಯಾವ್ದು ಒಂದ್ ರೆಕ್ಕೆ ಮುರಿದೋಗಿರತ್ತೆ, ಒಂದ್ ಕಾಲ್ ಮುರಿದೋಗಿರತ್ತೆ, ಒಂದು ತುಂಬಾ ತೀರಾ ಹುಷಾರಾಗಿರಲ್ಲ, ಯಾರು ಅದನ್ನ ಕಾನ್ಸಂಟ್ರೇಟ್ ಮಾಡಲ್ಲ ಸರ್, ಯಾರು ಅದನ್ನ ಕೇರು ಮಾಡಲ್ಲ. ಸತ್ರೆ ಸಾಯಲಿ ಅಂತ ಬಿಟ್ಟಿರ್ತಾರೆ. ಸೊ ನಾನು ಅದನ್ನ ಪಿಕ್ ಮಾಡ್ಕೊಂಡು ತಂದು ಮನೇಲಿ ದೊಡ್ಡ ಏವಿಯರ್ ತರ ಮಾಡ್ಬಿಟ್ಟು ಅದ್ರೊಳಗಡೆ ಸಾಕ್ತಾ ಇರೋದು. ತುಂಬಾ ದೊಡ್ಡ, ಎಷ್ಟಾಗತ್ತೆ ಅಷ್ಟು. ಸರ್ ಅದನ್ನ ಹೊರಗಡೆ ಬಿಟ್ರುನು ಅದ್ ಸತ್ತೋಗತ್ತೆ. ಆ ಗಿಣಿಗಳೆಲ್ಲ ಲವ್ ಬರ್ಡ್ಸ್ ಎಲ್ಲ ಇದೆಯಲ್ಲ, ದೇ ಆರ್ ನಾಟ್ ಫ್ರಮ್ ಹಿಯರ್, ದೇ ಆರ್ ಆಲ್ ಫ್ರಮ್ ಆಫ್ರಿಕಾ. ಅಲ್ಲಿ ಬೆಳ್ದಿರೋ ಅಂತದ್. ಇಲ್ಲಿ ತಂದು ನೀವು ಬಿಟ್ರುನು ಅವುಗಳಿಗೆ ಫುಡ್ ಸಿಗಲ್ಲ. ಬೇರೆ ಹಕ್ಕಿಗಳನ್ನ ಅದನ್ನ ಬೇಟೆಯಾಡಿ ತಿಂತವೆ. ನೀವು ಬಿಟ್ರುನು ಅದ್ ಸತ್ತೋಗತ್ತೆ. ಅದಕ್ಕೆ ನೀವು ಹ್ಯಾಂಡ್ ಫೀಡ್ ಮಾಡೇ ಕೊಡ್ಬೇಕಂತ ಆಗಿರುವಂತ ಪರಿಸ್ಥಿತಿಯಿಂದ ಚಿಕ್ಕದಲ್ದೇ ಇದ್ರು ಒಂದ್ ದೊಡ್ಡದಾಗಿ ಅದಕ್ಕೆ ಎಷ್ಟು ಅಂದ್ರೆ ಹಾರಾಡಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ದೊಡ್ಡ ಜಾಗ ಮಾಡಿ ಅಲ್ಲಿ ಸಾಕ್ತಾ ಇರೋದು ನಾನು. ಸೊ ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ದರ್ಶನ್ ಸರ್ ಒಟ್ಟಿಗೆ ಡಿಸ್ಕಸ್ ಮಾಡ್ತಿದ್ರ? ಸೀನ್ಸ್ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡ್ತಿದ್ರ? ಏನಾದ್ರು ಟಿಪ್ಸ್ ತಗೊಂತಿದ್ರ? ತುಂಬಾ. ಅವ್ರಿಗೆ ಅದು ಹೆಂಗಿರತ್ತೆ, ಅದ್ರ ಬಿಹೇವಿಯರ್ಸ್ ಏನು, ಪ್ರತಿಯೊಂದು ಗೊತ್ತು ಸರ್ ಅವ್ರಿಗೆ. ಈ ಪ್ರಾಣಿ ಆ ಪ್ರಾಣಿ ಅಂತಲ್ಲ, ಎಂತೆಂತ ಪ್ರಾಣಿಗಳ ಬಗ್ಗೆ ಅವ್ರಿಗೆ ಪ್ರತಿಯೊಂದು ನಾಲೆಜ್. ಎಸ್ಪೆಷಲಿ ಕುದುರೆಗಳು, ಅವ್ರಿಗೆ ಕುದುರೆಗಳಂದ್ರೆ ಪ್ರಾಣ. ಸೊ ಅವ್ರ ಸ್ಟ್ಯಾನ್ಲಿ ಬಗ್ಗೆ, ಅಂದ್ರೆ ಆ ಕುದುರೆ ಬಗ್ಗೆ, ಇಲ್ಲೊಂದು ಟ್ಯಾಟೂ ಇದೆ ಗೊತ್ತಾ, ಅದ್ರ ಬಗ್ಗೆ ತುಂಬಾ ಬೇಜಾರ್ ಮಾಡ್ಕೊಳ್ಳೋರು ಅದನ್ನ ನೆನ್ಸ್ಕೊಂಡು ಈಗ್ಲೂನು. ಸೊ ಅಂತ ಮೃದು ಮನ್ಸು ಅವ್ರದ್ದು.
ಸೊ ಆ ಪ್ರಾಣಿಗಳ ಬಗ್ಗೆ, ಆ ಪಕ್ಷಿಗಳ ಬಗ್ಗೆ, ಅವ್ರ ಫಾರ್ಮಲ್ ಏನೇನಿದೆ ಅದನ್ನೆಲ್ಲ ಕುತ್ಕೊಂಡು ನನ್ಗೆ ಹೇಳೋರು. ಸೊ ನಿಮ್ಮ ಹೇರ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ನನ್ನ ಅಮ್ಮ ಈ ಮೆಂತೆ ಇದೆ ಗೊತ್ತಾ, ಅದನ್ನ ರಾತ್ರಿ ನೆನ್ಸಿ ಹಾಕಿ ಅದನ್ನ ಹಾಕ್ತಾರೆ. ಸೊ ಅದರಿಂದ ನನ್ನ ಹೇರ್ ಸ್ವಲ್ಪ ಹೆಲ್ದಿ ಆಗಿರುತ್ತೆ. ಬಿಕಾಸ್ ನಾವಂತೂ ಆಕ್ಟರ್ಸ್ ಬಗ್ಗೆ ನಿಮಗೆ ಗೊತ್ತು, ಡೈಲಿ ಹೀಟ್, ಡೈಲಿ ಸ್ಟೈಲಿಂಗ್ ಮಾಡ್ತಾನೆ ಇರ್ತೀವಿ, ಡೆಫಿನೆಟ್ಲಿ ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಒನ್ಸ್ ಇನ್ ಅ ವೈಲ್ ನಾನ್ ಯೂಸ್ ಮಾಡೋದು ದಾಸವಾಳ. ಅದನ್ನ ಅದರದೊಂದು ಐ ಡೋಂಟ್ ನೋ ಅದಕ್ಕೆ ಏನಂತಾರೆ ಅಂತ, ದಾಸವಾಳದ ಎಲೆನ ಕಡ್ದಾಗ ಅದೊಂಥರ ಲೋಳೆ ತರ ಜೆಲ್ ತರ ಬರುತ್ತೆ, ಅದನ್ನ ಅಪ್ಲೈ ಮಾಡ್ತೀನಿ. ಅದನ್ನ ಕಂಡೀಷನ್ ತರ ಅಪ್ಲೈ ಮಾಡ್ತೀನಿ. ಅಂಡ್ ಎಗ್ ವೈಟ್ ಇದೆ ಗೊತ್ತಾ, ಅದನ್ನ ಅಪ್ಲೈ ಮಾಡ್ತೀನಿ. ಸೊ ಹೇರ್ ಕೇರ್ ನಾನು ಆಕ್ಚುಲಿ ಮುಖಕ್ಕಿಂತ ಜಾಸ್ತಿ ಹೇರ್ ಮಾಡ್ತೀನಿ. ಓಕೆ, ಆಯಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೇರ್ಗೆ. ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ? ಅಂಡ್ ಓವರ್ ನೈಟ್ ಬಿಡ್ತೀರಾ ಅಥವಾ? ಇಲ್ಲ, ಓವರ್ ನೈಟ್ ಬಿಡಬಾರ್ದು. ಅಂದ್ರೆ ಇಲ್ಲ, ಕೆಲವ್ರು ಬಿಡ್ತಾರೆ, ಅವ್ರಿಗೆ ಅಭ್ಯಾಸ ಇದೆ. ಬಟ್ ಡರ್ಮ್ಯಾಟ್ ಅಂದ್ರೆ ಅವ್ರವ್ರದ್ದು ಡರ್ಮ್ಯಾಟ್ ನ ಕನ್ಸಲ್ಟ್ ಮಾಡ್ಕೋಬೇಕು. ಸೊ ನನಗೆ ಓವರ್ ನೈಟ್ ಬಿಟ್ರೆ ಆಗಲ್ಲ. ನಾನು ಇವಾಗ ಸ್ನಾನಕ್ಕೆ ಹೋಗೋ 1-2 ಗಂಟೆ ಮುಂಚೆ, 1 ಗಂಟೆ ಮುಂಚೆ ಹಚ್ಕೊಂಡೆ ಸ್ನಾನಕ್ಕೆ ಹೋಗೋದು. ಹೀರೋಯಿನ್ಸ್ ಅಂದ ಮೇಲೆ ಏನಾಗುತ್ತೆ ಅಂತಂದ್ರೆ ಈ ಬೋಟಾಕ್ಸ್, weight reduction ಸರ್ಜರೀಸ್ ಅನ್ನುವಂಥದ್ದು ತುಂಬಾ ಮ್ಯಾಟರ್ ಆಗುತ್ತೆ. ಯಾವ್ದೋ ಒಂದು ಪಾತ್ರಕ್ಕೆ ದಪ್ಪ ಆಗ್ಬೇಕು, ಇಲ್ಲ ಯಾವ್ದೋ ಒಂದು ಪಾತ್ರಕ್ಕೆ ಇಮಿಡಿಯೇಟ್ ಆಗಿ ಸಣ್ಣ ಆಗ್ಬೇಕು ಅನ್ನುವಂಥದ್ದು ಬರುತ್ತೆ. ಸೊ ಈ ಬೋಟಾಕ್ಸ್ ಆಗಿರ್ಬೋದು, weight reduction ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ನನಗೆ ಅದು ಇಷ್ಟ ಆಗಲ್ಲ ಸರ್. ಅಂದ್ರೆ ಯಾವ್ದೇ ಕೆಲಸ ಆಗಿರ್ಬೋದು, ನಮ್ ಜೀವನದಲ್ಲಿ ಚೆಲ್ಲಾಟ ಆಡ್ಕೊಂಡು ನಮ್ ಜೀವನ ಬಗ್ಗೆ ಕೇರ್ಲೆಸ್ ಮಾಡ್ಕೊಂಡು ಮಾಡುವಂತ ಪರಿಸ್ಥಿತಿ, ಐ ಥಿಂಕ್ ಅಂತ ಸಿಚುವೇಶನ್ ಯಾರಿಗೂ ಇಲ್ಲ ಸರ್. ನಾವ್ ಅಷ್ಟು ಡೆಸ್ಪರೇಟ್ ಆಗಿರಬಾರ್ದು. ವರ್ಕೌಟ್ ಆಪ್ಷನ್ ಇದೆ ಸರ್ ನಮ್ಗೆ. ನ್ಯಾಚುರಲ್ ಆಗಿ ನಮ್ಗೆ ಗೇನು ಆಗ್ಬೋದು, ಲಾಸ್ ಆಗ್ಬೋದು. ಸೊ ಐ ಬಿಲೀವ್ ಇನ್ ವರ್ಕೌಟಿಂಗ್. ಐ ಡೋಂಟ್ ಗೋ ಫಾರ್ ದಿಸ್ ಸರ್ಜರೀಸ್ ನೆವರ್. ಓಕೆ, ಈಗ ಡೆವಿಲ್ಸ್ ಶೂಟಿಂಗ್ ಸೆಟ್ ಗೆ ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ರು. ಸೊ ಅವರು ನನಗನ್ಸಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಕುರುಕ್ಷೇತ್ರಗೆ ಲಾಸ್ಟ್ ಅವರು ಶೂಟಿಂಗ್ ಸೆಟ್ ಬಂದಿರುವಂತದ್ದು. ಅದಾದ ನಂತರ ಈ ಒಂದು ಬರ್ತದೆ. ನೀವು ಏನ್ ಮಾತಾಡ್ತಿದ್ರಿ ಅವ್ರ ಜೊತೆ? ಖುಷಿ ಆಗ್ತಾ ಇತ್ತು ನನ್ಗೆ. ಫಸ್ಟ್ ಡೇನೆ ಅವ್ರ ಒಂಥರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ಬಿಟ್ಟು, ಫಸ್ಟ್ ನಾನ್ ನೋಡ್ದಾಗ್ಲೇ ಮುದ್ದಾಗಿದ್ರು ಅಲ್ಲ. ನಾನು ಯಾವಾಗ್ಲೂ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಇವತ್ತು ಅವರು. ಆತರ ಡ್ರೆಸ್ಸಿಂಗ್, ಅವ್ರದ್ದು ಡ್ರೆಸ್ಸಿಂಗ್ ನೀವು ನೋಡಿದ್ರೆ, ಶಿ ಡ್ರೆಸ್ ಇಸ್ ವೆರಿ ವೆಲ್. ಅವ್ರ ಸ್ಟೈಲಿಂಗ್ ನನಗೆ ತುಂಬಾ ಇಷ್ಟ. ಸೊ ನಾನು ಅದ್ರ ಬಗ್ಗೆ ಕೇಳ್ತಾ ಇದ್ದೆ. ಅಂದ್ರೆ ಅವರು ಆಕ್ಚುಲಿ ಅವ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ಅವರು ರೂಮ್ಗೆ ಎಂಟರ್ ಆದ ತಕ್ಷಣ ಗಮ್ ಅಂತ ಸ್ಮೆಲ್ ಬರೋದು. ಐ ಡೋಂಟ್ ನೋ, ಅವ್ರದೊಂದು ಸ್ಮೆಲ್ಲೇ ಚಂದ. ನೀವು ಅವ್ರನ್ನ ಮೀಟ್ ಮಾಡಿದ್ರೆ ನೀವು ಹೇಳ್ತೀರಾ, ನೀವ್ ಏನ್ ಹಾಕ್ತೀರಾ ಮೇಡಮ್ ಪರ್ಫ್ಯೂಮ್ ಅಂತ ನೀವು ಕೇಳಕ್ಕೆ. ಬಿಕಾಸ್ ಎಲ್ಲರೂ ಕೇಳ್ತಾರೆ ಅವ್ರನ್ನ, ನಾನು ಕೇಳಿದ್ದೆ ಏನ್ ಪರ್ಫ್ಯೂಮ್ ಹಾಕ್ತೀರಾ ಅಂತ. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅಂಡ್ ಥೈಲ್ಯಾಂಡ್ ಅಲ್ಲಿ ಕೂಡ ಅವ್ರು ತಿನ್ನುವಂತ ಫುಡ್ ನ ನನ್ಗೂ ಟ್ರೈ ಮಾಡ್ಸಿದ್ರು. ಸೊ ಈ ತರದ್ದು ಬಾಂಡ್ ನನ್ಗೆ ಅವ್ರ ಜೊತೆ. ಶಿ ಇಸ್ ಅ ವೆರಿ ಡಿವೈನ್ ವುಮೆನ್. ನಾನು ಎಲ್ಲಾ ಕಡೆ ಹೇಳ್ತೀನಿ ನಾನು ಅದನ್ನ. ತುಂಬಾ ಒಳ್ಳೆಯವರು. ಐ ಆಮ್ ಹ್ಯಾಪಿ ದಟ್ ಐ ಮೆಟ್ ಹರ್. ಐ ಥಿಂಕ್ ನೀವು ಕೂಡ ದೇವರನ್ನ ಹೆಚ್ಚಾಗಿ ನಂಬ್ತೀರಾ, ಅವರು ಕೂಡ ದೇವರನ್ನ ಹೆಚ್ಚಾಗಿ ನಂಬ್ತಾರೆ. ಐ ಥಿಂಕ್ ಅದು ಹೌದು. ಸೊ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ, ದೇವ್ರು ಅದ್ರ ಅಷ್ಟೇ. ಸೊ ವಿನೀಶ್ ಅವ್ರು ಬಂದಾಗ ಅವ್ರನ್ನ ಹೆಂಗ್ ಮಾತಾಡ್ಸಿದ್ರಿ, ಜೂನಿಯರ್ ದರ್ಶನ್ ಅವ್ರನ್ನ? ಒಳ್ಳೆ ಸಂಸ್ಕೃತಿ ಇರುವಂತ ಮಗು ಅದು. ತುಂಬಾ ಒಳ್ಳೆ ಸಂಸ್ಕೃತಿ ಕೊಟ್ಟು ಬೆಳೆಸಿದ್ದಾರೆ ಅವನ್ನ. ಖುಷಿ ಆಗತ್ತೆ. ಅವನು ಕೂಡ ತುಂಬಾ ಫನ್ ಪರ್ಸನ್ ಹಿ ಇಸ್. ಅಂಡ್ ನನಗೆ ಹೆದರ್ಸೋನು ಅವಾಗ ಹಿಂದ್ಗಡೆಯಿಂದ ಬಂದು ಬುಕ್ ಅಂತ ಮಾಡಿ ನಾನ್ ಕಿರ್ಚಿದೆ. ನಾನ್ ಸಡನ್ ಆಗಿ ರಿಯಾಕ್ಟ್ ಮಾಡ್ತೀನಿ. ರೋಡಲ್ಲೆಲ್ಲ ಏನೇನೋ ತೋರಿಸ್ಬಿಟ್ಟು ಅಲ್ಲ ಅದಿದೆ ಇದಿದೆ ಅಂತ ಹೇಳ್ಕೊಂಡು ನನ್ನ ತಲೆಯಲ್ಲೆಲ್ಲ ತುಂಬಿಸಿರೋರು, ಹೆದರ್ಸೋರು. ಸೊ ಹಿ ವಾಸ್ ಫನ್ ಟು ಬಿ ಅರೌಂಡ್. ಹಿ ವಾಸ್ ವೆರಿ ಫ್ರೆಂಡ್ಲಿ. ಅಂದ್ರೆ he was very friendly. ನೋಡಕ್ ಮಾತ್ರ ಪಾಪ ಅದು ಅವ್ರು ಮಾತಾಡ್ಸಲ್ಲ ಅಂತ ಅನ್ಸುತ್ತೆ, ಬಟ್ he was very friendly. ಅವ್ರು ನನಗೆ ತುಂಬಾ ಚಾಕ್ಲೇಟ್ಸ್ ಎಲ್ಲ ತಂದ್ಕೊಡೋರು, ತುಂಬಾ ಚಾಕ್ಲೇಟ್ಸ್ ಟ್ರೈ ಮಾಡ್ಸೋರು ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಸಿಗುವಂತದ್ದೆಲ್ಲ. ಸೊ ನಾನು ಅವ್ರ ಜೊತೆ ಸೆಟ್ ಆಗ್ತಿದ್ದೆ ಜಾಸ್ತಿ. ಇವ್ರ ಜೊತೆ ಎಲ್ಲ ಜಾಸ್ತಿ ಇರ್ತಾ ಇರ್ಲಿಲ್ಲ. ನಾನು ವಿನೀಶ್ ಜೊತೆ ಜಾಸ್ತಿ ಮಾತು ಆಡ್ತಾ ಇದ್ದೆ. ಎಸ್ ಮೇಡಮ್, ಡಿಸೆಂಬರ್ 12ಕ್ಕೆ ಡೆವಿಲ್ ಸಿನಿಮಾ ಬರ್ತಾ ಇದೆ. ಸೊ ಎಲ್ಲ ಅನ್ಕೊಂಡಂಗ್ ಆಗಿದ್ರೆ ದರ್ಶನ್ ಅವ್ರ ಒಟ್ಟಿಗೆ ಸಿನಿಮಾ ನೋಡುವಂತಹ ಭಾಗ್ಯ, ಅವ್ರ ಜೊತೆ ಪ್ರಮೋಷನ್ ಮಾಡುವಂತದ್ದು, ಇಂಟರ್ವ್ಯೂಸ್ ಮಾಡುವಂತದ್ದು, ಆ ಒಂದು ಕನಸು ಇನ್ನಷ್ಟು ಜಾಸ್ತಿ ಆಗ್ತಿತ್ತು ನಿಮ್ಗೆ. ಬಟ್ ಆ ಕನಸು ನನ್ಸಾಗ್ತಾಯಿತೋ ಇಲ್ಲೋ ಗೊತ್ತಿಲ್ಲ, ಕಾನೂನು ಬಿಟ್ಟಿರುವಂತದ್ದು. ಸೊ ಈಗ ಡೆವಿಲ್ ಸಿನಿಮಾದ ಸಾರಥಿಯಾಗಿ ನೀವೇ ಎಳಿಬೇಕಾಗುತ್ತೆ. ಎಲ್ಲಾ ಕಡೆ ಪ್ರಮೋಷನ್ಸ್ಗೆ ಓರ್ವ ಧೈರ್ಯ ಹೆಣ್ಣು ಮಗಳಾಗಿ ನೀವೇ ಹೋಗ್ಬೇಕಾಗುತ್ತೆ. ಆ ಜವಾಬ್ದಾರಿ ಬಗ್ಗೆ ಏನ್ ಹೇಳ್ತೀರಾ? ಅದು ನಮ್ ಜವಾಬ್ದಾರಿ ಸರ್. ಸಿನಿಮಾ ಮಾತ್ರ ಅಲ್ಲ, ನನ್ ಪ್ರಕಾರ ನೀವು ಕೇಳಿದ್ರೆ ಪ್ರಮೋಷನ್ಸ್ಗೆ ಯಾರು ನಮ್ಮನ್ನ ಕೇಳಬಾರ್ದು. ನೀವು ಪ್ರಮೋಷನ್ಸ್ ಬರ್ಬೇಕು ಅದು ಇದು ಇಲ್ಲ, ಅದ್ ನಮ್ ಜವಾಬ್ದಾರಿ. ಸಿನಿಮಾನ ಎಷ್ಟು ಅಚ್ಚುಕಟ್ಟಾಗಿ ನಾವು ಮುಗಿಸ್ಕೊಡ್ತೀವೋ, ಪ್ರಮೋಷನ್ಸ್ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮುಗಿಸ್ಕೊಡ್ಬೇಕು. ಸೊ ಅದೊಂದು ಆರ್ಟಿಸ್ಟ್ ಇದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಸೊ ಈ ರೆಸ್ಪಾನ್ಸಿಬಿಲಿಟಿ ಈ ಸತಿ ನನಗೆ ಜಾಸ್ತಿನೇ ಇದೆ. ಬಟ್ ನಾನು ಹೇಳ್ಕೋಬೇಕಂದ್ರೆ ಅವ್ರ ಸೆಲೆಬ್ರಿಟೀಸ್ ಇದಾರಲ್ಲ ಸರ್, ಸೊ ಆ ತೂಕನ ನನಗೆ ಒಂದ್ ಸ್ವಲ್ಪ ಭಾರ ಇಳಿಸ್ಕೊಡ್ತಾರೆ ಅವರು. ಬಿಕಾಸ್ ಅವ್ರು ಇದಾರೆ ಅಂತ ಒಂದ್ ಧೈರ್ಯ ಇದೆ ನಮ್ಗೆ. ಅವ್ರು ನೋಡ್ಕೋತೀವಿ. ಇವಾಗ ನೀವೇ ನೋಡ್ಬೋದು, ನಾವೆಲ್ಲ ಯಾರು PRs ಅದರ ಯಾರು ಇದಿಲ್ಲ ಸರ್ ನಮ್ಗೆ. ಅವರೇ PRs ನಮ್ಗೆ, ಅವರೇ ಪರ್ಸನಲ್ ಆಗಿ ತಗೊಂಡು ಅವರೇ ಎಲ್ಲಾ ಕಡೆ ರೀಚ್ ಮಾಡಿಸ್ತಾ ಇದಾರೆ. ಸೊ ಅದಕ್ಕಿಂತ ದೊಡ್ಡದು ನನ್ಗೆ ಇನ್ನೇನ್ ಬೇಕು ಸರ್? ನಂಗೆ ನೆಕ್ಸ್ಟ್ ಕ್ವಶನ್ ಕೇಳೋದಕ್ಕೆ ನೀವು ಬಿಡ್ಲೇ ಇಲ್ಲ, ಅದನ್ನೇ ಹೇಳ್ಬಿಟ್ಟು ನನ್ನ ನೆಕ್ಸ್ಟ್ ಕ್ವಶನ್ ಇತ್ತು, ದರ್ಶನ್ ಸರ್ ಅವರ ಫ್ಯಾನ್ಸ್ ಬಗ್ಗೆ ಏನ್ ಹೇಳ್ತೀರಾ ಅನ್ನೋದು. ನನಗೆ ತುಂಬಾ ಪ್ರೀತಿ ಅವ್ರಗಳನ್ನ ಕಂಡ್ರೆ. ಐ ಡೋಂಟ್ ನೋ ಯಾಕೆ ಅಂತ.
ನನ್ನನ್ನ ಅವ್ರು ಹೆಂಗೆ ಅವ್ರ ಮನೆ ಮಗಳ ತರ ಆಕ್ಸೆಪ್ಟ್ ಮಾಡಿದಾರಲ್ಲ ಸರ್, ಅದೇ ತರ ನನಗೆ ಒಬ್ರು ನನ್ನ ಇಷ್ಟ ಪಡ್ತಿದ್ದಾರೆ ಅಂದ್ರೆ ನನ್ಗೆ ಖುಷಿ ಆಗೋದು. ಅದನ್ನ ಹೇಳ್ಕೊಳಕ್ ಬರಲ್ಲ. ಇದನ್ನ ತುಂಬಾ ಜನ ಹೇಳ್ಬೋದು ಸುಮ್ನೆ ಹಂಗ್ ಮಾತಾಡ್ತಾರೆ ಅಂತ, ಬಟ್ ಐ ಆಮ್ ಜೆನ್ಯೂನ್ಲಿ ಲೈಕ್ ದಟ್. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ, ಮತ್ತೆ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡ್ತೀನಿ. ಬಿಕಾಸ್ ಅವರು ಟೈಮ್ ತಗೊಂಡು ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಅಂದಾಗ ನಾವಿಲ್ಲಿ ಇಷ್ಟು ಕಷ್ಟ ಪಡ್ತಿರೋದು ಯಾರಿಗೋಸ್ಕರ? ಅವ್ರು ಅಪ್ರಿಶಿಯೇಟ್ ಮಾಡ್ಲಿ ಅಂತ ತಾನೆ. ಸೊ ಅವ್ರು ನಮ್ಮ ಹತ್ರ ಮಾತಾಡ್ಸಕ್ ಬಂದಾಗ ಆ ಆಟಿಟ್ಯೂಡ್ ಇಟ್ಕೊಂಡು ಏನ್ ಮಾಡ್ತೀರಾ ಸರ್? ಸೊ ನಾನು ಪರ್ಸನಲ್ ಆಗಿ ಟೈಮ್ ತಗೊಂಡು ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ. ಪ್ರತಿಯೊಬ್ಬರಿಗೆ ಆಗದೆ ಇದ್ರು ನಾನು ಎಲ್ರಿಗೂ ಜೊತೆಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬಿಕಾಸ್ ಐ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ದಟ್. ದಿಸ್ ಅಂದ್ರೆ ಇದು ಸುಮ್ನೆ ಬಂದ್ಬಿಡಲ್ಲ ಸರ್. ಇವಾಗ ನಾನು ಸರ್ ಜೊತೆ ಬರೀ ನಾನು ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂದ ತಕ್ಷಣನೇ ಇಷ್ಟೋ ಒಂದ್ ಪ್ರೀತಿ, ಇಷ್ಟೋ ಒಂದ್ ಪ್ರೋತ್ಸಾಹ. ನಾನ್ ಖಂಡಿತವಾಗ್ಲೂ ಬ್ಲೆಸ್ಡ್ ಅಲ್ವಾ ಸರ್? ಸೊ ನಾನ್ ಇದನ್ನ ಉಳಿಸ್ಕೊಂಡು ಹೋಗ್ತೀನಿ ಕೂಡ. ಸೊ ಇಂತ ಒಂದು ಸ್ಟಾರ್ಡಮ್, ಇಂತ ಒಂದು ಫ್ಯಾಂಡಮ್ ಅಲ್ಲಿ ನಾನ್ ಲಾಂಚ್ ಆಗ್ತಾ ಇರೋದು ಅದೃಷ್ಟನೇ ಅಲ್ವಾ ಅಂತ. ಈ ಕ್ವಶನ್ ಕೇಳಲೇಬೇಕಾಗುತ್ತೆ, ನನ್ನ ಕರ್ತವ್ಯ ಕೂಡ, ಏನು ಮಾಡೋದಕ್ಕಾಗಲ್ಲ ಅದನ್ನ. ದರ್ಶನ್ ಅವರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ? ಹಾಗೇನೆ ಅವರ ಈ ಒಂದು ಪರಿಸ್ಥಿತಿ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಅದೇ ಸರ್, ಖಂಡಿತವಾಗ್ಲೂ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೇವೆ ನಾವು. ಸದ್ಯದ ಮಟ್ಟಿಗೆ ನನಗೆ ಆ ಪರಿಸ್ಥಿತಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಅವ್ರ ಪರ್ಸನಲ್ ಆಗಿ ಕೇಳಿ ನಾನು ಎಷ್ಟು ಬೇಕಾದ್ರೂ ಹೇಳ್ತೀನಿ. ನಮ್ ಜೊತೆ ಹೆಂಗಿದ್ರು ಖಂಡಿತವಾಗ್ಲೂ ಅಲ್ಟೇಲ್ ದೇವ್ರಂತವ್ರು ಅವರು. ಬಿಕಾಸ್ ಆ ಸಿಚುವೇಶನ್ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇನ್ನ ಕಾನೂನು ಕೈಯಲ್ಲಿದೆ, ಇನ್ನ ಏನು ಡಿಸೈಡ್ ಆಗಿಲ್ಲ, ಏನು ಆಚೆ ಬಂದಿಲ್ಲ, ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದ್ ಹಂಗಿರ್ಬೇಕಾದ್ರೆ ನಾವ್ ಅದ್ರ ಮಧ್ಯೆ ಕುತ್ಕೊಂಡು ಡಿಸ್ಕಷನ್ ಮಾಡೋದು, ನಮ್ಮ ಒಪಿನಿಯನ್ ಕೊಡೋದು, ನಮ್ ಪಾಯಿಂಟ್ ಆಫ್ ವ್ಯೂ ಕೊಡೋದು ತಪ್ಪಾಗತ್ತೆ. ನಾವ್ ಯಾರು ಆ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ, ನಾವ್ ಯಾರು ಅದನ್ನ ನೋಡಿಲ್ಲ, ಕಣ್ಣಾರೆ ಕಂಡಿಲ್ಲ. ಸೊ ನಾವ್ ಹಂಗ್ ಇಲ್ದೇ ಇರೋವಾಗ ನಾವ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ತಪ್ಪು. ಒಂದಲ್ಲ ಒಂದಿನ ಗೊತ್ತೇ ಆಗತ್ತೆ ಅಲ್ವಾ ಎಲ್ರಿಗೂ. ಒಳ್ಳೆಯವ್ರು ಅವರು, ಒಳ್ಳೇದಾಗಿ. ಟೈಮ್ ಏನೋ ಕೆಡ್ದಾಗಿದೆ, ಹಿಂಗೆ ಅಂತೂ ಖಂಡಿತವಾಗ್ಲೂ ಇರಲ್ಲ. ಟೈಮ್ ಚೇಂಜ್ ಆಗುತ್ತೆ. ಮೇ ಬಿ ಇಟ್ಸ್ ಜಸ್ಟ್ ಅ ಫೇಸ್ ಅಷ್ಟೇ. ಹಿ ಹ್ಯಾಸ್ ಟು ಕಮ್ ಔಟ್ ಆಫ್ ದಿಸ್. ಹಿ ವಿಲ್ ಕಮ್ ಔಟ್ ಆಫ್ ದಿಸ್. ಓಕೆ, ಮುಂದಿನ ದಿನಗಳಲ್ಲಿ ಯಾರೆಲ್ಲ ನಟರ ಜೊತೆ, ಹಾಗೇನೆ ಯಾವ್ಯಾವ ಭಾಷೆಯಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋ? ಎಲ್ರ ಜೊತೆ ಸರ್. ನಾನ್ ಹೆಂಗೆ ಅಂದ್ರೆ ನಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಎಲ್ಲಾ ಟ್ಯಾಲೆಂಟ್ ಸರ್, ಪ್ರತಿಯೊಬ್ರು ಟ್ಯಾಲೆಂಟ್. ನಮ್ ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್, ಅಪ್ಪು ಸರ್, ಅಂಡ್ ಎಂತೆಂತ ಟ್ಯಾಲೆಂಟ್ಸ್ ಇದಾರೆ ಹೇಳಿ ಸರ್, ಎಂತೆಂತವ್ರು ಇದಾರೆ. ಶಿವಣ್ಣ ಅವ್ರಾಗಿರ್ಬೋದು. ಸೊ ಇವರೆಲ್ಲರ ಜೊತೆ ನನಗೆ ವರ್ಕ್ ಮಾಡಕ್ ತುಂಬಾ ಆಸೆ ಸರ್. ಐಮ್ ವೇಟಿಂಗ್. ಗೊತ್ತಿಲ್ಲ. ಅಪ್ಪು ಅವ್ರ ಬಗ್ಗೆ ಮಾತಾಡ್ತಿದ್ರಿ. ಅಪ್ಪು ಅವರು ಇಂದು ನಮ್ಮನ್ನಾಗ್ಲಿ 4 ವರ್ಷ ತುಂಬಿ 5ನೇ ವರ್ಷ ಕಾಲಿಟ್ಟಿದ್ರು. ಬಹುಶಃ ಈ ಒಂದು ಟೈಮಲ್ಲಿ ಎಲ್ರೂ ಕೂಡ 4 ವರ್ಷಗಳ ಹಿಂದೆ ಅಪ್ಪು ಅವರನ್ನ ಇಲ್ಲ ಅಂತ ಬಂದಾಗ ಎಲ್ಲರೂ ದಿಗ್ಭ್ರಮೆಗೊಂಡಿದ್ರು. ಎಲ್ಲರೂ ಕೂಡ ಏನಪ್ಪಾ ಆಯ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಅನ್ನುವಂತ ಮಾತುಗಳನ್ನ ಎಲ್ಲರೂ ಟಿವಿಗಳ ಮೂಲಕ, ಸುದ್ದಿ ವಾಹಿನಿಗಳ ಮೂಲಕ ತಿಳ್ಕೊಂತಾರೆ. ಅದೇ ಒಂದು ಟೈಮ್ ಮೆಷಿನ್ ಅಂತ ಇರ್ತಿದ್ರೆ ಸರ್, ಖಂಡಿತವಾಗ್ಲೂ ಐ ರಿಯಲಿ ವಿಶ್ ಇರ್ಬೇಕಿತ್ತು. ಈ ತರ ಸಿಚುವೇಶನ್ ಅಲ್ಲಿ ತುಂಬಾ ದುಃಖ ಆಗತ್ತೆ ಸರ್ ಅವ್ರ ಬಗ್ಗೆ ನೆನ್ಸ್ಕೊಂಡಾಗ. ಅಂದ್ರೆ ತುಂಬಾ ಇಷ್ಟಪಟ್ಟು ನೋಡ್ತಿದ್ದಂತ ವ್ಯಕ್ತಿ ಸರ್ ಅವರು. ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವಳು ಖಂಡಿತವಾಗ್ಲೂ ನಾನಲ್ಲ. ಬಟ್ ಅವ್ರಿಲ್ಲ ಅನ್ನೋ ಒಂದು ಭಾರ ಇದೆಯಲ್ಲ ಇಂಡಸ್ಟ್ರಿಗೆ, ಅದು ಮ್ಯಾಸಿವ್ ಹಿಟ್ ಸರ್. ಅದು ಅವರು ಆ ಜಾಗನ ಐ ಥಿಂಕ್ ಅದು ಯಾರು ತುಂಬಕ್ ಸಾಧ್ಯ ಇಲ್ಲ ಸರ್. ಅಪ್ಪು ಅನ್ನೋದು ದೇವ್ರ ಸ್ಥಾನನ ಕೊಟ್ಟಿದ್ದಾರೆ, ದೇವ್ರೇ ಅವರು. ಸೊ ಯಾ, ನಿಮ್ಗೆ ಅವರಲ್ಲಿ ಇಷ್ಟ ಆಗುವಂತ ಗುಣ ಯಾವುದು? ಆಶ್ರಮಕ್ಕೆಲ್ಲ ಅವರು ಸಹಾಯ ಮಾಡ್ತಿದ್ದಾಗ್ಬೋದು. ಪ್ರತಿಯೊಬ್ಬರು ಆ ನಗು ಇದೆ ಗೊತ್ತಾ, ಆ ನಗು ಮುಖ ಇದೆ ಗೊತ್ತಾ, ಅದು ಹೊಟ್ಟೆ ತುಂಬುವಂತ ನಗು ಸರ್. ಅದು ಆ ನಗುನೇ ಸಾಕು. ಆ ಸ್ಕ್ರೀನ್ ಅಲ್ಲಿ ಅವ್ರನ್ನ ನೋಡುವಂತ ಖುಷಿನೇ ಸಾಕು. ಅವ್ರು ಮಾಡಿರುವಂತ ಒಳ್ಳೆ ಕೆಲ್ಸಗಳು ಅವ್ರ ಬಗ್ಗೆ ಹೇಳತ್ತೆ ಸರ್. ಸೊ ಯಾ, ಸಾಯೋವರೆಗೂ ಅವ್ರ ಫ್ಯಾನ್ ಸರ್. ಪ್ರಕಾಶ್ ಅವ್ರ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು. ಯಾಕಂತಂದ್ರೆ ಮಿಲನ ಆಗಿರ್ಬೋದು, ವಂಶಿ ಆಗಿರ್ಬೋದು, ದರ್ಶನ್ ಅವ್ರ ಜೊತೆ ತಾರಕ್ಕು ಮತ್ತೆ ಈಗ ಡೆವಿಲ್, ಮತ್ತೆ ಆ ಇಬ್ಬರ ಒಂದು ಬಾಂಡಿಂಗ್ ಆಗಿರ್ಬೋದು, ಅವರಿಬ್ಬರ ಒಂದು ಕಾಂಬೋ ಮತ್ತೆ ರಿಪೀಟ್ ಆಗ್ತಾ ಇದೆ ಡೆವಿಲ್ ಸಿನಿಮಾ ಮೂಲಕ. ಏನ್ ಹೇಳ್ತೀರಾ ನಿಮ್ಮ ನಿರ್ದೇಶಕರ ಬಗ್ಗೆ? ಅದೇ ನಮ್ ನಿರ್ದೇಶಕರು ಪ್ರಕಾಶ್ ಸರ್, ಲೆಜೆಂಡ್ರಿ ಡೈರೆಕ್ಟರ್ ಆಫ್ ಕೋರ್ಸ್. ಅಂತ ಒಂದು ಲೆಜೆಂಡ್ ಜೊತೆ ಸರ್ ಕೆಲಸ ಮಾಡೋದಿದೆಯಲ್ಲ ಸರ್, ಅವ್ರ ಮೆಂಟರ್ಶಿಪ್ ಅಲ್ಲಿ ನನ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಅಂಡ್ ಅವರು ಸರ್ ನನ್ಗೆ ಅವಕಾಶ ಕೊಟ್ಟಿರೋದು. ಇವಾಗ ದರ್ಶನ್ ಸರ್ ನಮ್ಮನ್ನ ನಮ್ ನೆಲದವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದಕ್ಕೆ, ನಮ್ ಸರ್ ಪ್ರಕಾಶ್ ಸರ್ ಆಡಿಷನ್ಸ್ ಇಟ್ಟಾಗ ನಾನ್ ಹೋಗಿ ಪರ್ಫಾರ್ಮೆನ್ಸ್, ಆ ಕಷ್ಟವಾದಂತ ಸನ್ನಿವೇಶನ ನನಗೆ ಹೆಕ್ಕಿ ಕೊಟ್ಟು ಇದನ್ನ ಮಾಡಿ ತೋರ್ಸು ಅಂತ ಹೇಳಿದಾಗ ನಾನ್ ಮಾಡಿದಾಗ ಅವ್ರು ಸೆಲೆಕ್ಟ್ ಮಾಡಿರೋದು ಸರ್. ಇಲ್ಲಿ ನಾನು ಇವಾಗ ಕೂತ್ಕೊಂಡು ಒಂದು ಡೆವಿಲ್ ಹೀರೋಯಿನ್ ಆಗಿ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಂದ್ರೆ ಅದು ಪ್ರಕಾಶ್ ಸರ್ ಅಂಡ್ ಅಶ್ವಿನಿ ಮ್ಯಾಮ್ ಅವರು. ಸೊ ಅವ್ರು ನನ್ನ ಅವಕಾಶ ಕೊಟ್ಟಿರೋದು. ಅವ್ರು ನನ್ನ ಗುರುತಿಸಿ, ಇಲ್ಲ ಈ ಹುಡುಗಿ ಮಾಡ್ತಾಳೆ, ಈ ಹುಡುಗಿ ಏನೇ ಕೊಟ್ರು ಆ ಟ್ಯಾಲೆಂಟ್ ಇದೆ ಅವಳಿಗೆ ಅಂತ ಹೇಳಿ ಅವ್ರು ಕೊಟ್ಟಿರೋದು. ಅಂಡ್ ನೀವು ಕೇಳಿರ್ಬೋದು ಸರ್, ಪ್ರಕಾಶ್ ಸರ್ಗೆ ಅಷ್ಟು ಬೇಗ ಕನ್ವಿನ್ಸ್ ಆಗಲ್ಲ. ಸೊ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಇಟ್ಸ್ ಅ ಟಾಸ್ಕ್ ಫಾರ್ ಯು. ಸೊ ಅಂತದ್ರಲ್ಲಿ ಅವ್ರಿಗೆ ಇಷ್ಟ ಆಗಿ ಡೆವಿಲ್ ಸಿನಿಮಾದಲ್ಲಿ ನನ್ನ ಹೀರೋಯಿನ್ ಆಗಿ ಹಾಕೊಂಡಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಸರ್. ತುಂಬಾ ಒಳ್ಳೆ ವ್ಯಕ್ತಿ ಸರ್ ಅವರು. ಅಂದ್ರೆ ಒಂದ್ ಆರ್ಟಿಸ್ಟ್ ಗೆ ಫಸ್ಟ್ ಟೈಮ್ ಅವ್ರ ಜೊತೆ ಅಂದ್ರೆ ನನ್ನ
ನನ್ನ ಕರಿಯರೇ ಅವ್ರ ಜೊತೆ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಇಲ್ಲೇ ಕಲ್ತು ಬಿಟ್ಟೆ ಸರ್ ಎಲ್ಲ. ಸೊ ಐ ಥಿಂಕ್ ನನ್ಗೆ ಇನ್ ಯಾವ ಸಿನಿಮಾ ಕೊಟ್ಟರು ನನ್ ಕಷ್ಟ ಆಗಲ್ಲ, ಬಿಕಾಸ್ ಅಂತವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಹೆಂಗಿರ್ಬೇಕು ಜೀವನ ಬಗ್ಗೆ ಅದು ಇದು ಪ್ರತಿಯೊಂದು ಹೇಳ್ಕೊಟ್ರು ಸರ್ ನನ್ಗೆ. ಬರೀ ಒಂದು ಆರ್ಟಿಸ್ಟ್ ತರ ನನ್ನ ನೋಡ್ತಾ ಇರ್ಲಿಲ್ಲ, ಅದೇ ಅವ್ರದ್ದೊಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾ ಇದ್ರು ನನ್ನ. ಪ್ರತಿಯೊಂದು ಸನ್ನಿವೇಶದಲ್ಲೂ ತಿದ್ದಿ ತೀಳಿ ನನ್ನನ್ನ ಅಚ್ಚುಕಟ್ಟಾಗಿ ಬಿಲ್ಡ್ ಮಾಡಿದ್ರು ಸರ್. ಐ ಆಮ್ ವೆರಿ ಗ್ರೇಟ್ಫುಲ್. ಅವರು ನಮ್ ಸುಧಾಕರ್ ಸರ್ ಕೂಡ ಹಾಗೆ, ಕ್ಯಾಮರಾ ಹೆಂಗಿರ್ಬೇಕಮ್ಮ, ಕ್ಯಾಮರಾದ ಮುಂದೆ ಹೆಂಗಿರ್ಬೇಕು ನಾವು, ಆ ಕ್ಯಾಮರಾದ ಮೇಲಿರೋ ಭಕ್ತಿ ಅದನ್ನೆಲ್ಲ ಪ್ರತಿಯೊಂದು ನೀಟಾಗಿ ಆ ಟೀಮೇ ಅಂತದ್ದು ಸರ್. ಅಲ್ಲಿ ಖುಷಿ ಒಂಥರ, ಅದನ್ನ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ. ಈಗ ದರ್ಶನ್ ಅವ್ರು ಆಕ್ಟ್ ಮಾಡಿರುವಂತಹ ಯಾವ ಸಿನಿಮಾಗಳು ನಿಮ್ಗೆ ತುಂಬಾ ಇನ್ಸ್ಪೈರ್ ಅನ್ನ ಮಾಡ್ತು, ಅದ್ರ ಜೊತೆಗೆ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರುವಂತಹ ಯಾವ ಸಿನಿಮಾಗಳು ನಿಮ್ಗೆ ಒಂದು ಮೋಟಿವೇಶನ್? ಅದನ್ನ ಕೇಳಂಗೆ ಇಲ್ಲ. ಪ್ರಕಾಶ್ ಸರ್ದು ಮಿಲನ ಅದು ತುಂಬಾ ಇಷ್ಟ ನನಗೆ. ಮಿಲನ ಅಂಡ್ ವಂಶಿ ಪ್ರಾಣ ನನ್ಗೆ ಆ ಸಿನಿಮಾ. ಈ ಕೂತು ಟಿವಿಲಿ ಹಾಕಿದ್ರು ನಾನು ಕುತ್ಕೊಂಡು ನೋಡ್ತೀನಿ. ಅದ್ರ ಸಾಂಗ್ಸ್ ಪ್ರತಿಯೊಂದು ನನ್ಗೆ ಇಷ್ಟ. ಅಂಡ್ ದರ್ಶನ್ ಸರ್ದು ಲಾಲಿ ಹಾಡು ತುಂಬಾ ಇಷ್ಟ. ರೀಸೆಂಟ್ ಆಗಿ ಕಾಟೇರ ಇಸ್ ಮೈ ಫೇವ್ರೆಟ್. ಸೊ ಲಾಲಿ ಹಾಡಲ್ಲಿ ನಮ್ಮ ಪ್ರೀತಿಯ ರಾಮು ಇದೆಲ್ಲ ನಂಗೆ ತುಂಬಾ ಇಷ್ಟವಾದಂತಹ ಸಿನಿಮಾ. ಈಗ ಮಿಲನ ಅಂತ ಹೇಳಿದ್ರಿ, ಅದ್ರಲ್ಲಿ ಪೂಜಾ ಗಾಂಧಿ ಇದಾರೆ, ಅದ್ರ ಜೊತೆ ಪಾರ್ವತಿ ಮೆನನ್ ಇದ್ದಾರೆ. ಸೊ ಅವರಿಬ್ಬರಲ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡೋದಾದ್ರೆ ರಚನಾ ಅವರು ಯಾವ ಕ್ಯಾರೆಕ್ಟರ್ ನ ಚೂಸ್ ಮಾಡ್ತಾರೆ? ಮಿಲನ ಅಲ್ಲ, ನನಗೆ ಪಾರ್ವತಿ ಅವರು. ಪಾರ್ವತಿ ಮೆನನ್ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಪಾರ್ವತಿ ಮೆನನ್. ಹೀಗಂತೂ ಡೆವಿಲ್ ಅಲ್ಲಿ ಅಂತೂ ಚಾನ್ಸ್ ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಎಂತ ಒಂದು ರೋಲ್ ಅಲ್ಲಿ ಕಾಣಿಸ್ಕೋಬೇಕು ಅನ್ನುವಂತ ಆಸೆ ಇದೆ ನಿಮ್ಗೆ? ನನ್ ಆಸೆ ಅಂತ ಕೇಳ್ತಾ ಇದಾರೆ ಪೀರಿಯಾಡಿಕ್ ಸಿನಿಮಾ. ಪೀರಿಯಾಡಿಕ್ ಅದೊಂದು ಆಸೆ. ಪ್ರತಿಯೊಂದು ಆರ್ಟಿಸ್ಟ್ಗೂ ನಾನು ಈ ತರ ಪಾತ್ರ ಮಾಡ್ಬೇಕು ಅಂತ ಒಂದ್ ಕನ್ಸಿರತ್ತೆ ಗೊತ್ತಾ. ನನಗೆ ಪೀರಿಯಾಡಿಕ್ ಸಿನಿಮಾ ಮಾಡ್ಬೇಕಂತ ಆಸೆ. ಮಂಗಳೂರವರು ಈಗೇನಿದ್ರು ಕೂಡ ಮಂಗಳೂರು ಅವ್ರದ್ದೇ ಟ್ರೆಂಡ್, ಎಲ್ಲಾ ಕಡೆನೂ ಕೂಡ ಸೆಟ್ ಮಾಡ್ತಾವ್ರೆ ಟ್ರೆಂಡ್ ಸೆಟ್ ಎಲ್ಲಾನು ಕೂಡ. ಸೊ ಒಂದ್ ಕಡೆ ರಿಷಬ್ ಅವ್ರ ಆಗಿರ್ಬೋದು, ಇನ್ನೊಂದ್ ಕಡೆ ಅನುಷ್ಕಾ ಶೆಟ್ಟಿ ಅವ್ರ ಆಗಿರ್ಬೋದು, ಇನ್ನೊಂದ್ ಕಡೆ ಆ ಕಡೆ ಹೋದ್ರೆ ಶಿಲ್ಪಾ ಶೆಟ್ಟಿ ಅವರು, ನಮ್ಮ ದೀಪಿಕಾ ಪಡುಕೋಣೆ ಅವರು, ಎಲ್ಲಾರು ಕೂಡ ಅಂದ್ರೆ ನಮ್ಮ ಕನ್ನಡದವರೇ ಆದ್ರೂ ಕೂಡ ಎಲ್ಲಾ ಕಡೆನೂ ಅವ್ರವರ ಟ್ಯಾಲೆಂಟ್ ಅನ್ನ ಪಸರಿಸ್ತಾ ಇದ್ದಾರೆ. ಸೊ ನಿಮ್ಗೆ ಹೆಂಗ್ ಅನ್ನಿಸ್ತಿದೆ? ಖುಷಿ ಆಗತ್ತೆ ಸರ್. ಅಂತ ನೆಲ ಅದು, ಆ ನೆಲದ ಗುಣನೇ ಏನೋ ಗೊತ್ತಿಲ್ಲ ಸರ್. ಸೊ ಎಲ್ಲೇ ಹೋದ್ರು ಗೆದ್ದು ಬರ್ತೀವಿ ನಾವು. ಸೊ ಖುಷಿ ಆಗತ್ತೆ, ಆ ಮಣ್ಣಿಂದ ಬಂದಿರೋದು ತುಂಬಾ ಖುಷಿ ಆಗತ್ತೆ ಸರ್. ಈಗ ಅನುಷ್ಕಾ ಶೆಟ್ಟಿ ಅವರು ಕೂಡ ಮಂಗಳೂರವ್ರು ಆಗಿರೋದ್ರಿಂದ, ಸೊ ಅವರು ಆಲ್ಮೋಸ್ಟ್ ಅಂದ್ರೆ ಲೇಡಿ ಓರಿಯೆಂಟೆಡ್ ಸಿನಿಮಾಗಳಿಗೆ ಹೇಳಿ ಮಾಡಿಸಿದಂತಹ ಹೀರೋಯಿನ್. ಸೊ ಅವ್ರು ಆಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದು ಈ ತರ ಕ್ಯಾರೆಕ್ಟರ್ ನಾನು ಚೂಸ್ ಮಾಡೋದಾದ್ರೆ, ಆ ಒಂದು ಕ್ಯಾರೆಕ್ಟರ್ ನಾನು ಮಾಡಿರೋ ಸಕ್ಕತ್ತಾಗಿರ್ತಿತ್ತಪ್ಪ ಅಂತ ಅನ್ಸೋದಾದ್ರೆ ಯಾವ್ದು? ನಾನ್ ಮಾಡಿದ್ರೆ ಸಖತ್ತಾಗಿರೋದು ಅಂತಲ್ಲ, ನನಗೂ ಅಂತ ಅವಕಾಶ ಅಂತ ಅವಕಾಶ ಅರುಂಧತಿ. ಅಫ್ಕೋರ್ಸ್ ಅರುಂಧತಿ. ಆ ಜಾಗನ ಅವ್ರು ಬಿಟ್ಟು ಬೇರೆ ಯಾರು ತುಂಬಕ್ ಸಾಧ್ಯ ಇಲ್ಲ. ಬಟ್ ಅಂತ ಒಂದ್ ಪಾತ್ರದಲ್ಲಿ, ಅಂತ ಒಂದ್ ಚಾಲೆಂಜಿಂಗ್ ಪಾತ್ರದಲ್ಲಿ ನಾನು ನೋಡಕ್ ಇಷ್ಟಪಡ್ತೀನಿ. ನಿಮ್ಮನ್ನ ನೋಡ್ರೆ ಸ್ವಲ್ಪ ಲೈಟ್ ಆಗಿ ಯಾಮಿ ಗೌತಮ್ ಅವ್ರ ತರ ಕಾಣಿಸ್ತಿದ್ರು. ಸೊ ಏನ್ ಹೇಳ್ತೀರಾ ಆತರ? ಯಾರಾದ್ರೂ ಬಂದು ಬೇರೊಬ್ಬರ ತರ ಕಾಣಿಸ್ತಿದ್ರ? ಇವಾಗ ಪ್ರಿಯಾಂಕಾ ಮೋಹನ್ ಅಂತಾರೆ, ಯಾಮಿ ಗೌತಮ್ ಅಂತಾರೆ. ಸೊ ಅಥವಾ ಬೇರೆ ಬೇರೆ ಹೀರೋಯಿನ್ಸ್ ಗೆ ಹೋಲಿಕೆ ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಗತ್ತೆ. ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಖುಷಿ ಆಗತ್ತೆ. ಈಗ ಹೀರೋಯಿನ್ ಅಂತ ಆದ್ರಿ. ಸೊ ಹೀರೋಯಿನ್ ಅಂತಂದ ತಕ್ಷಣ ನಿಮ್ಮ ಹಣಕಾಸಿನ ವ್ಯವಸ್ಥೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನನಗೆ ಗೊತ್ತಾಗ್ತಿದೆ ನಿಮ್ಗೆ ಮಂಗಳೂರು ಅವ್ರಿಗೆ ಮೊದ್ಲೇ ಬುದ್ಧಿ ಜಾಸ್ತಿ, ದುಡ್ಡಿನ ಲೆಕ್ಕಾಚಾರದಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ. ಮುಂದೆ ಫ್ಯೂಚರ್ ಬಗ್ಗೆನೂ ಒಂದಷ್ಟು ಸೇವಿಂಗ್ಸ್ ಅನ್ನೋದಿರುತ್ತೆ. ಸೊ ಯಾಕಂತಂದ್ರೆ ನಟನೆಯನ್ನೇ ನಾವು ನಂಬ್ಕೊಂಡು ಕುತ್ಕೊಂಡಕ್ ಆಗಲ್ಲ ಈಗಿನ ಜನರೇಷನ್, ಅದು ಕೂಡ. ಸೊ ಏನೆಲ್ಲ ಪ್ಲಾನ್ಸ್ ಇದೆ ಬೇರೆ? ಮುಂದಿನ ನಿಮ್ಮ ಗುರಿಗಳೇನು ಅಂತ? ಮುಂದಿನ ಗುರಿ ಅಂತ ಸದ್ಯಕ್ಕೆ ಸಿನಿಮಾನೇ ಸರ್. ಬಟ್ ಅದು ಬಿಟ್ಟು ನಾನು ಏನಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ತಿದ್ದೀನಿ ಅಂದ್ರೆ, ನನಗೊಂದು ರೆಸ್ಕ್ಯೂ ಸೆಂಟರ್ ಅಂತ ಮಾಡ್ಬೇಕು ಸರ್. ನನ್ ಕೈಲಾದಷ್ಟು ನನ್ ಕಣ್ಣಿಗೆ ಬಿದ್ದಂತ ಪ್ರಾಣಿಗಳನ್ನ ನಾನು ಹಂಗೆ ಬಿಟ್ಟು ಹೋಗಕ್ಕೆ ನನ್ಗೆ ಮನ್ಸು ಕೇಳಲ್ಲ. ಸೊ ಅದಕ್ಕಷ್ಟೇ, ಅದೊಂದೇ ನನ್ಗೆ ಆಸೆ ಅಂತಿರೋದು. ಒಂದ್ ಮೋಟೋ ಅಂತ ಇರತ್ತಲ್ಲ ಪ್ರತಿಯೊಬ್ಬರ ಲೈಫ್ ಅಲ್ಲಿ, ಇದೇ ನನ್ ಮೋಟೋ ಅಂತ. ಸೊ ನನಗಿರೋ ಮೋಟೋನೇ ಅದು. ಒಂದು ಗೋಶಾಲೆ, ಒಂದು ರೆಸ್ಕ್ಯೂ ಸೆಂಟರ್, ಅದೇ ನನ್ ಪ್ರಪಂಚ. ಅದು ಬಿಟ್ರೆ ನನ್ಗೆ ಏನು ಬೇಡ. ಅಂದ್ರೆ ಈಗ ಹೆಣ್ಮಕ್ಳು ಎಲ್ಲಾ ರಂಗಗಳಲ್ಲೂ ಇದ್ದಾರೆ. ನಾನ್ ನಿಮ್ಮನ್ನ ನೋಡಿದಾಗ್ಲೂ ಕೂಡ ಮಲ್ಟಿ ಟ್ಯಾಲೆಂಟೆಡ್ ಅಂತ ಗೊತ್ತಾಯ್ತು. ಅದೇ ಆರ್ಟಿಕಲ್ ಬರೀತೀರಾ, ಕವನ ಕವಿತೆ ಬರೀತೀರಾ, ಬುಕ್ಸ್ ಬರೀತೀರಾ, ಬುಕ್ ಬಗ್ಗೆನೂ ಬರ್ದಿದ್ದೀರಾ ಅಂತ ಕೇಳ್ಪಟ್ಟೆ. ಬುಕ್ ಕೂಡ ಆ ಬಗ್ಗೆ, ಆ ಬರವಣಿಗೆ ಬಗ್ಗೆ ಇಂಟ್ರೆಸ್ಟ್ ಅದ್ ಹೆಂಗ್ ಬಂತು ಅಂತ? ಅದೇ ಹೇಳ್ದೆ ಅಲ್ಲ ಸರ್, ನಮ್ ಜರ್ನಲಿಸಂ ತಗೊಂಡಾಗ ನಮಗೆ ಹೋಮ್ ವರ್ಕ್ ಅಂತ ಇರತ್ತೆ. ನಾವ್ ಆರ್ಟಿಕಲ್ಸ್ ಬರೀಬೇಕಾಗತ್ತೆ, ರಿಪೋರ್ಟಿಂಗ್ ಮಾಡ್ಬೇಕಾಗತ್ತೆ. ಸೊ ಅದೆಲ್ಲ ಇದ್ದಾಗ ನಾನು ಸುಮ್ನೆ ಟ್ರೈ ಮಾಡಿರೋದು. ನನಗೆ ಏನ್ ಗೊತ್ತು, ನನ್ನ ತಲೆಯಲ್ಲಿ ಏನಿದೆ ಇನ್ಫಾರ್ಮೇಶನ್, ಅದನ್ನ ಬರ್ದಿರೋದು. ಅದನ್ನ ಜನ ನೋಡ್ತಾರೆ, ಅದಕ್ಕೂ ಫ್ಯಾನ್ಸ್ ಇದಾರೆ ಅಂತ ನನಗೆ ನಿಜ ಗೊತ್ತಿರ್ಲಿಲ್ಲ. ನನ್ ಸರ್ಗೆ ನಾನು ಸ್ಟಾಪ್ ಮಾಡಿದಾಗ ಹೆಡ್ ಆಫೀಸ್ ಇಂದ ಕಾಲ್ ಬಂದಾಗ್ಲೇ ಗೊತ್ತಾಗಿದ್ದು, ಅದನ್ನ ಜನ ಇಷ್ಟಪಟ್ಟು ನೋಡ್ತಾ ಇದಾರೆ, ಅದರಿಂದ ಸೆಲ್ ಜಾಸ್ತಿ ಆಗ್ತಾ ಇದೆ ಪೇಪರ್ ಅಂತ. ಬಿಕಾಸ್ ನಾನ್ ನಾಯಿಗಳ ಬಗ್ಗೆ ಬರ್ದಿರೋದು. ನಿಯತಿಗೆ ಇನ್ನೊಂದ್ ಹೆಸರೇ ನಾಯಿಗಳು. ಸೊ ಅದ್ರ ಬಗ್ಗೆ ಜನರಿಗೆ ಇನ್ನೊಂದ್ ಹೆಚ್ಚಾಗಿ ಗೊತ್ತಿರ್ಲಿ, ತಿಳ್ಕೊಂಡಿರ್ಲಿ. ತುಂಬಾ ಕೇರ್ಲೆಸ್ ಮಾಡ್ತಾರಲ್ವಾ. ಸೊ ಅದ್ರ ಬಗ್ಗೆ ಬರ್ದಿರುವಂತ ಪುಸ್ತಕ ಅದು. ಅಂಡ್ ಅದನ್ನ ತುಂಬಾ ಇಷ್ಟಪಟ್ಟು, ಅಂದ್ರೆ 100 ಕಾಪೀಸ್ ಅಷ್ಟೇ ನಾವು ಮಾಡಿದ್ದು. ಇನ್ನು ತಗೋತಾರ ಇಲ್ವಾ ಅಂತ ಗೊತ್ತಿರ್ಲಿಲ್ಲ ಅಲ್ವಾ. ಫಸ್ಟ್ ಡೇನೆ 100 ಕಾಪೀಸ್ ಕೂಡ ಸೇಲ್ ಆಗಿತ್ತು. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ನಾನೇನು ಬರೀಬೇಕು ಅಂತ ಬರ್ದಿರೋದಲ್ಲ. ಸರ್ ನಿನ್ಗೆ ಇಷ್ಟೆಲ್ಲ ಗೊತ್ತಿದೆ, ಟ್ರೈ ಮಾಡು, ನಿನಗೆ ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ಸೊ ಅವಾಗ ಕುತ್ಕೊಂಡ್ ಬರ್ದಿರುವಂತದ್ದು. ಜರ್ನಲಿಸ್ಟ್ ಆಗಿದ್ದೀರಾ,
ಅವ್ರ ಜೊತೆಗೆ ಬುಕ್ ಅನ್ನ ಬರ್ದಿದ್ದೀರಾ, ಮಾಡಲಿಂಗ್ ಮಾಡಿದ್ದೀರಾ, ಹೀರೋಯಿನ್ ಆಗಿದ್ದೀರಾ. ನೆಕ್ಸ್ಟ್ ಯಾವ ಒಂದು ಬಿಸ್ನೆಸ್ ಕಡೆ ಏನಾದ್ರು ವಾಲುವಂತ ಪ್ಲಾನ್ಸ್ ಇದೆಯಾ ಅಂತ? ಅದೇ ಬಿಸ್ನೆಸ್ ಅದು ಆತರ ಪ್ಲಾನ್ಸ್ ಇಲ್ಲ ಹ್ಮ್. ನನಗೆ. ನಾನು ಏನೇ ದುಡಿದ್ರು ಅದಕ್ಕೋಸ್ಕರ, ಪ್ರಾಣಿಗಳಿಗೋಸ್ಕರ. ಪ್ರಾಣಿಗಳಿಗೋಸ್ಕರ. ಯಾ ಬಿಕಾಸ್ ನನ್ ಬೆಸ್ಟ್ ಫ್ರೆಂಡ್ ಅಂತ ನಾನು ಚಿಕ್ಕದ್ ನಾನು ಒಬ್ಳೆ ಮಗಳು. ಹ್ಮ್. ಸೊ ನನ್ನ ಅಜ್ಜಿ ಪುಳ್ಳಿ ಅಂದ್ರೆ ದೊಡ್ಡ ಸಾಕಿರೋದ್ ನನ್ನ. ನಮ್ ಕಡೆ ಅಜ್ಜಿನ ದೊಡ್ಡ ಅಂತೀವಿ. ಹ್ಮ್ ಹ್ಮ್ ಸೊ ಅವ್ರು ಸಾಕಿರೋದ್ ನನ್ನ. ಹ್ಮ್. So ಅವಾಗ ನಮ್ಗೆ ಪ್ರಾಣಿ ಪಕ್ಷಿನೇ ತೋಟ ಎಲ್ಲ ಇತ್ತು. ಹ್ಮ್. ಸೊ ಅಲ್ಲಿ ಅದ್ರ ಮಧ್ಯೆ ಬೆಳ್ದಿರೋಳು ನಾನು. ಸೊ ಅದೇ ನನಗೆ ಬೆಸ್ಟ್ ಫ್ರೆಂಡ್ಸ್. ಸೊ ನನ್ ಸಿಬ್ಲಿಂಗ್ಸ್ ನನ್ಗೆ ಅದು ಇದು ಎಲ್ಲ ಯಾರು ಇಲ್ಲ ಅಲ್ವಾ ಸರ್. ಸೊ ಇದೇ ನನ್ ಪ್ರಪಂಚ ಆಗಿರೋದ್ರಿಂದ ನಾನ್ ಮನುಷ್ಯಕ್ಕಿಂತ ಜಾಸ್ತಿ ಅವ್ರಗಳ ಜೊತೆ ಅಂದ್ರೆ ಹೊಂದಾಣಿಕೆ ಆಗತ್ತೆ ನನ್ಗೆ. ಸೊ ಮನುಷ್ಯ ಅಂದ್ರೂ ಓಕೆ ನನ್ಗೆ, ಅದಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಸೊ ಈಗ ಕನ್ನಡದ ಒಂದಷ್ಟು ನಟರ ಹೆಸರನ್ನ ಹೇಳ್ತೀನಿ, ರ್ಯಾಪಿಡ್ ಫೈರ್ ಅಂತ ಅನ್ಕೋಬಹುದು. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಥವಾ ಏನಾದ್ರು ಅವ್ರ ಬಗ್ಗೆ ಹೇಳುವಂತದಾದ್ರೆ. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಎನರ್ಜಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಚಾರ್ಮ್, ಕಿಚ್ಚ ಸುದೀಪ್ ಅವರು, ಆಟಿಟ್ಯೂಡ್, ಸ್ಟೈಲಿಶ್, ರಾಕಿಂಗ್ ಸ್ಟಾರ್ ಯಶ್ ಅವರು, ಹ್ಯಾಂಡ್ಸಮ್, ಧ್ರುವ ಸರ್ಜಾ ಅವರು, ಆಕ್ಷನ್ ಪ್ರಿನ್ಸ್, ದುನಿಯಾ ವಿಜಯ್ ಅವರು, ಕ್ಲಾಸಿಕ್ ಹಿಯರ್ಸ್, ಡಾಲಿ ಧನಂಜಯ್ ಅವರು, ಅವ್ರಿಗೆ ಅವರೇ ಸಾಟಿ, ಡಾಲಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಹಿ ಇಸ್ ಅ ಲಿವಿಂಗ್ ಲೆಜೆಂಡ್. ಓಕೆ, ಹೀರೋಯಿನ್ಸ್ ಅಲ್ಲಿ ನಿಮ್ಗೆ ತುಂಬಾ ಇನ್ಸ್ಪಿರೇಷನ್ ಕೊಟ್ಟಂತ ನಟಿಮಣಿ ಅಂದ್ರೆ ಯಾರು ಅಂತ? ಸೌಂದರ್ಯ ಅವ್ರು ತುಂಬಾ ಇಷ್ಟ ನನ್ಗೆ. ಸೊ ಲಕ್ಷ್ಮಿ ಅವ್ರು ತುಂಬಾ ಇಷ್ಟ. ಸೊ ನಾನು ಅವ್ರ ಸಿನಿಮಾಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೆ ಸರ್. ಬಟ್ ಏನಂತಂದ್ರೆ ಮಂಗಳೂರು ಕಡೆಯವ್ರಿಗೆ ಸಿನಿಮಾ ರಂಗದಿಂದ ಸ್ವಲ್ಪ ದೂರ ಇರ್ತಾರೆ ಎಂಟರ್ಟೈನ್ಮೆಂಟ್ ಅನ್ನೋದು. ಯಾಕಂದ್ರೆ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ಕಡೆಯವರು. ಬಟ್ ಈ ಫೀಲ್ಡ್ ನ ನೀವು ಅಚಾನಕ್ ಆಗಿ ಬಂದ್ರು ಕೂಡ ಹೆಂಗ್ ತಗೊಂಡ್ರಿ ಅಂತ? ಈ ಫೀಲ್ ನಾವು ನನಗೆ ತುಂಬಾ ತುಂಬಾ ಅಂದ್ರೆ ಒಳ್ಳೆ ತರ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಇಲ್ಲಿ. ಐ ಆಮ್ ಹ್ಯಾಪಿ. ಇಲ್ಲೇ ಇರೋಣ ಅಂತ ಒಂದು ಮನ್ಸಿದೆ ನನಗೆ. ಗೊತ್ತಿಲ್ಲ ಅವ್ರು ಬೆಳೆಸ್ತಾರೆ ಉಳಿಸ್ತಾರೆ ಅಂದ್ರೆ ನಾನು ಇರ್ತೀನಿ. ಸೊ ಅಲ್ಲ, ಈಗ ಯಾಕಂತಂದ್ರೆ ಅಲ್ಲ ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸಲ್ಲ ಅಲ್ವಾ? ಸೊ ನಿಮ್ಗೆ ಇಂಟ್ರೆಸ್ಟ್ ಅದ್ ಹೆಂಗ್ ಬಂತು ಅಂತ? ಇಲ್ಲ, ನಾನ್ ಹೇಳ್ದೆ ಅಲ್ಲ ಸರ್, ನನಗೆ ಕಲೆನೇ ಇಲ್ಲ. ಸೊ ನನಗೆ ಅದು ಇಂಟ್ರೆಸ್ಟ್ ಇದ್ದಿದ್ರಿಂದ, ನಾನ್ ಸ್ಟೇಜ್ ಪರ್ಫಾರ್ಮೆನ್ಸ್, ಸ್ಟೇಜ್ ಆರ್ಟಿಸ್ಟ್ ಆಗಿರೋದ್ರಿಂದ, ನನಗೆ ಅದೇ ಎಲ್ಲ ಆಗಿರೋದ್ರಿಂದ, ಸೊ ನನಗೆ ಇದು ಬೇಕಿತ್ತು. ನಮ್ಮ ಮನೇಲಿ ಯಾವತ್ತು ಮಾಡ್ಬೇಡ ಹೋಗ್ಬೇಡ ಯಾವ್ದಕ್ಕೂ ಇಲ್ಲ ಅಂದಿಲ್ಲ, ಎಲ್ಲದಕ್ಕೂ ಕಳ್ಸಿಕೊಡ್ತಾ ಇದ್ರು ಖುಷಿಯಿಂದ. ಸೊ ಹಂಗೆ ಇದಕ್ಕೂ ಕಳ್ಸಿಕೊಟ್ರು. ಈಗೇನಿದ್ರು ಪ್ಯಾನ್ ಇಂಡಿಯಾ ಸಿನಿಮಾಗಳ ಹವಾ ಜೋರಾಗಿ ನಡೀತಾ ಇದೆ. ಸೊ ರೀಸೆಂಟ್ ಆಗಿ ಕಾಂತಾರ ಸಿನಿಮಾ ರಿಲೀಸ್ ಆಯ್ತು. ನೀವು ಕೂಡ ಆ ಭಾಗದ ಜನರು ಇನ್ನೂ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ. ಸೊ ಏನ್ ಹೇಳ್ತೀರಾ ಕಾಂತಾರ ಸಿನಿಮಾ ಬಗ್ಗೆ? ಐಮ್ ಹ್ಯಾಪಿ. ಇಡೀ ನಮ್ಮನ್ನೆಲ್ಲ, ನಮ್ ಕನ್ನಡ ಸಿನಿಮಾನೆಲ್ಲ ತುಂಬಾ ಪ್ರೌಡ್ ಫೀಲ್ ಮಾಡಿಸ್ತಾ ಇದಾರೆ. ನಮ್ ಕನ್ನಡ ಸಿನಿಮಾ ಇಡೀ ವಿಶ್ವಕ್ಕೆ ಫೇಮಸ್ ಆಗ್ತಾ ಇದೆ. ನಮ್ಮನ್ನೆಲ್ಲ ಅಂದ್ರೆ ಹೆಮ್ಮೆ, ಅದೊಂದು ಕಾಂತಾರ ನಮ್ಗೆ ಹೆಮ್ಮೆ ಅಲ್ವಾ ಅದು. ಸೊ ಖುಷಿ ಆಗತ್ತೆ ನಮ್ಮವರು ಅಂತ ಸಿನಿಮಾ ಕೊಟ್ಟಾಗ, ಪ್ರಪಂಚನೇ ತಿರುಗೋ ತರ ಮಾಡ್ತಾ ಇದಾರೆ ಅಂದಾಗ ಖುಷಿ ಆಗತ್ತೆ. ಪರಭಾಷೆಗಳಲ್ಲಿ ಯಾರ ನಟರು ಅಂದ್ರೆ ಪರಭಾಷೆಗಳಲ್ಲಿ ಯಾವ ನಟ ಅಂದ್ರೆ ತುಂಬಾ ಇಷ್ಟ? ಹಾಗೇನೆ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ? ಪ್ರಭಾಸ್ ಅವ್ರಂದ್ರೆ ಇಷ್ಟ. ಪ್ರಭಾಸ್ ಅವ್ರಂದ್ರೆ ಇಷ್ಟ. ಸೊ ಇನ್ ಕೇಸ್ ಅವ್ರ ಏನಾದ್ರು ಸಡನ್ ಆಗಿ ಬಂದ್ರೆ ನಿಮ್ಮ ಎದುರಿಗೆ ಏನ್ ಹೇಳ್ತೀರಾ ಫಸ್ಟ್ ಅಂತ ಅವರಿಗೆ? ಹಾಯ್ ಅಷ್ಟೇ. ಹಾಯ್, ಅದಲ್ಲಿ ಹಾಯ್ ಅಷ್ಟೇ ಹೇಳೋದು. ಸರ್ ನೀವ್ ಅಂದ್ರೆ ಇಷ್ಟ ಸರ್ ನನಗೆ, ಹಂಗೆ ಹಿಂಗೆ ನಾವು ಮಂಗ್ಳೂರವ್ರ ಒಂಥರ ಅಂದ್ರೆ ಎಷ್ಟು ಇಷ್ಟ ಇದ್ರು ಅದೊಂದಿದೆ. ನಾವು ಸೆಲೆಬ್ರಿಟೀಸ್ ನಮ್ ಮುಂದೆ ಓಡಾಡಿದ್ರು ನಾವು ಸುಮ್ಮನೆ ಇರ್ತೀವಿ. ಬಟ್ ಇಲ್ಲಿ ಅಂತ ಆಗ್ತಾ ಇರತ್ತೆ, ಇಲ್ಲಿ ಖುಷಿ ಆಗಿರತ್ತೆ, ಇಲ್ಲಿ ಅವ್ರ ಬಗ್ಗೆ ಪ್ರೌಡ್ ಇರತ್ತೆ, ಹೆಮ್ಮೆ ಇರತ್ತೆ, ಆಮೇಲೆ ಖುಷಿ ಇರತ್ತೆ, ಎಲ್ಲ ಇರತ್ತೆ. ಬಟ್ ಹೊರಗಡೆ ತೋರ್ಸ್ಕೊಳಲ್ಲ, ಹೆಂಗೆ ಇದ್ರು ಸುಮ್ನೆ ಇರ್ತೀವಿ. ಆಗ್ಲೇ ಏನಕ್ಕೆ ಕ್ವಶನ್ ಕೇಳಿದ್ರೆ ಇದಕ್ಕೆ ಅದಕ್ಕೆ ನಾವ್ ಮಂಗ್ಳೂರವ್ರ ಒಂಥರ, ನಮ್ಗೆ ಸೆಲೆಬ್ರಿಟೀಸ್ ನಾವು ತುಂಬಾ ಖುಷಿಯಿಂದ ನೋಡ್ತೀವಿ ಅವ್ರ ಸಿನಿಮಾ, ತುಂಬಾ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಡೆಫಿನೆಟ್ಲಿ. ಬಟ್ ನಾವು ತೋರ್ಸ್ಕೊಳಲ್ಲ ಜಾಸ್ತಿ. ನನಗೆ ಮೇ ಬಿ ಅದೇ ತರ ನಾನು ಅಂತಾನು ಗೊತ್ತಿಲ್ಲ. ನಾನು ಅಷ್ಟೇ ಖುಷಿ ಆಗತ್ತೆ, ಬಟ್ ಎಕ್ಸೈಟ್ಮೆಂಟ್ ಎಲ್ಲ ನನ್ಗೆ ಇಲ್ಲ. ಈಗ ಅಮ್ಮ ಅವ್ರಿಗೆ, ನಿಮ್ಮ ತಾಯಿ ಅವರಿಗೆ ಇಂಟರ್ವ್ಯೂ ಬರ್ತೀನಿ ಅಂತ ಹೇಳಿದ್ರಾ? ಹೇಳಿದ್ರಿ. ಈಗ ಅವ್ರಿಗೆ ಒಂದ್ ಪ್ರ್ಯಾಂಕ್ ಮಾಡ್ಬೇಕು. ಏನ್ ಗೊತ್ತಾ, ಅಮ್ಮ ಇಂಟರ್ವ್ಯೂ ಬರ್ತಿರ್ಬೇಕಾದ್ರೆ ನನ್ನ ಪರ್ಸ್ ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಪ್ರ್ಯಾಂಕ್ ಮಾಡ್ಬೇಕು. ಅವಾಗ ಅವ್ರ ಕಡೆಯಿಂದ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡುವ. ಓಕೆ, ಶ್ರೀ ಎಲ್ಲಿ? ಶ್ರೀ ಫೋನ್ ಕೊಡಿ. ಓಕೆ, ಎಸ್, ಲೌಡ್ ಸ್ಪೀಕರ್ ಮಾಡ್ತಾರ ಇಲ್ವಾ ಗೊತ್ತಿಲ್ಲ. ಹಲೋ, ಇದು ಅಮ್ಮ, ನಾನು ಬರ್ತಾ ಪರ್ಸ್ ಕಳ್ಕೊಂಡೆ. ಅದ್ ನನಗೊಂದ್ ಸ್ವಲ್ಪ ದುಡ್ಡು ಹಾಕು. ಪರ್ಸ್ ಇಲ್ಲ, ಅದು ಗಾಡಿಲಿ ಬಿಟ್ಟೆ.
ಅಲ್ಲ ಅಲ್ಲ ಅದಕ್ಕೆ ಸಿಕ್ಕದಾ ಪರ್ಸ್? ಸಿಗ್ತದೇನೋ ಗೊತ್ತಿಲ್ಲ, ನೋಡ್ಬೇಕು. ಎಷ್ಟ್ ಹಾಕ್ಬೇಕು ಹೇಳು? 5 ಎಷ್ಟಾಗ್ತದೆ ಅಷ್ಟು ಹಾಕು. ಎಲ್ಲಿದ್ದೀನಿ ನಿನ್ ಮಗ? ನಾನು ಕಾಲ್ ಮಾಡ್ತೇನೆ ನಿನ್ಗೆ, ಹಾಕು ಸರಿ ಸರಿ ಸರಿ. ಅಷ್ಟೇ, ಹಾಕ್ತಾರೆ. ಅವ್ರ ಪ್ರಾಂಕ್ ಆದ್ರೆ ನಾನ್ ಪ್ರಾಂಕ್ ಆದ್ರೆ ನನಗೆ ಗೊತ್ತಾಗ್ತಾನೆ ಇಲ್ಲ. ಇಲ್ಲಿ ನಾನು ನಮ್ಮಗೆ ಅದೇ ಹೇಳ್ದೆ ಅಲ್ಲ, ನನ್ಗೆ ಪರ್ಸ್ ಕಳ್ಕೊಂಡ್ರೆ ಬೈಯೋದಿಲ್ಲ ನಮ್ಮ ಮನೆಯಲ್ಲಿ. ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾನ್ ಮನೆಗೆ ಹೋದ್ರು ಮತ್ತೆ ನಿಲ್ಸೋದಿಲ್ಲ. ಇಲ್ಲ, ಚಿನ್ನಾನೇ ಕಳ್ಕೊಂಡಿದೀನಿ ನಾನು ಒಂದ್ಸತಿ. ಹೌದಾ? ಎಷ್ಟು ಗ್ರಾಮ್ ಕಳ್ಕೊಂಡಿದ್ರಿ? ಅದ್ ನೆನ್ಪಿಲ್ಲ, ಚಿಕ್ಕದಿರ್ಬೇಕಾದ್ರೆ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಇತ್ತು ನನ್ಗೆ, ನನ್ನ ಹೆಸರು ಹಾಕಿ, ತುಂಬಾ ದೊಡ್ಡದಿತ್ತು. ಅವಾಗ ಅದನ್ನೇ ಕಳ್ಕೊಂಡ್ ಬಂದಿದ್ದೆ ನಾನು. ನನ್ಗಷ್ಟೇ, ಅದೇ ಒಬ್ಳೆ ಅಲ್ವಾ, ಮೇ ಬಿ ಅದಕ್ಕೆ ಏನು ಅನ್ನಲ್ಲ. ಎಷ್ಟು ಈಸಿ. ಹೌದಾ? ಎಷ್ಟು ಹಾಕ್ಬೇಕು? ಹಾ, ಸೊ ಶಿ ಇಸ್ ಲೈಕ್ ದಟ್. ಅಲ್ಲ, ನಾನ್ ಪ್ರಾಂಕ್ ಮಾಡ್ಸಕ್ ಹೋಗಿ ನಾನೇ ಪ್ರಾಂಕ್ ಆದ್ನ ಅಂತ. ನನ್ನಮ್ಮ ಹಂಗೆ, ನನಗ್ ಬೈಯಲ್ಲ. ನನ್ ಎಲ್ಲಾ ಫ್ರೆಂಡ್ಸ್ ಹೆಂಗ್ ಗೊತ್ತಾ, ನಾನು ಹೆಂಗಿಟ್ಟಿದ್ದೀನಿ ಗೊತ್ತಾ, ನಾನು ಕೇಳಿದ್ರೆ ಹಾಕ್ಬಿಡ್ತಾರೆ. ಹೋಗಿ ಹಂಗೆ ಯಾರು ಇಲ್ಲ. ಸೊ ನೀವೇ ಪ್ರ್ಯಾಂಕ್ ಆಗ್ತೀರಾ ತಿರ್ಗಾ ನಾನು ಕಾಲ್ ಮಾಡಿದ್ರು. ಇವ್ರಿಗೆ ತಾಯಿಯವ್ರಿಗೆ ಯಾರೋ ಒಬ್ಬ ಪ್ರಪೋಸ್ ಮಾಡ್ತಾರೆ, ಬಿಡ್ತಿಲ್ಲ ಅಂತ ಹೇಳೋಣ ಅಂತಂದ್ರೆ ಅದು ಇಲ್ಲ, ಸರಿ ಒಪ್ಕೊ ನೀನು ಅಂತ ಹೇಳ್ತಾರೆ. ನಿನ್ಗೆ ಇಷ್ಟ ಆದ್ರೆ ಹಾ ನೋಡ್ಕೊ ಅಂತಾರೆ. ಎಂತ ಒಳ್ಳೆ ತಾಯಿ ನಿಮ್ಗೆ, ನಿಜವಾಗ್ಲೂ. ಹಂಗ ಮೇಂಟೈನ್ ಮಾಡಿದೀನಿ ಸರ್, ಪ್ಲೀಸ್. ಹಲೋ, 10,000 ಆಗಿದ್ದೀರಂತ? ಚೆಕ್ ಮಾಡ್ತೇನಮ್ಮ, ಈಗ ಇದು ಮಾಡ್ತೇನೆ. ಸರಿ ಸರಿ, ಕಾಲ್ ಮಾಡ್ಲಂಗೆ ಮತ್ತೆ, ಆಯ್ತಾ? ಅಮ್ಮ ಒಂದ್ ನಿಮಿಷ, ಒಬ್ರು ಮಾತಾಡ್ತಾರೆ ನಿನ್ನ ಹತ್ರ. ಹಲೋ ಹಲೋ ಮೇಡಮ್. ಹಲೋ, ರಚನಾ ಅವ್ರಿಗೆ 10,000 ಹಾಕಿದಿರಾ? ಹೌದು. 10,000 ಸಾಕಾಗಲ್ಲ, ಅವ್ರನ್ನ ನಾವು ಕಿಡ್ನಾಪ್ ಮಾಡಿದೀವಿ. ಯಾರು? ನಾವು ಕಿಡ್ನಾಪರ್ಸ್ ಮೇಡಮ್. ಗಾಬರಿ ಆಗೋ, ಇದು ಗಾಬರಿ ಆಯ್ತು ಅವ್ರಿಗೆ. ನಾವು ಕಿಡ್ನಾಪರ್ಸ್ ಮೇಡಮ್. 10,000 ಅಷ್ಟೇನಾ? ಯಾರು ನೋಡ, ಅವಳಿಗೆ ಕೊಡಿ ಒಮ್ಮೆ. ಅಲ್ಲ, ನಾವು ದುಡ್ಡು ಕೇಳೋದಕ್ಕೆ ಮಾತ್ರ ಕೊಡೋದು. ನೀವು ದುಡ್ಡು ಹಾಕ್ತಾರೆ, ಇವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. 10 ಕೋಟಿ ರೆಡಿ ಮಾಡ್ಕೊಳ್ಳಿ ಈಗ. ಯಾರು? ಕಿಡ್ನಾಪರ್ಸ್ ಮೇಡಮ್. ಅಲ್ಲ, ಸುಳ್ಳು. ಅವಳನ್ನೇ ಸದ್ಯ ಕಿಡ್ನಾಪ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಜೋರಿದ್ದಾಳಂತೆ. ಯಾಕೆ ಮೇಡಮ್? ನಿಜ ಕಿಡ್ನಾಪ್ ಮಾಡಿದೀವಿ. ಇಲ್ಲ, ಅವಳು ಸಾಧ್ಯವೇ ಇಲ್ಲ. ಅವಳು ನಿಮ್ಮನ್ನೇ ಕಿಡ್ನಾಪ್ ಮಾಡ್ಯಾಳ. ಸಾಕು ಪ್ಲೀಸ್, ನಾನು ಹಣೆ ಬರ. ಅವರೇ ನನ್ನ ಕಿಡ್ನಾಪ್ ಮಾಡಿದ್ರ? ಅಮ್ಮ ನಮಸ್ತೆ, ಹೇಗಿದ್ದೀರಾ? ಮಂಜುನಾಥ್ ಅಂತ, ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ. ಬಾಸ್ ಟಿವಿ ಕನ್ನಡ ಚಾನಲ್ ಆಂಕರ್ ಮಾತಾಡ್ತಿರೋದು. ಓ ನಮಸ್ತೆ. ಹೇಗಿದ್ದೀರಾ? ಆರಾಮಿದ್ದೇನಮ್ಮ. ಏನ್ ಗೊತ್ತಾ, ಈಗ ದೊಡ್ಡ ಹೀರೋ ಅವರ ಜೊತೆ, ದರ್ಶನ್ ಅವರ ಜೊತೆ ಮಗಳು ದೊಡ್ಡ ಹೀರೋಯಿನ್ ಆಗ್ತಿರೋಂಥದ್ದು ಎಷ್ಟು ಖುಷಿ ಕೊಟ್ಟಿದೆ ನಿಮ್ಗೆ? ತುಂಬಾ ಖುಷಿ. ಮತ್ತೆ ಅವಳು ಟ್ಯಾಲೆಂಟ್, ಅವಳು ಮೊದಲೇ ಟ್ಯಾಲೆಂಟೆಡ್, ಅವಳು ಆಲ್ರೌಂಡರ್ ಅವಳು. ಗೊತ್ತಾಯ್ತು ಮೇಡಮ್. ಏನ್ ಕ್ವಶನ್ ಕೇಳಿದ್ರು ಪಟ 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 ಅಂತ ಆನ್ಸರ್ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಕೂಡ ತುಂಬಾ ಹೊಗಳ್ತಾ ಇದಾರೆ. ನೀವೆಲ್ಲ ಕನ್ನಡ ಟೀಚರ್ ಅಂತೆ. ಸರಿ ಕೊಡ್ತಿದ್ದೆ ಕನ್ನಡ ಕಲಿಯೋದಿದ್ರೆ. ಹೌದಾ? ಹಂಗಾದ್ರೆ ಹೊಡಿತಿದ್ದೀರಾ ನೀವು ರಚನಾ ಅವರಿಗೆ? 3 ನಾಗರ ಬೆತ್ತ ಪುಡಿ ಮಾಡೋರು. ಎಷ್ಟ್ ಸಲ ಹೊಡಿದಿರ ಮೇಡಮ್? ಯಾವ್ಯಾವ ವಿಚಾರಕ್ಕೆ ತುಂಬಾ ತುಂಟಿ ಆಗಿದ್ರು ಅವರು ಅಂದೆ? ಸ್ವಲ್ಪ ಮಾರ್ಕ್ ಕಡಿಮೆ ಆದ್ರೂ ಹೊಡಿತಿದ್ದೆ. ಹೌದಾ? ಸರಿಯಾಗಿ ಬೀಳ್ತಾ ಇತ್ತು. ಅಲ್ಲ, ತುಂಬಾ ತೀಟ್ಲೆ ಮಾಡ್ತಿದ್ರ ಅವರು, ರಚನಾ ಅವರು? ಇಲ್ಲ, ನನಗೆ ಸ್ವಲ್ಪ ಸಹ ಇದು ಕೊಡ್ಲಿಲ್ಲ, ಅವಳು ತೊಂದರೆ ಕೊಡ್ಲಿಲ್ಲ. ಅವಳು ಚಿಕ್ಕ ಮಗುವಿನಿಂದ ಹಿಡಿದು ಇಷ್ಟರವರೆಗೆ ಸಹ ನಮಗೆ ಒಂದು ಚೂರು ತೊಂದರೆ ಯಾರಿಗೂ ಕೊಡ್ಲಿಲ್ಲ ಅವಳು. ಅವಳಾಯ್ತು, ಅವಳಿಗೆ ಕಲೀಲಿಕ್ಕೆ ಸಹ ನಾನು ಹೆಚ್ಚಾಗಿ ನನ್ನ ಶಾಲೆ ಮಕ್ಕಳಿಗೆ ಗಮನ ಕೊಡ್ತಿದ್ದೆ. ನಂಗೆ ಶಾಲೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಶಾಲೆಗೆ, ಆಮೇಲೆ ಸೆಕೆಂಡರಿ. ಅಂದ್ರೆ ಶಾಲೆ ಅಲ್ಲ, ನನ್ನನ್ನು ಸಾಕುದು ಆ ಮಕ್ಳಲ್ವಾ. ಹೌದು. ಹಾಗೆ ಅವಳ ಆ ಮಕ್ಳ ಹೆಸರು ಹೇಳಿ ನಾನು ನನ್ನ ಮಗಳನ್ನ ಸಾಕಿದಲ್ಲ. ಹಾಗೆ ಯಾವಾಗ್ಲೂ ಹೇಳ್ತಿದ್ದೆ ನಾನು ಅವಳ ಹತ್ರ, ಮಗ ನನಗೆ ಫಸ್ಟ್ ಅವಳು, ಮತ್ತೆ ನೆಕ್ಸ್ಟ್ ನೀನು. ಆ ಮಕ್ಳು ಕಲ್ತ್ರೆ ನೀನು ಒಳ್ಳೇದಾಗ್ತೀನಿ. 100%. ನಿಮ್ಮ ಥಾಟ್ಸ್, ನೀವು ಮಾತಾಡುವಂತ ಮಾತುಗಳಾಗಿರ್ಬೋದು, ನೀವು ಯೋಚನೆ ಮಾಡುವಂತ ವಿಧಾನ, ನಿಜವಾಗ್ಲೂ ರಚನಾ ಅವ್ರು ಇವತ್ತು ಈ ಸ್ಟೇಜ್ ಅಲ್ಲಿ ಇದಾರೆ ಅಂದ್ರೆ ಅದಕ್ಕೆ ನೀವೇ ಮಾರ್ಗದರ್ಶನ. ಖಂಡಿತ ಸರ್, ಎಲ್ಲರೂ ಹೇಳ್ತಾರೆ. ನಾನು ಕೆಲಸ ಮಾಡಿದ ಸ್ಕೂಲ್ಗಳಲ್ಲಿ ಎಲ್ಲರೂ ನಿಮ್ಮ ಒಳ್ಳೆ ಗುಣವೇ ನಿಮ್ಮ ಮಗಳಿಗೆ ಸಿಕ್ಕಿದ್ದು, ನೀವು ಮಾಡಿದ ಕೆಲಸವೇ. ಅಂದ್ರೆ ನಂಗೆ ಕೆಲಸ ಅಂದ್ರೆ ಫಸ್ಟ್ ಸರ್, ನಂಗೆ ಕೆಲಸ ಅಂದ್ರೆ ನನ್ನ ಜೀವ. ನಾನು ಫಸ್ಟ್ ಪ್ರಿಫರೆನ್ಸ್ ಕೆಲಸಕ್ಕೆ, ಮತ್ತೆ ನನ್ನ ಮನೆ, ನನ್ನ ಮಗಳು. ಓಕೆ, ಹಾಗೆ. ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ನಾವು ಒಳ್ಳೇದೇ ಕೆಲಸ ಮಾಡಿದ್ರೆ ನಮಗೆ ದೇವರು ಒಳ್ಳೇದು ಮಾಡ್ತಾನೆ ಸರ್. ನಾನು ಅಷ್ಟೇ ಹೇಳುದು, ಎಲ್ರು ಒಳ್ಳೇದಾಗ್ಲಿ. ಈಗ ನನ್ನ ಅಕೌಂಟ್ ನಂಬರ್ ಕೊಡ್ತೀನಿ, ನನಗೆ ಎಷ್ಟು ಹಾಕ್ತೀರಾ ಅಮೌಂಟ್? ಖಂಡಿತ
ಅಂತ ಅನಿವಾರ್ಯ ಇದ್ರೆ ಕೇಳಿ ಸರ್. ಅಯ್ಯೋ ಕೊಡ್ತೀನಿ ಅಂದ್ರಲ್ಲಮ್ಮ, ನೋಡಿ ಥ್ಯಾಂಕ್ಸ್. ಸರ್, ನಮಗೆ ನಂದಲ್ಲ ದುಡ್ಡು, ದೇವರು ಕೊಟ್ಟದ್ದು. ಅದು ಇನ್ನೊಬ್ರಿಗೆ ಕೊಟ್ರೆ ಇನ್ನೂ ಖುಷಿ ನನಗೆ. ತುಂಬಾ ಖುಷಿ ಆಯ್ತು ಅಮ್ಮ, ನಿಮ್ಮ ಮಾತಾಡುವಂತ ಮಾತುಗಳೇ ನಿಮ್ಗೆ, ಅದ್ರ ಜೊತೆಗೆ ನೀವು ಯೋಚನೆ ಮಾಡುವಂತ ವಿಧಾನನೇ ನಿಮ್ಮ ಯಶಸ್ಸಿನ ಬೆನ್ನೆಲುಬಾಗುತ್ತೆ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಕೊಟ್ಟೆ ನೋಡಿ ರಚನಾ ನೀವು ಅವ್ರಿಗೆ. ಒಳ್ಳೇದಾಗ್ಲಿ ಅಮ್ಮ, ನೀವು ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಅಮ್ಮ, ಎಲ್ಲರೂ ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ರಚನಾ ಅವ್ರು ಕೊಟ್ಟೆ ನೋಡಿ ಮಾತಾಡ್ತಾರಂತೆ. ಆಯ್ತು ಸರ್. ಓಕೆ ಬಾಯ್. ಇನ್ನೇನ್ ಹೇಳ್ತಾರೋ ಅಂತ ಸಾಕು ಅಷ್ಟೇ. ಎಸ್, ಫೈನಲಿ ಏನ್ ಹೇಳ್ತೀರಾ ಕನ್ನಡಿಗರಿಗೆ ಆಗಿರ್ಬೋದು, ಕನ್ನಡ ಜನತೆಗಾಗಿರ್ಬೋದು? ಐ ಲವ್ ದೆಮ್ ಆಲ್. ಐ ಲವ್ ದೆಮ್ ಆಲ್ ಅಷ್ಟೇ. ಡಿಸೆಂಬರ್ 12ಕ್ಕೆ ನಮ್ ಸಿನಿಮಾ ಬರ್ತಾ ಇದೆ. ಎಲ್ಲ ನಿಮ್ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಥಿಯೇಟರ್ಗೆ ಹೋಗಿ ನಮ್ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಅಲ್ಲಿ ಒಂದೇ ಒಂದು ಕ್ವಶನ್ ಇದೆ. ದರ್ಶನ್ ಸರ್ ಅವರಲ್ಲಿ ಏನಾದ್ರು ಕದಿಯುವಂತದಾರೆ, ಏನ್ ಕದೀತೀರಾ ಅಂತ? ಹೈಟ್ ಹೈಟ್. ಹೈಟ್ ಅದ್ರೆ ಕದ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ. ಯಾ ಎನರ್ಜಿ ಫಾರ್ಮಿಂಗ್ ಅಂತ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಅಂತಾನೆ ಹೇಳ್ಬೋದು ನಿಮ್ಗೆ. ಇದೇ ಎನರ್ಜಿ ಕೊನೆ ತನಕನೂ ಇರ್ಲಿ. ಥ್ಯಾಂಕ್ ಯು. ಈ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಮತ್ತಷ್ಟು ಸಿನಿಮಾಗಳು ನಿಮ್ಗೆ ಕೈ ಸೇರ್ಲಿ. ಅದ್ರ Thank ಜೊತೆಗೆ you. ಪರಭಾಷೆಗಳಲ್ಲೂ ಕೂಡ ಮಿಂಚುವಂತದಾಗಿ, Thank you. ಅದೇ ರೀತಿ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಮಾಡುವಂತಹ ಭಾಗ್ಯ Thank ನಮಗೂ you. ಸಿಗ್ಲಿ. ಒಳ್ಳೆದಾಗ್ಲಿ ರಚನಾ ರೈ ಅವರೇ. Thank ಆಲ್ you. ದ ಬೆಸ್ಟ್ ನಿಮ್ಗೂ, ಹಾಗೆ ನಿಮ್ಮ ಕೆರಿಯರ್ ಗೆಲ್ಲನು ಕೂಡ ಆಲ್ ದ ಬೆಸ್ಟ್. ನಿಮ್ಗೂ ಕೂಡ ತುಂಬಾ ಖುಷಿ ಆಯ್ತು ನಾನು ನಿಮ್ ಜೊತೆ ಮಾತಾಡಿ. ನಿಮ್ ಇಂಟರಾಕ್ಷನ್ಸ್ ನಾನು ನೋಡ್ತಾ ಇರ್ತೀನಿ, ನಿಮ್ ಇಂಟರ್ವ್ಯೂಸ್ ನೋಡ್ತಾ ಇರ್ತೀನಿ. ತುಂಬಾ ಫನ್ ಆಗಿ, ತುಂಬಾ ಕಂಫರ್ಟೇಬಲ್ ಆಗಿ ಮಾತಾಡ್ಸ್ತಾ ಇರ್ತೀರಾ. ತುಂಬಾ ಚೆನ್ನಾಗಿರತ್ತೆ. ಅಂಡ್ ನೋಡುಗರಿಗೂ ಕೂಡ ಅದು ನೋಡಿದಾಗ ಖುಷಿ ಆಗತ್ತೆ, ನಗು ಇರತ್ತೆ. ನೀವು ನಗಿಸ್ತಾ ಮಾತಾಡ್ತೀರಾ ಗೊತ್ತಾ, ಅದು ತುಂಬಾ ಒಳ್ಳೆ ವಿಚಾರ. ಸೊ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ. ಐ ವಿಶ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಲೊಕೇಶನ್ ಪಾರ್ಟ್ನರ್ ಬಂದು ಬಿಗ್ ಕಪ್ ಕೆಫೆ. ಸೊ ಒಳ್ಳೇದಾಗ್ಲಿ, ತುಂಬಾ ಒಳ್ಳೆ ಲೊಕೇಶನ್ ಇದು. ಅಂಡ್ ಖುಷಿ ಆಯ್ತು ಇಲ್ಲಿಗೆ ಬಂದು. ಒಂದು ತುಂಬಾ ಒಳ್ಳೆ ಅಕೊಮಡೇಷನ್ ಮಾಡ್ಕೊಟ್ರು ನಮ್ಗೆ. ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಇತ್ತು. ಇಟ್ ವಾಸ್ ವೆರಿ ಕಂಫರ್ಟೇಬಲ್ ಟು ಶೂಟ್ ಹಿಯರ್. ಐ ವಿಶ್ ತುಂಬಾ ಜನ ಬರ್ಲಿ ಇಲ್ಲಿ, ಒಳ್ಳೇದಾಗ್ಲಿ ಇವ್ರಿಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ನೊಂದು ಮರ್ತು, ನನ್ಗೋಸ್ಕರ ಹಾಡಾಡ್ತೀನಿ ಅಂತ ಹೇಳಿದ್ರಿ ಸರ್ ಹೊರಡೋಣಲ್ಲ? ಇಲ್ಲ ಇಲ್ಲ ಇಲ್ಲ, ಬಿಡಂಗಿಲ್ಲ. ಇದು Actually, ಟಾಸ್ಕ್ ಇದು. ನಾನಾ? ಇಲ್ಲ ಇಲ್ಲ, ಯಾರು ಕರಿತಿಲ್ಲ ಇಲ್ಲಿ. ಕ್ಯಾಮ್ರಾಮನ್ ಅಲ್ಲಿ ಶೂಟ್ ಮಾಡ್ತಿದ್ದಾರೆ. ನನ್ಗೋಸ್ಕರ ಈಗ 2 ಲೈನ್ ಆಡ್ಲೇಬೇಕು. ಸೀರಿಯಸ್ ಆಗಿ ಕೇಳ್ತಾ ಇದ್ದೀರಾ? Yes. ಎಲ್ಲ ಒಂದ್ ಪ್ಲೀಸ್ ಕಿವಿ ಮುಚ್ಕೊಳ್ಳಿ ಪ್ಲೀಸ್. ಅವರು ಕೇಳ್ಬೇಕು ರಚನಾ ಅವರ ಒಂದು ಕಂಠದಲ್ಲಿ. ಆಯ್ತು, ರೆಡಿ, ಸ್ಟಾರ್ಟ್. ಎಸ್, ನೀವ್ ಸ್ಟಾರ್ಟ್ ಮಾಡಿ. ನನಗ್ ಜೊತೆ ಬೇಕು, ಅದು ತಾಳ ಅದೆಲ್ಲ ಸೆಟ್ ಆಗ್ಬೇಕು. ನಾನ್ ಚಪ್ಪಾಳೆ ಹೊಡ್ತೀನಿ. ಸೊ ಒಂದೇ ಒಂದು ಸಲ ಸೋತು ಬಿಡೆನಿ, ಒಂದೇ ಒಂದು ಸಲ ಬರ್ಲಿ ಬರ್ಲಿ. ನೀವು ಆಡ್ತಿರೋದು ನನಗೋಸ್ಕರ, ನಾನು ಎಂಜಾಯ್ ಮಾಡ್ತಿದ್ದೀನಿ. ಪ್ಲೀಸ್ ಬಿಟ್ಬಿಡಿ. ಆಯ್ತು, ಹಾಡ್ದೆ ತಾನೆ? ಖುಷಿ ಆಯ್ತು ತಾನೆ? ಥ್ಯಾಂಕ್ ಯು ಸೋ ಹೇಳಿದ್ರೆ ಮಚ್. ತಾನೆ? ತುಂಬಾನೇ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ನನ್ಗೋಸ್ಕರ ಕೇಳಿದ್ದಕ್ಕೆ ಪ್ರಾಂಕು ಮಾಡಿದ್ರಿ, ಆದ್ರೆ ನಾನೇ ಪ್ರಾಂಕ್ ಆದೆ. ಹಾಗೇನೆ ಹಾಡು ಕೂಡ ಆಡಿದ್ರಿ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಡೆವಿಲ್ ಸಿನಿಮಾ ಮೂಲಕ ಬೆಳ್ಳಿ ಪರದೆನ ಬೆಳಗೋಕೆ ಬರ್ತಾ ಇರುವಂತಹ ರಚನಾ ರೈ ಅವರ ಸ್ಪೆಷಲ್ ಇಂಟರ್ವ್ಯೂ ವಿತ್ ಬಾಸ್ ಟಿವಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.